ವಾಲ್ಮೀಕಿ ಆಶ್ರಮಕ್ಕೆ ಬಂದಿದ್ದಾರೆ. ಅಯೋಧ್ಯೆಗೆ ಹೋಗೋದಕ್ಕೆ ಇಷ್ಟಪಡ್ತಾ ಇಲ್ಲ. ಮತ್ತು ವಾಲ್ಮೀಕಿ ಮಹರ್ಷಿಯನ್ನು ಸಮಾಧಾನಕ್ಕಾಗಿ ಕಾಣಬೇಕು ಅಂತ ಜನಕ ಬಂದಿದ್ದಾನೆ. ಇವರಿಗೆ ಪರಸ್ಪರ ಇಲ್ಲಿ ಇರುವುದು ಗೊತ್ತಿಲ್ಲ. ಈಗ ಗೊತ್ತಾಗಿ ಜನಕ ಮಹಾರಾಜನನ್ನು ಮಾತಾಡಿಸೋದಿಕ್ಕೆ ಅಂತ ಅರುಂಧತಿಯ ಮೂಲಕವಾಗಿ ವಸಿಷ್ಠ ಕೌಸಲ್ಯಗೆ ಹೇಳಿ ಕಳಿಸಿದ್ದಾನೆ. ಕಂಚುಕಿಯ ಜೊತೆಯಲ್ಲಿ ಕೌಸಲ್ಯ ಇತ್ತ ಕಡೆಗೆ ಬರ್ತಾ ಇದ್ದಾಳೆ ಅಂತ ಗೊತ್ತಾಗುತ್ತೆ. ಆ ಒಂದು ಹಿನ್ನೆಲೆಯನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಮತ್ತು ನೆನ್ನೆಯೇ ಹೇಳಿದ್ದೆ, ಶಿಷ್ಟಾಗಮನೆ ಅನಧ್ಯಯನಂ ಅಂತ. ಶಿಷ್ಟರು ಬಂದಾಗ ವೇದಾದಿ ಅಭ್ಯಾಸಗಳು ಯಾವುದೂ ಇಲ್ಲ. ಹಳೆ ಪಾಠದ ಆವೃತ್ತಿ ಮಾಡಿಕೊಳ್ಳಬಹುದು, ಇಲ್ಲ ಅವರ ಜೊತೆ ಮಾತನಾಡುವುದು, ಅವರ ಮಾತು ಕಥೆ ಸ್ವಾರಸ್ಯಗಳನ್ನು ಕೇಳುವುದು, ಇದೇ ದೊಡ್ಡ ಪಾಠ ಅಂತ ಹೇಳಿಬಿಟ್ಟಿದ್ನು. ಆಮೇಲೆ ವೇದಾಧ್ಯಯನ ಮಾತ್ರವಲ್ಲದೆ ಉಪನಯನ ಸಂಸ್ಕಾರದಿಂದ ಸಂಭೂತವಾದ ಗಾಯತ್ರಿ ಜಪಕ್ಕೂ ಕೂಡ ಅಷ್ಟೇ. ಶಿಷ್ಟಾಗಮನದಲ್ಲಿ ಗಾಯತ್ರಿ ಜಪವನ್ನು ಬಿಡಬಹುದು, ಸಂಧ್ಯಾವಂದನೆಯನ್ನು ಬಿಡಬಹುದು ಅಂತ ಉಂಟು. ದೇಶಕ್ಕೆ ಕ್ಷೋಭೆ ಬಂದಾಗ, ರಾಷ್ಟ್ರೋಪಪ್ಲವ ಆದಾಗ, ಸೂತಕಾದಿಗಳು ಬಂದಾಗ, ಮತ್ತು ತೀವ್ರವಾದ ಅನಾರೋಗ್ಯ ಬಾಧಿಸಿದಾಗ, ಎಲ್ಲಕ್ಕಿಂತ ಮಿಗಿಲಾಗಿ ಶಿಷ್ಟರ ಆಗಮನದಲ್ಲಿ, ಈ 4 ಸಂದರ್ಭಗಳಲ್ಲಿ ಗಾಯತ್ರಿ ಜಪ ಕೂಡ ಸಸ್ಪೆಂಡ್ ಆಗಬಹುದು ಅಂತ. ಅಂದರೆ ನಮ್ಮ ಪೂರ್ವಜರ ಒಂದು ವ್ಯಾಪ್ತಿ ಔದಾರ್ಯ ಯಾವ ಥರ ಇತ್ತು ಅಂತ. ದೇಶೋಪಪ್ಲವದಲ್ಲಿ ಇವುಗಳಿಗೆಲ್ಲ ಬೆಲೆ ಕೊಡಬೇಕಾಗಿಲ್ಲ ಅಂತ ಹೇಳುವುದು ತುಂಬ ಮುಖ್ಯವಾಗಿ ಗಮನಿಸಬೇಕು. ಯಾಕೆಂದರೆ ನಮ್ಮನ್ನು ಮಾತೆತ್ತಿದ್ರೆ ನ್ಯಾಷನಲ್ ಫೀಲಿಂಗ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತೆಲ್ಲ ಅಂತಾರೆ. ಆದರೆ ನಮ್ಮ ಪರಂಪರೆ ಅದನ್ನೆಲ್ಲ ಚೆನ್ನಾಗಿ ಗಮನಿಸಿತ್ತು. ರಾಜಶೇಖರ ತನ್ನ ಕಾವ್ಯಮೀಮಾಂಸೆಯಲ್ಲಿ ಹೇಳ್ತಾನೆ, ಕಾವ್ಯ ಗ್ರಂಥ ಶಾಸ್ತ್ರಾದಿಗಳೆಲ್ಲ ಹೇಗೆ ನಾಶವಾಗುತ್ತವೆ ಅಂದರೆ ಅನೇಕ ಕಾರಣ ಉಂಟು. ಅಗ್ನಿ ಪ್ರಮಾದ ಕಾರಣ ಉಂಟು, ಜಲಪ್ರಮಾದ ಕಾರಣ ಉಂಟು, ಹುಳ ಹುಪ್ಪಟೆ ಗೆದ್ದಲು ಇತ್ಯಾದಿಗಳೆಲ್ಲ ತಿಂದು ಹಾಳಾಗುವಂಥದ್ದು, ಮತ್ತು ಪರಹಸ್ತಗತವಾದಾಗ ಗೊತ್ತೇ ಇದೆಯಲ್ಲ, ಪುಸ್ತಕಂ ವನಿತಾ ವಿತ್ತಂ ಪರಹಸ್ತಗತಂ ಗತಂ ಅಂತ. ಜೊತೆಗೆ ದೇಶೋಪಪ್ಲವ ಗ್ರಂಥನಾಶಕ್ಕೆ ಕಾರಣವಾಗುತ್ತದೆ ಅಂತ ಅವನು ಬರೀತಾನೆ. ಅಂದರೆ ಒಂದು ದೇಶಕ್ಕೆ ಅರಾಜಕತ್ವ ಬಂದಾಗ, ಪರಕೀಯರ ದಾಳಿ ಉಂಟಾದಾಗ ಗ್ರಂಥನಾಶ ಆಗುತ್ತೆ ಅಂತ. ಅವನು ಅದು ಯಾವ ದಿವ್ಯ ದೃಷ್ಟಿಯಿಂದ ಹೇಳಿದನೋ, ಮುಸಲ್ಮಾನರು ಬಂದ ಮೇಲೆ ನಮ್ಮ ದೇಶದಲ್ಲಿ ಆದಷ್ಟು ಮಹಾಗ್ರಂಥಗಳ ನಾಶ ಎಣಿಕೆಗೆ ಸಿಗದೇ ಇರತಕ್ಕಂಥದ್ದು. ಕಾಶ್ಮೀರದಲ್ಲಿಯೇ ಒಂದು 300 ವರ್ಷದ ಅವಧಿಯಲ್ಲಿ ಎಷ್ಟು ಜನ, ಸುಮಾರು 500ಕ್ಕೂ ಹೆಚ್ಚು ಕವಿ ಪಂಡಿತರು ಬರೆದಂಥ ಸಾವಿರಾರು ಗ್ರಂಥಗಳು ನಾಮಾವಶೇಷವಾಗಿಬಿಟ್ವು. ಹಾಗೆಯೇ ದಕ್ಷಿಣ ಭಾರತದಲ್ಲಿ ಕೂಡ ಎಷ್ಟೆಷ್ಟೋ ಗ್ರಂಥಗಳು ಹಾಳಾಗಿ ಹೋಗಿಬಿಟ್ವು. ಇದೆಲ್ಲ ನೋಡಿದಾಗ ಗೊತ್ತಾಗುತ್ತೆ ದೇಶೋಪಪ್ಲವದ ರೀತಿ ಎಂಥದ್ದು ಅಂತ. ಇರಲಿ, ನಾವೀಗ ಪ್ರಕೃತಕ್ಕೆ ಬಂದರೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಮಗೆ ಮುಂದಿನ ಅಂಕದ ಮುಖ್ಯ ಭಾಗಕ್ಕೆ ಬೇಕಾಗಿರುವಂಥ ವಿವರಗಳು ದೊರಕಿವೆ. ಆಮೇಲೆ ದಂಡ್ಯಾಯನ ಹೇಳ್ತಾನೆ, ತಥಾಯಂ ಪ್ರಾಚೇತಸ ವಸಿಷ್ಠ ಉಪಾಸ್ಯ ಸಂಪ್ರತಿ ಆಶ್ರಮಸ್ಯ ಬಹಿರ್ವೃಕ್ಷ ಮೂಲಂ ಅಧಿತಿಷ್ಠತಿ ಯಯೇಷಃ ಅಂತ. ಜನಕ ಇವನು ಸೀತಾ ಅಶೋಕದಿಂದ ಸಂತಪ್ತನಾಗಿದ್ದಾನೆ, ಇಲ್ಲಿ ಮರದ ಹತ್ತಿರ ಕೂತಿದ್ದಾನೆ ಅಂತ ಜನಕನ ಪ್ರವೇಶ ಆಗುತ್ತೆ. ನಾನು ಹಲವು ಬಾರಿ ಹೇಳಿದ್ದುಂಟು, ಸಂಸ್ಕೃತ ನಾಟಕದಲ್ಲಿ ಸಾಮಾನ್ಯವಾಗಿ ಯಾವುದೇ ಪಾತ್ರಧಾರಿ ಸೂಚನೆ ಇಲ್ಲದೆ ಪ್ರವೇಶ ಮಾಡೋಲ್ಲ. ಅಂದರೆ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ ಎಲ್ಲವೂ ಗೊತ್ತಾಗಬೇಕು, ಯಾರು ಬರ್ತಾ ಇರೋದು, ಏನು ಅವರ ಹಿನ್ನೆಲೆ, ಮತ್ತೊಂದು ಮಗದೊಂದು ಎಲ್ಲ ತುಂಬ ಸಸ್ಪೆನ್ಸ್ ಅಂತ ಕ್ರಿಯೇಟ್ ಮಾಡಿಬಿಟ್ರೆ ಅವರಿಗೆ ಈ ಪ್ರಶ್ನೆಗಳ ತಲೆಯಲ್ಲಿ ಬಾಧಿಸುತ್ತವೆ ಹೊರತುನುವೆ ಅಲ್ಲಿಂದ ಆಗುವ ಒಂದು ರಸಾವಿಷ್ಕಾರಕ್ಕೆ ಅವಕಾಶ ಇರೋದಿಲ್ಲ ಅಂತ. ಈ ಕಾಲದಲ್ಲಿ ಸಿನಿಮಾದಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡೋದಿಲ್ವಾ ಅಂತಂದರೆ, ಸಿನಿಮಾದ ದೃಶ್ಯ ವೈಭವದ ಮಾಧ್ಯಮವೇ ಬೇರೆ. ಫಿಲ್ಮ್ ಈಸ್ ಎಸೆನ್ಷಿಯಲಿ ಎ ವಿಜುವಲ್ ಮೀಡಿಯಮ್, ಬಟ್ ಥಿಯೇಟ್ರ್ ಈಸ್ ನಾಟ್ ಜಸ್ಟ್ ವಿಜುವಲ್ ಮೀಡಿಯಮ್, ಇಟ್ಸ್ ಎ ವರ್ಬಲ್ ಮೀಡಿಯಮ್ ಆಲ್ಸೋ. ಅದು ಮೌಖಿಕವಾದ ಮಾಧ್ಯಮವೂ ಹೌದು, ಚಾಕ್ಷುಷವಾದ ಮಾಧ್ಯಮವೂ ಹೌದು. ಆ ದೃಷ್ಟಿಯಿಂದ ಸಿನಿಮಾದಲ್ಲಿ ಯಾವುದನ್ನೆಲ್ಲ ಮಾಡಿ ತೋರಿಸ್ಬಿಡ್ಬೋದು. 1 ನಿಮಿಷದಲ್ಲಿ ಫ್ಲ್ಯಾಶ್ ಬ್ಯಾಕ್ ತರಬಹುದು, ಇನ್ಯಾವುದೋ ಸೀನ್ಸು ಇನ್ಯಾವುದನ್ನೋ ಜಾಯಿಂಟ್ ಮಾಡಿಬಿಟ್ಟಿದ್ದನೋ ಅದ್ಭುತವಾದ ಕೊಲಾಜ್ ಮಾಡ್ಬೋದು. ಈಗಂತೂ ಬೇಕಾದಂತೆ ಗ್ರಾಫಿಕ್ಸ್ನ ಪರಿಣಾಮಗಳು ಬಂದಿರೋದ್ರಿಂದ ಕಾಗೆನ ಗೂಬೆ ಮಾಡ್ಬೋದು, ಗೂಬೆನ ಗಂಧರ್ವರನ್ನಾಗಿ ಮಾಡ್ಬೋದು, ಏನೂ ಸಾಧ್ಯ ಇದೆ. ಆದರೆ ನಾಟಕಗಳಲ್ಲಿ ಸಾಧ್ಯ ಇಲ್ಲವಲ್ಲ, ಅದಕ್ಕೆಲ್ಲ ತಿಳಿದಿರಬೇಕು. ಶೇಕ್ಸ್ಪಿಯರ್ ಕೂಡ ಅದೇ ರೀತಿಯ ಪ್ರತಿಯೊಂದು ತಿಳಿದಿರುವಂಥ ರೀತಿಯಲ್ಲಿ ಮಾಡ್ತಾ ಇದ್ದ. ಗ್ರೀಕರ ರಂಗಭೂಮಿ ಕೂಡ ಹಾಗೇ ಇದ್ದದ್ದು. ಜನಕ ಪ್ರವೇಶಿಸ್ತಾನೆ. ಅಪತ್ಯೆ ಎತ್ತಾದೃಕ್ ದುರಿತಮಭವತ್ತೇನ ಮಹತಾ ವಿಷಕ್ತಸ್ತೀವ್ರೇಣ ವ್ರಣಿತ ಹೃದಯೇನ ವ್ಯಥಯತ ಪಟುರ್ಧಾರಾವಾಹಿ ನವಯವ ಚಿರೇಣಾಪಿ ನಮೇ ನಿಕೃಂತನ್ ಮರ್ಮಾಣಿ ಕ್ರಕಚೈವ ಮನ್ಯುರ್ವಿರಮತಿ. ನನ್ನ ಮಗಳಿಗೆ ಆಗಿರುವ ಅನ್ಯಾಯವನ್ನು ನೆನೆಸಿಕೊಂಡ್ರೆ ನನ್ನ ಹೃದಯ ಗರಗಸದಿಂದ ಸೀಳಲ್ಪಟ್ಟಂತೆ ವಿಷದಿಗ್ಧವಾದ ಆಯುಧದಿಂದ ಆಗಿರುವಂಥ ಒಂದು ದೇಹದ ಭಾಗದಂತೆ ತೋರ್ತಾ ಇದೆ.
ಈ ಧಾರಾವಾಹಿಯಂತೆ ಬೆಳೀತಾ ಇರತಕ್ಕಂಥ ವೇದನೆಯನ್ನು ನಾನು ಏನಂತ ಮಾಡಲಿ, ನನ್ನ ಕೋಪ ಬಿಡ್ತಾನೇ ಇಲ್ಲ, ಸೀತಾ ಅಭಿಷೇಕವಾಗಿ ರಾಮ ಇಷ್ಟು ಅನ್ಯಾಯ ಮಾಡಿಬಿಟ್ನಲ್ಲ ಅನ್ನುವಂಥದ್ದು ತುಂಬ ಬೇಸರ ಆಗ್ತಾಯಿದೆ. ನಾನು ನದಿಯಲ್ಲಿಯೋ ಪರ್ವತದಲ್ಲಿಯೋ ಎಲ್ಲಿಂದಲೋ ಬಿದ್ದು ಸಾಯಿಲ್ಲ ಅಂದರೆ ಅದಕ್ಕೂ ಆಗ್ತಾ ಇಲ್ಲ. ಏನು ಮಾಡೋದು? ಯಾತಕ್ಕೆ ಅಂದರೆ ಅಂಧತಾ ಮಿಶ್ರಾಹ್ಯ ಸೂರ್ಯಾನಾಮ ತೇಲೋಕ ಪ್ರೇತ್ಯತೆಭ್ಯ ಪ್ರತಿವಿಧೀಯಂತೆ ಅಂತ ಶಾಸ್ತ್ರ ಹೇಳುತ್ತೆ. ಆತ್ಮಹತ್ಯೆ ಮಾಡಿಕೊಂಡವನಿಗೆ ಅಂಧತಾ ಮಿಶ್ರ, ಕಗ್ಗತ್ತಲೆಯ ನರಕ, ಅಸೂರ್ಯ, ಸೂರ್ಯನ ಬೆಳಕಿಲ್ಲದೆ ಇರತಕ್ಕಂಥ ಪಾಪಲೋಕ ಸಿಗುತ್ತದೆ. ಹಾಗಾಗಿ ಇಹಪರಗಳಿಗೆ ಎಲ್ಲಕ್ಕೂ ನಾಶ ಉಂಟಾಗುತ್ತದೆ ಅನ್ನೋದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ತಾ ಇಲ್ಲ. ಇಲ್ಲದೇ ಇದ್ದರೆ ನಾನು ಎಂದೋ ಈ ಪುತ್ರಿಯ ಒಂದು ದುಸ್ಥಿತಿಯನ್ನು ಕೇಳಿ ಬದುಕ್ತಾ ಇರಲಿಲ್ಲ ಅನ್ನುವ ಮಾತನ್ನು ಹೇಳ್ತಾನೆ. ನಮ್ಮ ಶಾಸ್ತ್ರಗಳಲ್ಲಿ ಸಾಮಾನ್ಯವಾಗಿ ಆತ್ಮಹತ್ಯೆಯನ್ನು ವಿರೋಧಿಸಿದ್ದಾರೆ. ಆದರೆ ತುಂಬ ವಯಸ್ಸಿನ ಭಾರವಾಗಿ, ಅನಾರೋಗ್ಯದ ತೊಂದರೆಯಾಗಿ, ಇಷ್ಟ ಜನರ ವಿಯೋಗವಾಗಿ, ಜಗತ್ತಿನ ಮೇಲೆ ಆಸ್ಥೆ ಕಡಿಮೆ ಆದಾಗ ವಿಧಿವತ್ತಾಗಿ ಶಾಸ್ತ್ರೀಯವಾದ ರೀತಿಯಲ್ಲಿ ದೇಹತ್ಯಾಗ ಮಾಡಿಕೊಳ್ಳುವ ವಿಧಾನವನ್ನು ಹೇಳಿದ್ದಾರೆ. ಅದನ್ನು ಮಹಾಪ್ರಸ್ಥಾನ ಅಂತ ಕರೀತಾರೆ. ಮಹಾಪ್ರಸ್ಥಾನ, ಭೃಗುಪತನ, ಅಕ್ಷಯವಟ ಪತನ ಇತ್ಯಾದಿಯಾಗಿ ಹೇಳಿದ್ದಾರೆ. ಪ್ರಯಾಗದ ಅಕ್ಷಯವಟದ ಮೇಲಿಂದ ಹಾರಿ ಬೀಳ್ತಕ್ಕಂಥದ್ದು, ಅಥವಾ ದೊಡ್ಡ ಬೆಟ್ಟದ ಮೇಲೆ ಹೋಗಿ ಅಲ್ಲಿಂದ ಬೀಳತಕ್ಕಂಥದ್ದು, ಅಥವಾ ಆತ್ಮಶ್ರದ್ಧಾ ವಿರಜಾ ಹೋಮ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಪ್ರಾಯಶಃ ಸನ್ಯಾಸದ ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿರ್ತಕ್ಕಂಥ ವಿಧಿಯನ್ನು ಅನುಸರಿಸಿ, ಸನ್ಯಾಸವಲ್ಲ ಆದರೆ ಸನ್ಯಾಸಕ್ಕೆ ಹತ್ತಿರ ಬರುವಂಥ ಆಚರಣೆಗಳನ್ನೆಲ್ಲ ಮಾಡಿಕೊಂಡು, ಆತ್ಮಶ್ರಾದ್ದ, ಅಷ್ಟಕ ಶ್ರಾದ್ದ, ವಿರಜಾ ಹೋಮಾದಿಗಳೆಲ್ಲ ಸನ್ಯಾಸದ ವಿಧಿಯಲ್ಲಿಯೇ ಬರುವಂಥದ್ದು. ಹಾಗೆ ಮಾಡಿಕೊಂಡು ಉತ್ತರ ದಿಕ್ಕಿನ ಕಡೆಗೆ ನಡ್ಕೊಂಡು ದೇಹ ಪತನ ಪರ್ಯಂತ ಹೋಗುವುದು. ಬೆಟ್ಟ, ನದಿ, ಕಾಡು, ಬೆಂಕಿ ಯಾವುದು ಬಂದರೂ ಆ ಕಡೆ ಈ ಕಡೆ ಹೊಯ್ದಾಡದೆ ನೇರವಾಗಿ ಹೋಗುವಂಥದ್ದು ರಾಮ, ಪಾಂಡವರು ಇವರೆಲ್ಲ ಮಾಡಿದಂಥದ್ದು. ಹಾಗೆಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅಂದರೆ ಯಾರಿಗೆ ಬದುಕು ತುಂಬ ಭಾರವಾಗಿದೆಯೋ ಆ ಥರ ಸಂದರ್ಭದಲ್ಲಿ ಜನಕ ಆ ಮಟ್ಟಕ್ಕೆ ಅವನು ಇನ್ನೂ ತೀವ್ರನಾಗಿಲ್ಲ, ಅದು ಹಿನ್ನೆಲೆಯಲ್ಲಿ ಇರಬೇಕು. ಜೊತೆಗಿದು ಭವಭೂತಿಯ ಕಲ್ಪನೆ, ವಾಲ್ಮೀಕಿ ರಾಮಾಯಣದ್ದೇನು ಅಲ್ವಲ್ಲ. ಆಮೇಲೆ ಅವನು ಮಗಳನ್ನು ನೆನೆಸ್ಕೊಳ್ತಾ ಹೇಳ್ತಾನೆ, ಅನಿಯತ ರುಜಿತ ಸ್ಮಿತಂ ವಿರಾಜತ್ ಕತಿಪಯ ಕೋಮಲ ದಂತ ಕುಡ್ಮಲಾಗ್ರಂ ವದನ ಕಮಲಕಂ ಶಿಶೋಸ್ಮರಾಮಿ ಸ್ಖಲದ ಸಮಂಜಸ ಮಂಜು ಜಲ್ಪಿತಂತೆ. ಮಗಳು ತೊದಲು ಮಾತಾಡ್ತಾ ಇದ್ದಂಥ ಬಗೆ ಅದೆಷ್ಟು ಚೆನ್ನಾಗಿತ್ತು ಅಂತ ಜ್ಞಾಪಿಸಿಕೊಳ್ತಾನೆ. ಇದನ್ನು ಭವಭೂತಿ ಚೆನ್ನಾಗಿ ಹೇಳಿದ್ದಾನಾದರೂ ಕಾಳಿದಾಸ ಮತ್ತೂ ಚೆನ್ನಾಗಿ ಹೇಳಿದ್ದಾನೆ. ಆಲಕ್ಷ್ಯ ದಂತ ಮುಕುಲಾನ್ ಅನಿಮಿತ್ತ ಹಾಸೈಹಿ ಅವ್ಯಕ್ತ ವರ್ಣ ರಮಣೀಯ ವಚಃ ಪ್ರವೃತ್ತೀನ್ ಅಂತ ಅಲ್ಲಿ ಶಾಕುಂತಲದ ಸಪ್ತಮಾಂಕದಲ್ಲಿ ಹೇಳಿದ್ದಾನಲ್ಲ. ಮೊಗ್ಗಿನಂಥ ಹಲ್ಲುಗಳು, ಅದೇ ಹೋಲಿಕೆ ಇವನಿಗೂ ಕೂಡ ಇನ್ಯಾವುದೂ ಇಲ್ಲ. ಕೋಮಲ ದಂತ ಕುಡ್ಮಲಾಗ್ರಂ. ಕವಿ ಕಾಳಿದಾಸಲ್ಲಿ ದಂತ ಮುಕುಲ, ದಂತದ ಮೊಗ್ಗು, ಹಲ್ಲು ಮೊಗ್ಗಿನಂತೆ ಇದೆ ಅಂತ ಮಾಡಿದ್ರೆ ಇವನು ದಂತ ಕುಡ್ಮಲ ಅಂತ ಮಾಡಿದ್ದಾನೆ. ಛಂದಸ್ಸಿಗೆ ಮಾಡಿದ್ದಾನೆ. ಕುಡ್ಮಲದ ಕರ್ಕಶತೆ ಆ ಮುಕುಲದಲ್ಲಿ ಇಲ್ಲ. ಕಾಳಿದಾಸನಿಗೂ ಭವಭೂತಿಗೂ ಅದೇ ವ್ಯತ್ಯಾಸ. ಭವಭೂತಿಯಲ್ಲಿ ಸ್ವಲ್ಪ ಕಾರ್ಕಶ್ಯ, ಕಾಳಿದಾಸನಲ್ಲಿ ಮಾರ್ಧವ. ಆದರೆ ಅನಿಯತ ರುದಿತ ಸ್ಮಿತಂ ಅನ್ನುವ ಭವಭೂತಿಯ ಒರಿಜಿನಲ್ ಟಚ್ ನೋಡಿ. ಕಾರಣವಿಲ್ಲದೆ ನಗುವ, ಕಾರಣವಿಲ್ಲದೆ ಅಳುವ. ಕಾಳಿದಾಸ ಅವನು ಬಹಳ ಸೊಗಸಾಗಿರ್ತಕ್ಕಂಥ ಅನಿಮಿತ್ತ ಹಾಸ ಅನ್ನುವ ಮಾತನ್ನು ಒಂದನ್ನು ಹೇಳಿದ್ದಾನೆ. ಅಂದರೆ ಕಾರಣವಿಲ್ಲದೆ ಮಕ್ಕಳು ನಗುತ್ತಾರೆ ಅಂತ. ಕಾರಣವಿಲ್ಲದೆ ಅಳಲೂಬಹುದು ಮಕ್ಕಳು. ಭವಭೂತಿ ಹೇಳಿ ಕೇಳಿ ಗೋಳಾಟಕ್ಕೆ ಬರೆದಿರೋದು ಈ ನಾಟಕ. ಹಾಗಾಗಿ ಅವನು ಅನಿಯತ ರುದಿತ ಸ್ಮಿತಂ ಅಂತ ಎರಡನ್ನೂ ಸೇರಿಸಿ ಏಕಶೇಷವಾಗಿ ಮಾಡಿರುವುದು ಬಹಳ ಚೆನ್ನಾಗಿದೆ. ಅಂದರೆ ಅನಿಯತ ರುದಿತ ಸ್ಮಿತಂ ಅಂತ ಅಳು ನಗುಗಳನ್ನು ಹದ ಸೇರಿಸಿಬಿಟ್ಟಿದ್ದಾನೆ. ಅವನ ನಾಟಕದ ಒಂದು ದೃಷ್ಟಿಗೆ ಚೆನ್ನಾಗಿರುವಂಥದ್ದು. ಕತಿಪಯ ಕೋಮಲ ದಂತ ಕುಡ್ಮಲಾಗ್ರಂ. ಒಂದೋ ಎರಡೋ ಹಲ್ಲುಗಳು ಬೆಳೆದಿವೆಯೋ ಇಲ್ವೋ ಅನ್ನುವಂತೆ ಮೊಗ್ಗಿನಂಥ ಹಲ್ಲುಗಳು. ವದನ ಕಮಲಕಂ. ಕಮಲಕ ಅನ್ನುವ ಶಬ್ದ ಬಳಸಿದ್ದಾನೆ. ಕಮಲ ಅನ್ನೋದೇ ಸಾಕಿತ್ತು ಅಂತ ಕೆಲವರು ಅನ್ನಬಹುದು. ಅರೆ ಕಮಲಕ ಅಂದರೆ ಚಿಕ್ಕ ತಾವರೆ ಅಂತ. ಚಿಕ್ಕ ಮುಖ ಮಕ್ಕಳದು, ಆ ಚಿಕ್ಕ ಮುಖ ಚಿಕ್ಕ ತಾವರೆಯಂತೆ ಇದೆ. ಜೊತೆಗೆ ಕಪ್ರತ್ಯಯ ಆತ್ಮೀಯತೆಗೂ ಬಳಸ್ತಾರೆ. ನೋನ್ ಬಾಯ್ ಈಸ್ ಬಾಲಕ, ಅನ್ನೋನ್ ಬಾಯ್ ಈಸ್ ಬಾಲ. ಈ ರೀತಿಯಾಗಿ ಉಂಟು. ವೃಕ್ಷಕ ಚಿಕ್ಕದಾದ ನಾವು ಬೆಳೆಸಿದಂಥ ಗಿಡ, ವೃಕ್ಷ ದೊಡ್ಡದು ಬೆಳೆದಿರ್ತಕ್ಕಂಥದ್ದು. ನಾವು ಬೆಳೆಸಿಯೇ ಇರಬೇಕು ಅಂತ ನಿಯಮ ಇಲ್ಲ. ಇಲ್ಲಿ ಕಮಲಕ ಅನ್ನುವಲ್ಲಿ ಆತ್ಮೀಯತೆ ಮತ್ತು ಹ್ರಸ್ವತೆ ಎರಡೂ ಕಾಣಿಸಿಕೊಳ್ಳುತ್ತದೆ. ಶಿಶೋಸ್ಮರಾಮಿ ಸ್ಖಲದ ಸಮಂಜಸ ಮಂಜು ಜಲ್ಪಿತಂಚ. ಅಸಮಂಜಸವಾಗಿ ತೊದಲುತ್ತಾ ಇರತಕ್ಕಂಥ ಆದರೂ ಹಿತವಾದಂಥ ಮಾತುಗಳು ಅಂತ ಹೇಳಿಬಿಟ್ಟು ಇದನ್ನು ಹೇಳ್ತಾ ಇದ್ದಾನೆ.
ಅದನ್ನೇ ತಾನೇ ಒಳ್ಳುವ ಹೇಳ್ತಾನೆ, ಕುಳಲ್ ಇನಿದು ಯಾಳು ಇನಿದು ಎನ್ಬರ್ ಮಕ್ಕಳು ಮೊಳಲೆ ಕೇಳಾದವರಂತ. ಕೊಳಲಿಂಪು ವೀಣೆಯಿಂಪು ಅಂತೆಲ್ಲ ಕೊಂಡಾಡುವವರು ಮಕ್ಕಳ ತೊದಲು ಮಾತನ್ನು ಕೇಳಿಲ್ಲ ಅಷ್ಟೇ ಅಂತ. ಆಮೇಲೆ ಭೂಮಿಯನ್ನು ಜ್ಞಾಪಿಸ್ಕೊಳ್ತಾನೆ, ಭೂದೇವಿಯ ಮಗಳಲ್ವೇ ಅವಳು. ತ್ವಂ ವನ್ಹಿರ್ ಮುನಯೋ ವಸಿಷ್ಠ ಗೃಹಿಣಿ ಗಂಗಾಚ ಯಸ್ಯಾ ವಿದುಹು ಮಾಹಾತ್ಮ್ಯಂ ಯದಿ ವಾ ರಘು ಕುಲಗುರುರ್ ದೇವ ಸ್ವಯಂ ಭಾಸ್ಕರ ವಿದ್ಯಾಂ ವಾಗಿವ ಯಾಂ ಅಸೂತ ಭವತಿ ಶುದ್ಧಿಂ ಗತಾಯಾ ಪುನಃ ತಸ್ಯಾಸ್ತು ದುಹಿತು ತಥಾ ವಿಶಸನಂ ಕಿಂ ದಾರುಣೇ ಮೃಷ್ಯಥಾಹ. ಭಗವತಿ ವಸುಂಧರೆ, ನೀನು, ಅಗ್ನಿ, ಮುನಿಗಳು, ಅರುಂಧತಿ, ಗಂಗೆ ಮತ್ತು ಸಾಕ್ಷಾತ್ ರಘುಕುಲದ ಪ್ರವರ್ತಕನಾದ ಸೂರ್ಯ ಇವರುಗಳೆಲ್ಲರೂ ಬಲ್ಲರೂ ಸೀತೆಯ ಚಾರಿತ್ರ್ಯವನ್ನು, ಮಹಾತ್ಮ್ಯವನ್ನು. ಅಗ್ಗದ ಜನಕ್ಕೆ ಏನು ಗೊತ್ತಾಗುತ್ತೆ? ವಿದ್ಯೆ ಮಾತನ್ನು ಹೇಗೆ ಹೆರುತ್ತದೆಯೋ, ವಿದ್ಯೆಯನ್ನು ಮಾತು ಹೇಗೆ ಹೆರುತ್ತದೆಯೋ ಹಾಗೆ ನೀನು ಸೀತೆಯನ್ನು ಹೆತ್ತವಳು ಅಂತ. ಮಾತಿನಿಂದ ವಿದ್ಯೆ ಅಂತ. ಹಾಗೆ ವಾಕ್ಕಿನಿಂದ ಬರುವಂಥದ್ದು ವಿದ್ಯೆ, ವಾಚಾ ವಿದ್ಯೆ. ಆ ರೀತಿ ಇರುವಂಥದ್ದು ನಿನ್ನಿಂದ ಸೀತೆ ಬಂದದ್ದು. ನಿನ್ನ ಎಲ್ಲ ಗುಣಗಳು, ತಾಳ್ಮೆಯಾಗಲಿ ಅಂದರೆ ಸರ್ವಂ ಸಹ ಕ್ಷಮ ಅನ್ನುವಂಥದ್ದಾಗಲಿ, ಮತ್ತು ಧರಣಿ ತಾಳ್ತಕ್ಕಂಥವಳು ಎಲ್ಲವನ್ನು. ಆಮೇಲೆ ವಸುಂಧರ ಸಂಪತ್ತನ್ನು ಹೊಂದಿರುವಂಥವಳು, ಕಶ್ಯಪನ ಸಂತಾನ. ಹೀಗೆ ಅನೇಕ ವಿಶೇಷಣಗಳು ಭೂಮಿಗೆ ಇದೆ, ಪರ್ಯಾಯ ಪದಗಳಿವೆ. ಅವೆಲ್ಲಕ್ಕೂ ಅರ್ಹಳಾಗಿರುವಂಥವಳನ್ನು ಹೀಗೆ ಅನ್ಯಾಯ ಮಾಡಿಬಿಟ್ರಲ್ಲ, ಅದನ್ನು ಹೇಗೆ ಆ ಅನ್ಯಾಯವನ್ನು ತಾಳ್ಕೊಳ್ಳಿ, ಅದನ್ನು ಹೇಗೆ ಮರೆಯಲಿ, ಅದಕ್ಕೆ ಹೇಗೆ ಪ್ರತೀಕಾರ ಮಾಡಲಿ ಅಂತ. ಅಷ್ಟೊತ್ತಿಗೆ ಆ ಗೃಷ್ಟಿ ಅಂತಕ್ಕಂಥ ಒಬ್ಬ ಕಂಚುಕಿಯ ನೇತೃತ್ವದಲ್ಲಿ ಕೌಸಲ್ಯೆ ಮತ್ತು ಅರುಂಧತಿ ಇಬ್ಬರು ಬರ್ತಾರೆ. ಅದನ್ನು ನೋಡಿ ಇವನಿಗೆ ಆಶ್ಚರ್ಯವಾಗುತ್ತೆ. ಕೌಸಲ್ಯ ಇಷ್ಟು ಬಡವಾಗಿಬಿಟ್ಟಿದ್ದಾಳಲ್ಲ. ಆಸೀದಿಯಂ ದಶರಥಸ್ಯ ಗೃಹೇ ಯಥಾಶ್ರೀಹಿ ಶ್ರೀರೇವವ ಕಿಮುಪಮಾನ ಪದೇನ ಸೈಷ. ಇವಳು ದಶರಥನ ಮನೆಯಲ್ಲಿ ಲಕ್ಷ್ಮಿಯಂತೆ ಇದ್ಲಲ್ಲ, ಅಂತೆ ಕಂತೆ ಏನು ಸಾಕ್ಷಾತ್ ಲಕ್ಷ್ಮಿಯೇ, ಅಲಕ್ಷ್ಮಿಯಂತೇನುವ ಉಪಮಾನ ಕೊಡಬೇಕಾಗಿಲ್ಲ ಅಂತಾನೆ. ಆ ವಾಗ್ರೂಢಿಯ ರೀತಿ ನೋಡಿ. ಗೃಹೇ ಯಥಾಶ್ರೀಹಿ ಶ್ರೀರೇವವ ಕಿಂ ಉಪಮಾನ ಪದೇನ ಸೈಷ. ಉಪಮಾನದ ಪದಗಳನ್ನು ಹಾಕಿ ಇವಳನ್ನು ಅವಮಾನ ಮಾಡೋದೇ ಲಕ್ಷ್ಮಿಯೇ ಅವಳು. ಕಷ್ಟಂ ಬತಾನ್ಯದಿವ ದೈವ ವಶೇನ ಜಾತ ದುಃಖಾತ್ಮಕಂ ಕಿಮಪಿ ಭೂತಮಹೋ ವಿಕಾರ. ಅನ್ಯಾಯ. ಇವಳು ಏನು ದುಃಖವೇ ಆಕಾರ ತಳೆದಂತೆ ಇದು ಯಾವ ವಿಕಾರವನ್ನು ಹೊಂದಿಬಿಟ್ಟಿದ್ದಾಳಲ್ಲ ಅಂತಂತ ಇದ್ದಾನೆ. ಏಷ ಏವ ಯಯೇಷ ಮೇ ಜನಃ ಪೂರ್ವಮಾಸೀನ್ ಮೂರ್ತೋ ಮಹೋತ್ಸವ ಕ್ಷತೆ ಕ್ಷಾರಮಿವಾಸಕ್ಯಂ ಜಾತಂ ತಸ್ಯೈವ ದರ್ಶನಂ. ಯಾವ ಇಂಥ ಆತ್ಮೀಯರನ್ನು ನೋಡಿದರೆ ಹಿಂದೆ ಸಂತೋಷವಾಗ್ತಾ ಇತ್ತೋ, ಈಗ ಇವರನ್ನು ನೋಡಿದರೆ ಗಾಯಕ್ಕೆ ಉಪ್ಪನ್ನು ತುಂಬಿದಂತೆ ಕ್ಷತೆ ಕ್ಷಾರಮಿವ ಅಂತ ಸಂಸ್ಕೃತದ ಒಂದು ಈಡಿಯಂ. ಆ ವಾಚೋಯುಕ್ತಿ ನುಡಿಗಟ್ಟು ಅಂತಾರಲ್ಲ, ಕ್ಷತೆ ಕ್ಷಾರಮಿವ ಅಂತ ಇರ್ಬೋದು. ಗಂಡಸ್ಯೋಪರಿ ಪಿಟಕ ಸಂವೃತ್ತಃ, ಗಾಯದ ಮೇಲೆ ಬೊಕ್ಕೆ ಎಳೆತು ಅನ್ನುವಂಥದ್ದು. ಶಾಕುಂತಲದಲ್ಲಿ 2ನೇ ಅಂಕದಲ್ಲಿ ವಿದೂಷಕನ ಬಾಯಿನಲ್ಲಿ ಬಳಸ್ತಾನೆ, ಗಂಡಸ್ಯೋಪರಿ ಪಿಟಕ ಸಂವೃತ್ತಃ ಅಂತ. ಕ್ಷತೆ ಕ್ಷಾರಮಿವ ಇವೆಲ್ಲ ಅದೇ ರೀತಿಯಾದಂಥದ್ದು. ಸಂಸ್ಕೃತ ಆಡು ಮಾತಾಗಿರಲಿಲ್ಲ, ಅದು ಗ್ರಂಥಸ್ಥವಾದದ್ದು, ಕೃತ್ರಿಮ ಭಾಷೆ, ಕೃತಕ ಭಾಷೆ ಅಂತ ಹೇಳ್ತಾರಲ್ಲ ಅವಿವೇಕಿಗಳು, ಅವರಿಗೆಲ್ಲ ಇದು ಗಂಟಲ ಗಾಣಗಳಾಗುತ್ತವೆ. ಈ ಥರ ಲಕ್ಷಗಟ್ಟಲೆ ಇಡಿಯಮ್ಗಳಿವೆ, ಬೇಕಾದಂತೆ ಉಂಟು. ಇನ್ಫ್ಯಾಕ್ಟ್ ಈ ಇಡಿಯಮ್ಗಳ ಬಗ್ಗೆನೇ ಒಂದು ಪುಸ್ತಕ ಬರೆಯಬೇಕು ಅನ್ನೋ ಅಪೇಕ್ಷೆ ನನ್ನಲ್ಲಿ ತುಂಬ ಕಾಲದಿಂದ ಬಲವಾಗಿ ಇದೆ. ನನಗಿಂತ ಹೆಚ್ಚು ಸಮರ್ಥರಾದವರು ನಮ್ಮ ಪ್ರೊಫೆಸರ್ KS ಕಣ್ಣನರಂಥವರು, ಅವರು ಬರೆಯಲಿ ಅಂತ ಅವರು ನಾನಾ ವಿಧವಾದ ಕಾರ್ಯಬಾಹುಳ್ಯದಿಂದ ಪಾಪ ಕೆಲಸವನ್ನು ಮುಂದೂಡ್ತಾ ಇದ್ದಾರೆ ಅನಿಸುತ್ತೆ. ತುಂಬ ಪ್ರಯೋಜನಕಾರಿಯಾಗುವಂಥ ಪುಸ್ತಕ ಅದಾಗಬೇಕು. ಏಕೆಂದರೆ ಮಹಾಭಾಷ್ಯದಿಂದ ಮೊದಲುಗೊಂಡು ರಾಮಾಯಣ, ಪಂಚತಂತ್ರ ಇತ್ಯಾದಿಗಳಲ್ಲಿ ಬೇಕಾದಂತೆ ಉಂಟು. ಇವು ಸಂಸ್ಕೃತ ವ್ಯವಹಾರ ಭಾಷೆ ಆಗದೇ ಇದ್ದರೆ ಬರೋಕ್ಕೆ ಸಾಧ್ಯ ಇಲ್ಲ, ಆ ರೀತಿಯಾದ ಮಾತುಗಳು. ನೋಡಿ, ಗೇಹೇ ನರ್ದಿ ಅಂತ ಮನೆಯಲ್ಲೇ ಇವನು ಪೌರುಷ, ಹಮಾರ ಕುತ್ತ ಹಮಾರ ಗಲ್ಲಿ ಮೇ ಶೇರ್ ಅಂತಾರಲ್ಲ ಹಿಂದಿನಲ್ಲಿ, ಆ ಥರದ್ದು. ಮತ್ತು ಪಾತ್ರೇ ಸಮಿತಃ ಅಂತ, ಕಾಮ್ಕೋ ಚಕ್ಕರ್ ಖಾನಾಕೋ ಹಾಜರ್ ಅಂತಾರಲ್ಲ ಅದು. ಪಾತ್ರೇ ಸಮಿತ, ತಟ್ಟೆ ಇಟ್ಟ ತಕ್ಷಣ ವಕ್ರಿಸ್ತಾನೆ ಪಿಂಡಕ್ಕೆ ದಂಡಪಿಂಡ ಅಂತ, ಆ ರೀತಿಯಾದಂಥದ್ದು. ಮತ್ತು ಗೋಷ್ಠೀಕ್ಷ್ವಾಭ ಅಂತ, ಸಭೆಯಲ್ಲಿ ಬಾಯ್ಪಟಾಕಿ ಅಂದರೆ ಊರಲ್ಲಿ ಹುಲಿ ಮನೆಯಲ್ಲಿ ಇಲಿ ಅಂತಾರಲ್ಲ, ಹೆಂಡತಿ ಮುಂದೆ ಅವನ ಕೈದೇನೂ ನಡೆಯೋದಿಲ್ಲ ಅನ್ನುವಂಥದ್ದು. ತೀರ್ಥಕಾಕ, ಒಬ್ಬ ಮೇಷ್ಟ್ರಿಂದ ಇನ್ನೊಬ್ಬ ಮೇಷ್ಟ್ರಿಗೆ ಹಾರಿ ಹೋಗಿ ಎಲ್ಲೂ ವಿದ್ಯೆ ಪೂರ್ಣ ಮಾಡಿಕೊಳ್ಳದೆ ಎಲ್ಲ ಕಡೆ ಹ್ಯಾಚ್ ಪ್ಯಾಚ್ ಆಗಿ, ತಮಿಳಿನಲ್ಲಿ ನಾಯಿ ವಾಯಿ ವಿಚ್ಚಾಪೋಲೆ ಅಂತ ಕರೀತಾರೆ. ನಾಯಿ ತಿನ್ನೋದು ಇಲ್ಲ, ಅದು ಮುಟ್ಟಿದ್ದನ್ನು ಯಾರೂ ತಿನ್ನೋ ಹಾಗಿಲ್ಲ, ಎಲ್ಲವನ್ನೂ ಬಾಯಿ ಹಾಕಿ ಹಾಳು ಮಾಡಿಬಿಡುತ್ತೆ ಅಂತ. ಆ ಥರ ತೀರ್ಥಕಾಕ ಅಂತ. ಅದೇ ತರಹ ಊರೆಲ್ಲ ಪೋಲಿ ತಿರುಗ್ತಾ ಇರ್ತಕ್ಕಂಥವನನ್ನು ನಗರ ಕಾಕ, ನಗರ ಸಂಡ ಅಂದರೆ ಬಜಾರ್ ಗೂಳಿ ಅಂತ ಕರೀತಾರಲ್ಲ, ಆ ರೀತಿ ಸಾಂಡ್ ಅಂತ ಹೇಳ್ಬಿಟ್ಟು ಅಂತಾರಲ್ಲ.
ಗಲಿ ಸಾಂಡ್ ಅಂತ ಹಿಂದಿನಲ್ಲಿ ಕರೀತಾರೆ, ಗಲ್ಲಿಗಳೆಲ್ಲ ಓಡಾಡ್ತಕ್ಕಂಥ ಗೂಳಿ ಅನ್ನುವಂಥದ್ದು. ಹೀಗೆ ಬೇಕಾದಷ್ಟು ಇಡಿಯಮ್ಸು ಮಹಾಭಾಷ್ಯದಲ್ಲಿ ಬರುತ್ತೆ. ಖಲೆ ಬುಸ ಅಂತಂದರೆ ಸುಗ್ಗಿ ಚೆನ್ನಾಗಾಗಿರ್ತಕ್ಕಂಥದ್ದು ಅನ್ನುವಂಥದ್ದು. ಏಹಿ ವಣಿಜ, ವರ್ತಕನ ಕರಿ ಅಂತ, ಕವಳ ತಾಯಿ ಕರಿಯಪ್ಪ ಅಂತ. ಈಗೆಲ್ಲ ಭಿಕ್ಷೆಗೆ ಯಾರೂ ಬರುವುದೇ ಇಲ್ಲ. ಆ ಕವಳ ತಾಯಿನ ಅಮ್ಮ ತಾಯಿನ ಹೋಗು ಅಂತ ಹೇಳು ಅಂತ. ಕವಳ ತಾಯಿ ಅಂತ ಬರುವವನು ಅವನಿಗೆ ಕವಳ ತಾಯಿ ಅಂತ ಹೆಸರು. ಹಾಗೆ ಎಲ್ಲೋ ಮಾರ್ಕೊಂಡು ಹೋಗ್ತಾ ಇದ್ದಾನೆ ಬೀದಿನಲ್ಲಿ ವರ್ತಕ, ಹಾಲು ಮೊಸರು ಅಂತ ಬೀದಿನಲ್ಲಿ ಮಾರ್ಕೊಂಡು ಹೋಗ್ತಾ ಇದ್ರೆ, ಇಲ್ಲದ್ರೆ ಕ್ಯಾರೆಟು ತರಕಾರಿ ಅಂತ ಮಾರ್ಕೊಂಡು ಹೋಗ್ತಾ ಇದ್ರೆ ಕ್ಯಾರೆಟು ಬಪ್ಪ ಅಂತ ನಾವು ಕರಿತೀವಲ್ಲ, ಹಾಗೇನೆ ಏಹಿ ವಣಿಜ, ಏಹಿ ವಣಿಜಂ ಕುರು ಅಂತಂದರೆ ಅವನು ಬರೆ ಹೇಳು ಅಂತ, ಅಪೇಹಿ ವಣಿಜಂ ಕುರು ಬೇಡ ಹೋಗು ಅಂತ ಹೇಳು ಅಂತ. ಈ ರೀತಿಯಾದದ್ದು ಎಷ್ಟು ಮಹಾಭಾಷ್ಯಕಾರ ಹೇಳ್ತಾನೆ. ಅದನ್ನು ನೋಡಿದ್ರೆ ನಿಜವಾಗಿ ಲೋಕರೂಢಿಯಲ್ಲಿಲ್ಲದೆ ಇದ್ದರೆ ಹೇಗಾಗುತ್ತೆ. ಈಗ ಪ್ಲುತ ಯಾವಾಗ ಬಳಕೆ ಆಗುವಂಥದ್ದು, ದೂರದಲ್ಲಿ ಯಾರಾದರೂ ಇದ್ದರೆ ಪ್ಲುತವನ್ನು ಕರೆಯಬೇಕು ಅಂತ. ಉದಾಹರಣೆಗೆ ಸಂಬೋಧನ ಪ್ರಥಮ ವಿಭಕ್ತಿ ಅಕಾರಾಂತ ಶಬ್ದ ಪುಲ್ಲಿಂಗ ಶಬ್ದ ಅಂತ ಇಟ್ಕೊಂಡ್ರೆ ರಾಮ ರಾಮೋ ರಾಮಾಹ, ಹೇ ರಾಮ ಹೇ ರಾಮೋ ಹೇ ರಾಮಾಹ ಹೇ ರಾಮ ಅಂತ ಅದು ಸಂವೃತ ಆಕಾರವಾಗಬೇಕು. ಆದರೆ ದೂರದಲ್ಲಿದ್ದು ಕರೆಯುವಾಗ ಹೇ ರಾಮ ಅಂತ ಕರೀಬೇಕು ಅಂತ. ರಾಮ ಅನ್ನೋದು ದೀರ್ಘ, 2 ಮಾತ್ರೆಗಳ ಗುರು. ರಾಮ ಹ್ರಸ್ವ, ಮ ಅನ್ನೋದು ಹ್ರಸ್ವ, ಒಂದು ಮಾತ್ರೆ. ಒಂದು ಚಿಟಿಕೆ ಹೊಡೆದರೆ ಬರುವಂಥ ಕಾಲ ಏನಿದೆ, ಆ ಚಿಟಿಕೆ ಹೊಡೆಯುವಷ್ಟು ಶಬ್ದದ ಕಾಲ ಅದು ಲಘು. 2 ಚಿಟಿಕೆ ಹೊಡೆಯುವಷ್ಟಾದರೆ ಗುರು, 3 ಚಿಟಿಕೆ ಹೊಡೆಯುವಷ್ಟು ಕಾಲದ್ದಾದರೆ ಪ್ಲುತ ಅಂತ. ರಾಮ 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 ಅಂತ ಹೇಳ್ಬಿಟ್ಟು, ಹಾಗೆ ಆಯುಷ್ಮನ್ ಯೇಧೀ ಅಂತ ಹೇಳ್ಬಿಟ್ಟು ಎಳೆಯಬೇಕು ಅಂತೆಲ್ಲ ವ್ಯಾಕರಣದಲ್ಲಿ ಬರುತ್ತೆ. ದೂರದಲ್ಲಿ ಎಲ್ಲಿಯೋ ರಾಮ ಓಡಾಡ್ತಾ ಇದ್ದರೆ ಹೇ ರಾಮ ಅಂತ ಕರಿಬೇಕು ಅಂತಂದರೆ, ಲೋಕ ವ್ಯವಹಾರದಲ್ಲಿ ಇವೆಲ್ಲ ಇಲ್ಲದೇ ಇದ್ದರೆ ಯಾತಕ್ಕೆ ಬರುತ್ತೆ ಈ ಥರದ್ದು? ಉಶ್ಚ ಉಶ್ಚ ಊಶ್ಚ ಅಂತೆಲ್ಲ ವ್ಯಾಕರಣ ಸೂತ್ರಗಳನ್ನು ಮಾಡ್ತಾ ಆ ಪ್ಲುತತ್ವ ಹೇಗೆ ತೋರಿಸಬೇಕು ಅಂತೆಲ್ಲ ನಮಗೆ ಪಾಣಿನಿ ಸೂತ್ರಗಳಿಂದಲೇ ಗೊತ್ತಾಗುತ್ತೆ. ಇದನ್ನೆಲ್ಲ ಗೊತ್ತಿದ್ದರೆ ಪರವಾಗಿಲ್ಲ, ಗೊತ್ತಿಲ್ಲದೆ ಅವಿಚಾರಿತವಾಗಿ ಮಾಡುವುದು. ಆದರೆ ದಿವಾಳಿ ಆಗೋನಿಗೆ ವ್ಯಾಪಾರ ಹೆಚ್ಚು, ಹಾದರಗಿತ್ತಿಗೆ ಪಾತಿವೃತ್ಯ ಹೆಚ್ಚು ಅಂತ ಒಂದು ಗಾದೆ ಇದೆ ಕನ್ನಡದಲ್ಲಿ. ಈ ಸಂಸ್ಕೃತ ಆಕ್ಷೇಪ ಮಾಡುವವರ ಬದುಕು ಅದೇ ಆಗಿಬಿಟ್ಟಿದೆ. ವಿವೇಕ ಇಲ್ಲ, ಪ್ರಾಮಾಣಿಕತೆ ಮೊದಲೇ ಇಲ್ಲ. ಇವೆಲ್ಲ ನಾವು ಅಭ್ಯಾಸ ಮಾಡಿ ತಿಳ್ಕೊಳ್ಬೇಕಾದಂಥ ಸ್ವಾರಸ್ಯಗಳು. ಆಮೇಲೆ ಅರುಂಧತಿ ಕೌಸಲ್ಯನ್ನು ಕರ್ಕೊಂಡು ಪ್ರವೇಶ ಮಾಡ್ತಾಳೆ. ನೋಡಿ, ಕೌಸಲ್ಯ ಪ್ರವೇಶಕ್ಕೆ ಮುಂಚೆ ಅವಳು ಹೇಗೆ ಬರ್ತಾ ಇದ್ದಾಳೆ ಅನ್ನೋ ಸೂಚನೆ. ಈ ಮೂಲಕ ನಾಟಕಕಾರ ನಟರಿಗೆ ಒಂದು ಸೂಚನೆ ಕೊಡ್ತಾನೆ, ಆ ಪಾತ್ರ ಯಾವ ರೀತಿಯಲ್ಲಿ ಹೆಜ್ಜೆ ಹಾಕಬೇಕು ಹೇಗೆ ಅಂತ. ನಿಜ ನಾಟ್ಯಶಾಸ್ತ್ರದಲ್ಲಿ ಯಾವ ಪಾತ್ರದ ಹೆಜ್ಜೆ ಹೇಗಿರುತ್ತೆ, ಅದರ ನೇಪಥ್ಯ ಎಂಥದ್ದು ಅನ್ನುವುದಿದೆ. ಆದರೆ ಇವು ವಿಶಿಷ್ಟ ಪಾತ್ರಗಳು. ಕೌಸಲ್ಯ ಜರ್ಬಿನಿಂದ ಬರಬೇಕಾ? ಅಲ್ಲ. ಈ ಕಾಂಟೆಕ್ಸ್ಟಲ್ಲಿ ಹೇಗೆ ಬರಬೇಕು? ಕೌಸಲ್ಯ ಅಂತ ಒಬ್ಬ ದಡೂತಿ ಹೆಂಗಸನ್ನು ಕರ್ಕೊಂಡು ಬಂದುಬಿಟ್ರೆ ಆಗೋಲ್ಲ. ಅವಳು ಬಡವಾಗಿದ್ದಾಳೆ, ಸ್ವರ್ಗಿದ್ದಾಳೆ ಅಂತ ಕವಿ ಇಲ್ಲಿ ಪದ್ಯ ರೂಪದಲ್ಲಿ ಹೇಳ್ತಾ ಇದ್ದರೆ ಹಾಗೆ ಬಂದರೆ ಆಗುವಂಥದ್ದಲ್ಲ. ಅಂದರೆ ಕ್ಯಾರೆಕ್ಟರ್ ಸೆಲೆಕ್ಷನ್, ಕ್ಯಾಸ್ಟಿಂಗ್ ಡೈರೆಕ್ಟರ್ ಅಂತ ಹಾಲಿವುಡ್ಡಲ್ಲಿ ಹೇಳ್ತಾರೆ. ಈ ಫಿಲ್ಮ್ ಡೈರೆಕ್ಟ್ರಿಗಿಂತ ಕಾಸ್ಟಿಂಗ್ ಡೈರೆಕ್ಟ್ರನ್ನ ಓಲೈಸೋದು ಜಾಸ್ತಿ ಅಂತೆ. ಯಾಕೆಂದರೆ ಕಾಸ್ಟಿಂಗ್ ಡೈರೆಕ್ಟ್ರು ನಮಗೊಂದು ಚಾನ್ಸ್ ಕೊಡ್ತಾನೆ ಅಂತ. ಈ ಅವಕಾಶ ಸಿಗಬೇಕು ಅಂದರೆ ಕಾಸ್ಟಿಂಗ್ ಡೈರೆಕ್ಟ್ರ್ ಹಿಂದೆ ಓಡಾಡಬೇಕು. ಆ ಥರ ಕಾಸ್ಟ್ ಯಾವ ಥರ ಇರಬೇಕು, ಆ ನಟವರ್ಗ ಪಾತ್ರವರ್ಗ ಹೇಗೆ ರೂಪಿತವಾಗಬೇಕು ಅನ್ನುವುದರ ಸೂಚನೆ ನಾಟಕ ಓದಿದಾಗ ಸಿಗುತ್ತೆ. ಅದೇ ಈಗ ನೀವು ನಮ್ಮ ಗಿರೀಶ್ ಕಾರ್ನಾಡರು ಸೇರಿದಂತೆ ದೊಡ್ಡ ದೊಡ್ಡ ನಾಟಕಕಾರರ ನಾಟಕಗಳನ್ನು ನೋಡಿ, ನಾಟಕದ ಒಳಗಿಂದ ಆ ನಟವರ್ಗ ಹೇಗಿರಬೇಕು, ಮತ್ತೊಂದು ವಿವರಗಳು ಏನಿರಬೇಕು ಯಾವುದೊಂದು ಗೊತ್ತಾಗೋಲ್ಲ. ಅವರು ದೊಡ್ಡ ಟಿಪ್ಪಣಿಗಳನ್ನು ಕೊಡಬೇಕು, ಅವರೇ ನಿರ್ದೇಶನ ಮಾಡಬೇಕು. ಇಟ್ ಈಸ್ ನಾಟ್ ಕಂಪ್ಲೀಟ್ ಇನ್ ಇಟ್ಸ್ ಸೆಲ್ಫ್. ಆ ಗ್ರಂಥದ ಒಳಗಿನ ವಿವರಗಳಿಂದಲೇ ಅದು ಸಮಗ್ರವಾಗಿರಬೇಕು. ಅಂಥದ್ದನ್ನು ಸಂಸ್ಕೃತ ನಾಟಕದಲ್ಲಿ ನೋಡ್ತೀವಿ. ಈ ಒಂದು ಸೀನ್ರಿ ಸೆಟ್ಟಿಂಗ್ ಮಾಡೋದಿದ್ರೂ ಕೂಡ ಅಲ್ಲಿ ಪದ್ಯಗಳ ವಿವರಗಳಿಂದ ಗೊತ್ತಾಗುತ್ತೆ ಯಾವ ಥರ ಮಾಡ್ಬೋದು ಅಂತ. ಉದಾಹರಣೆಗೆ ಉತ್ತರ ರಾಮಚರಿತವನ್ನೇ ಸಿನಿಮಾ ಮಾಡ್ತೀವಿ ಅಂತಂದರೆ ಆ ದಂಡಕಾರಣ್ಯ ಯಾವ ಥರ ಇರಬೇಕು, ಹೋಗ್ಬಿಟ್ಟಿದನುವೆ ಥಾರ್ನಲ್ಲೋ ಗೋಬಿನಲ್ಲಿಯೋ ಇನ್ನೆಲ್ಲಿಯೋ ಕಲಹರಿ ಡೆಸರ್ಟಲ್ಲಿಯೋ ತೆಗೆಯೋದಕ್ಕಾಗೋದಿಲ್ಲ. ಅದು ಡೆನ್ಸ್ ಫಾರೆಸ್ಟ್ ಆಗಿರಬೇಕು, ಟ್ರಾಪಿಕಲ್ ಫಾರೆಸ್ಟು. ಅದು ಒಳ್ಳೆ ಗ್ರೀಷ್ಮ ಕಾಲದಲ್ಲಿ ತೆಗೆದಿರಬೇಕು. ಆ ಪಿಕ್ಚರೈಸೇಷನ್ನು ಅಂತ ಆ ಲೊಕೇಲಿಗೆ ಬೇಕಾದ ಬ್ಯಾಕ್ ಡ್ರಾಪನ್ನೆಲ್ಲ ಕೊಡ್ತಾ ಇದ್ದಾನೆ ಆ ಪದ್ಯಗಳ ಮೂಲಕವಾಗಿ. ರಂಗಸ್ಥಳದಲ್ಲಿ ಅವನಷ್ಟನ್ನು ಕೂಡ ಆಂಗಿಕಾಭಿನಯದಿಂದ ಮಾಡಿ ತೋರಿಸ್ತಾರೆ. ಅಲ್ಲಿ ತ್ರಿಷದ್ಭ್ಯ ಪ್ರತಿಸೂರ್ಯಕೈ ರಜಗರ ಸ್ವೇದದ್ರವ ಪೀಯತೆ ಅಂತನ್ನುವಲ್ಲಿ ಯಾವ ಓತಿಕೆತ್ತವನ್ನು ಹೆಬ್ಬಾವನ್ನು ರಂಗಸ್ಥಳದ ಮೇಲೆ ತರೋಕ್ಕಾಗೋಲ್ಲ. ಆದರೆ ಆಂಗಿಕದ ಚಲನೆಯಿಂದಲೇ ಆ ಹೆಬ್ಬಾವಿನ ಗತಿ. ಉದಾಹರಣೆಗೆ ಆವಿದ್ಧ ವಕ್ತ್ರ ಅಂತ ಒಂದು ಕರಡ ಉಂಟು. ಆ ಆವಿದ್ಧ ವಕ್ತ್ರ ಅನ್ನುವಂಥ ಆ ಹಸ್ತ ವಿಲಾಸದಿಂದ ಕೈಗಳನ್ನು ಹಾವಿನ ಥರ ಬಳಕಿಸ್ತಕ್ಕಂಥದ್ದು ಆವಿದ್ಧ ವಕ್ತ್ರ ಅಂತ ನೃತ್ಯಹಸ್ತ ಉಂಟು. ಹಾಗೆ ಸರ್ಪಿತ ಅಂತಕ್ಕಂಥ ಒಂದು ಕರ್ಣ ಕೂಡ ಉಂಟು. ಆ ಸರ್ಪಿತ ಮತ್ತು ಆವಿದ್ಧ ವಕ್ತ್ರ ಕರ್ಣಗಳನ್ನು ಮಾಡಿಕೊಂಡು ಭುಜಂಗ ತ್ರಾಸಿತ ಮೊದಲಾದ ಇನ್ನಿತರ ಕರ್ಣಗಳ ಮೂಲಕವಾಗಿ ಆ ಹೆಬ್ಬಾವನ್ನು ತೋರಿಸಿ ಆಮೇಲಿಂದ
ಓತಿಕೆತ್ತ ಅದರ ಬೆವರನ್ನು ಹೇಗೆ ನೆಕ್ತಾ ಇದೆ ಅಂತನ್ನುವುದನ್ನು ತೋರಿಸೋದಕ್ಕೆ ಅವಕಾಶವಾಗುತ್ತೆ. ಈ ರೀತಿ ರಂಗಸ್ಥಳದಲ್ಲಿ ನಟರು ಮಾಡ್ತಾಯಿದ್ರು. ಆದರೆ ಈಗ ಡಿಸ್ಕವರಿ ಚಾನಲ್ ಥರದನ್ನು ತಂದಿಟ್ಬಿಟ್ಟು ಸಿನಿಮಾದಲ್ಲಿ ಬೇಕಾದ್ರೆ ಅದನ್ನು ಬಳಸ್ಕೊಳ್ಬಹುದು. ಏನಂದರೆ ಸಂಸ್ಕೃತ ನಾಟಕಗಳ ಸ್ವಯಂಪೂರ್ಣತೆಯ ಸ್ವಾರಸ್ಯ ಎಂಥದ್ದು ಅಂತ ನೋಡಿದ್ರೆ ಅವರೆಷ್ಟು ದೂರದೃಷ್ಟಿಯಿಂದ ಮಾಡಿದ್ರು. ಶೇಕ್ಸ್ಪಿಯರ್ನಲ್ಲಿಯೂ ಹೀಗೆ ಕಾಣಿಸುತ್ತೆ. ಕಿಂಗ್ ಲಿಯರಲ್ಲಿ ಒಂದು ಕಡೆ ಬರುತ್ತೆ ಒಂದು ಮಹಾಪ್ರಪಾತದ ವರ್ಣನೆ. ಅದು ದೀರ್ಘವಾಗಿ ಹಲವು ಸಾಲುಗಳು ಪುಂಖಾನುಪುಂಖವಾಗಿ ಮುಂದುವರಿಯುತ್ತದೆ. ಅದೇ ತರಹ ಅವನ ಇದರೊಳಗೆ ಟೆಂಪೆಸ್ಟ್ ನಾಟಕದಲ್ಲಿ ಚಂಡಮಾರುತದ ವರ್ಣನೆ ಹಲವು ಬಗೆಯಲ್ಲಿ ಬರುತ್ತದೆ. ನಮಗಲ್ಲೆಲ್ಲ ರಂಗಸ್ಥಳ ಖಾಲಿ ಏನೂ ಇಲ್ಲ. ಶೇಕ್ಸ್ಪಿಯರ್ ಥಿಯೇಟ್ರ್ ಶೂನ್ಯವಾಗಿತ್ತು. ಮಧ್ಯಾಹ್ನದೊತ್ತು ನಡೀತಾ ಇತ್ತು. ಒಂದು ಮೈಣದ ಬತ್ತಿ ತೆಗೆದುಕೊಂಡು ಬಂದರೆ ಮೇಲೆ ಖಾಲಿ ಇದ್ದಂಥದ್ದು ಓಪನ್ ಟೆರೇಸು. ಆದರೆ ಪಾತ್ರಧಾರಿಗಳು ಹಾಗೆ ಬಂದರೂ ಕೂಡ ಪ್ರೇಕ್ಷಕರು ಪಿಟ್ ಅಂತ ಕರೀತಾರೆ, ಮುಂದಿನ ಹಳ್ಳದಲ್ಲಿ ನಿಂತು ನೋಡ್ತಕ್ಕಂಥ ನಾಲ್ಕಾಣೆ ಪ್ರಭುಗಳು. ಅವರು ಕೂಡ ಇದು ರಾತ್ರಿಯ ಸೀನ್ ಅಂತ ಗುರುತಿಸ್ಕೊಳ್ತಾ ಇದ್ರು. ವೇಷ ಬಿಟ್ಟು ಇನ್ಯಾವ ರಂಗಸಜ್ಜಿಕೆಯೂ ಇರ್ತಿರಲಿಲ್ಲ, ಮಾತಿಂದ ಮಾಡ್ತಾಯಿದ್ರು. ಇವತ್ತು ನಾವು ಶೇಕ್ಸ್ಪಿಯರ್ನ ಕಾಲದ ರಸಿಕರಿಗಿಂತ, ಭವಭೂತಿ ಕಾಳಿದಾಸನ ಕಾಲದ ರಸಿಕರಿಗಿಂತ ತುಂಬ ಕಳಪೆ ಆಗಿಬಿಟ್ಟಿದ್ದೀವಿ. ಎಲ್ಲವನ್ನೂ ಕಣ್ಣು ಮುಂದೆ ಕುಣಿಸ್ತೇ ಇದ್ದರೆ ನಮಗೆ ಅರಿವೇ ಆಗೋದಿಲ್ಲ. ಧ್ವನಿ ಪ್ರಪಂಚ ನಮ್ಮದಲ್ಲ ಅನ್ನುವ ಸ್ಥಿತಿ ಬಂದುಬಿಟ್ಟಿದೆ. ಇರಲಿ, ಈ ಪಾತ್ರಗಳು ಪ್ರವೇಶ ಮಾಡಿದಾಗ ಕಂಚುಕಿ, ಕೌಸಲ್ಯ, ಅರುಂಧತಿ ಎಲ್ಲ ಬಂದಾಗ ಅಯ್ಯೋ ಇಲ್ಲಿ ಜನಕ ಮಹಾರಾಜ ಬಂದುಬಿಟ್ಟಿದ್ದಾನಲ್ಲ, ಆತನನ್ನು ನಾನು ಹೇಗೆ ನೋಡಲಿ? ಈದೃಶೇ ಕಾಲೇ ಮಿಥಿಲಾಧಿಪೋ ಮಯ ದೃಷ್ಟವ್ಯೈತಿ ಸಮಮೇವ ಸರ್ವ ದುಃಖಾನಿ ಅವತರಂತಿ. ಬೀಗನನ್ನು ನೋಡುವಂಥದ್ದು. ಸಂಸ್ಕೃತದಲ್ಲಿ ಬೀಗ, ಬೀಗಿತ್ತಿಯವರಿಗೆ ಬಂಧು ಅಂತ ಕರೀತಾನೆ. ಬಂಧು ಶಬ್ದ ಈ ಬೀಗತನ ಇದ್ದಾಗ ಮಾತ್ರ. ಈ ಬೀಗ, ಬೀಗಿತ್ತಿ ಎನ್ನುವುದು ಬಿಂಕ ಮಾಡುವಂಥವರು ಅನ್ನೋದರಿಂದ ಬಂದಿರತಕ್ಕಂಥದ್ದು ಕನ್ನಡದಲ್ಲಿ. ನೋಡಿ, ತಮಿಳಿನಲ್ಲಿ ಸಂಬಂಧಿ ಅಂತ ಕರೀತಾರೆ. ಸಂಬಂಧಿ, ಬಂಧು ಅನ್ನುವಂಥದ್ರಿಂದ ಮಾತೆತ್ತಿದ್ರೆ ತಮಿಳಿಗೂ ಸಂಸ್ಕೃತಕ್ಕೂ ಸಂಬಂಧವೇ ಇಲ್ಲ ಅಂತ ದುರ್ವಾದ ಮಾಡ್ತಾರೆ. ತಮಿಳಿನಲ್ಲಿ ಬೇಕಾದಷ್ಟು ಸಂಸ್ಕೃತ ಶಬ್ದಗಳಿವೆ. ಆದರೆ ಅವರು ಅದರ ಕೈ, ಕಾಲು, ಕಣ್ಣು, ಮೂಗು ಎಲ್ಲ ತಿರುಚಿಬಿಟ್ಟು ಅದನ್ನು ಯಾವ್ಯಾವ ಥರ ಫ್ರ್ಯಾಕ್ಚರ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದಾರೆ ಅಂದರೆ ಸಾಕಷ್ಟು ಹಿಂದೆ ಹೋದೊರತು ನಮಗೆ ಗೊತ್ತಾಗೋದಿಲ್ಲ. ಆ ತರಹ ಆಗಿಬಿಟ್ಟಿದೆ. ಆದರೆ ಬೇಕಾದಷ್ಟು ಉಂಟು. ಮತ್ತು ಸಂಸ್ಕೃತದ ಅದದೇ ಸಂಸ್ಕಾರ, ಅದದೇ ವಾಗ್ರೂಢಿ ಇರತಕ್ಕಂಥದ್ದು ಕನ್ನಡ, ತೆಲುಗು, ಮಲಯಾಳಮಲ್ಲಿ ಕಾಣಿಸದೇ ಇರೋದು, ಕೆಲವೊಮ್ಮೆ ಹಿಂದಿ, ಮರಾಠಿಯಲ್ಲಿ ಕಾಣಿಸ್ದೇ ಇರೋದು ತಮಿಳಿನಲ್ಲಿ ಕಾಣಿಸುತ್ತೆ. 4 ಭಾಷೆ ಕಲಿಬೇಕು, 16 ಭಾಷೆಗಳ ಒಂದು ತೌಲನಿಕ ಅಧ್ಯಯನ ಮಾಡಬೇಕು, ವ್ಯಾಕರಣಾದಿಗಳನ್ನು ಬಲ್ಲವರಾಗಿರಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಭಾರತೀಯ ಪರಂಪರೆಯ ಸರಿಯಾದ ತಿಳಿವಿದ್ದಾಗ ತಾನಾಗಿ ತೆರೆಕೊಳ್ಳುತ್ತೆ. ದಕ್ಷಿಣ ಬೇರೆ, ಉತ್ತರ ಬೇರೆ ಅನ್ನೋದು ಅಬದ್ಧ ಅಂತ. ಇಲ್ಲಿ ಅವಳು ಸಂಬಂಧಿಯಾದ ಜನಕನನ್ನು ನಾನು ಹೇಗೆ ಕಾಣಲಿ? ನನ್ನ ಮಗ ಅವನ ಮಗಳನ್ನು ಪರಿತ್ಯಾಗ ಮಾಡಿಬಿಟ್ನಲ್ಲ, ನನಗೆ ಮುಖ ಇಲ್ಲ ನೋಡೋದಕ್ಕೆ ಅನ್ನುವಂಥದ್ದು ಬಹಳ ಡೆಲಿಕೇಟ್, ಎಂಬರಾಸಿಂಗ್ ಸಿಚುಯೇಷನ್. ಅರುಂಧತಿ ಹೇಳ್ತಾಳೆ, ಅತ್ರ ಕಸ್ಸಂದೇಹ, ಹೌದಮ್ಮ, ಸಂದೇಹವೇ ಇಲ್ಲ ಇದರೊಳಗೆ. ಏನು ಮಾಡೋದು? ಸಂತಾನ ವಾಹಿನ್ಯಪಿ ಮಾನುಷಾಣಾಂ ದುಃಖಾನಿ ಸಂಬಂಧಿ ವಿಯೋಗಜಾನಿ ದೃಷ್ಟೇ ಜನೇ ಪ್ರೇಯಸಿ ದುಸ್ಸಹಾನಿ ಸ್ರೋತಸ್ಸಹಸ್ರೈರಿವ ಸಂಪ್ಲವಂತೆ. ಆತ್ಮೀಯರು ಕಂಡಾಗ, ಬಂಧು ಬಾಂಧವ್ಯದ ಪ್ರೀತಿ ವಿಶ್ವಾಸಗಳು ಬೆಳೆದಾಗ, ನಮ್ಮ ಸಂತತಿಯದೇ ಒಂದು ನೋವು ನಲಿವು ಅಲ್ಲಿದ್ದಾಗ ದುಃಖ 1000 ತೆರೆಗಳಾಗಿ ಹರಿಯುತ್ತೆ, 1000 ತೊರೆಗಳಾಗಿ ಹರಿಯುತ್ತೆ. ಅದಕ್ಕೆ ಬೇರೆ ದಾರಿಯೇ ಇಲ್ಲ ಅಂತ. ಇಲ್ಲೆಲ್ಲ ವಸ್ತುಸ್ಥಿತಿಯನ್ನು ಅಂಗೀಕರಿಸುವಂಥದ್ದನ್ನು ಮತ್ತು ಸೀತಾಪರಿತ್ಯಾಗ ಯಾರ್ಯಾರಿಗೆ ಯಾವ್ಯಾವ ಸ್ತರದಲ್ಲಿ ವೇದನೆ ಕೊಡ್ತಾ ಇದೆ ಅನ್ನೋದನ್ನು ಕವಿ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದಾನೆ. ಆಮೇಲೆ ಅರುಂಧತಿ ಹೇಳ್ತಾಳೆ, ಯೇಷವ ಶ್ಲಾಘ್ಯ ಸಂಬಂಧಿ ಜನಕಾನಾಂ ಕುಲೋದ್ವಾಹ ಯಾಜ್ಞವಲ್ಕ್ಯೋ ಮುನಿರ್ಯಸ್ಮೈ ಬ್ರಹ್ಮಪಾರಾಯಣಂ ಜಗು. ಇವನೇಮ್ಮ ನಿಮ್ಮ ಬಂಧು ಯಾಜ್ಞವಲ್ಕ್ಯ ಮಹರ್ಷಿ, ಈತನಿಗೆ ಬ್ರಹ್ಮಪಾರಾಯಣ ಉಪನಿಷತ್ತುಗಳನ್ನು ಪಾಠ ಹೇಳ್ದ ಅಂತ. ಯಾರು ಬೃಹದಾರಣ್ಯಕೋಪನಿಷತ್ತಿನ ಮುನಿಕಾಂಡವನ್ನು ಬಲ್ಲರೋ ಅವರಿಗೆ ಯಾಜ್ಞವಲ್ಕ್ಯ ಮತ್ತು ಜನಕರ ಸಂವಾದ ಏನು ಅಂತ ಗೊತ್ತು. ಒನ್ ಆಫ್ ದಿ ಗ್ರ್ಯಾಂಡೆಸ್ಟ್ ಪೋರ್ಷನ್ಸ್ ಇನ್ ದಿ ಹೋಲ್ ರೇಂಜ್ ಆಫ್ ಉಪನಿಷದಿಕ್ ಲಿಟ್ರೇಚರ್ ಅಂತಂದರೆ ಜನಕ ಯಾಜ್ಞವಲ್ಕ್ಯ ಸಂವಾದ ಅಂತ ಅನ್ಬೋದು. ಅತ್ಯದ್ಭುತವಾದದ್ದು. ತೈತ್ತಿರೀಯ ಉಪನಿಷತ್ತಿನಲ್ಲಿ ಬರುವ ಭೃಗುವಾರುಣಿ ವಿದ್ಯೆ ಆಗಲಿ, ಮತ್ತು ಕಠದಲ್ಲಿ ಬರತಕ್ಕಂಥ ಯಮ ಹಾಗೂ ನಚಿಕೇತರ ಸಂವಾದ ಇರಬಹುದು. ಆಮೇಲೆ ಇಲ್ಲಿ ಜನಕ ಯಾಜ್ಞವಲ್ಕ್ಯರ ಸಂವಾದ, ಇವುಗಳು ಉಪನಿಷತ್ತುಗಳಲ್ಲೆಲ್ಲ ಅತ್ಯುತ್ತಮವಾದಂಥದ್ದು. ಛಾಂದೋಗ್ಯದಲ್ಲಿ ಹಾಗೆಯೇ ಬರ್ತಕ್ಕಂಥ ನಾರದ ಸನತ್ಕುಮಾರ ಸಂವಾದ, ಹಾಗೆಯೇ ಇಂದ್ರ ಮತ್ತು ಪ್ರಜಾಪತಿ ಸಂವಾದ, ಇವುಗಳೆಲ್ಲ ಅತ್ಯಂತ ಉನ್ನತೋನ್ನತವಾದ ಅಧ್ಯಾತ್ಮ ವಿದ್ಯಾಸ್ಥಾನಗಳು. ಅವಸ್ಥಾತ್ರಯ ಮೀಮಾಂಸೆ ಸರ್ವೋತ್ಕೃಷ್ಟವಾಗಿ ಬಂದಿರುವುದು ಬೃಹದಾರಣ್ಯಕೋಪನಿಷತ್ತಿನ ಇದೇ ಜನಕ ಯಾಜ್ಞವಲ್ಕ್ಯ ಸಂವಾದದಲ್ಲಿ. ಈ ಮಟ್ಟದಲ್ಲಿ ದೊಡ್ಡ ಋಷಿಯಾದವನು, ಜ್ಞಾನಿಯಾದವನು ಜನಕ, ಅವನು ಕಾಣಿಸ್ತಾ ಇದ್ದಾನೆ ಅಂತ ನೋಡಿ ಭವಭೂತಿಯ ಒಂದು ಸಂಪ್ರದಾಯ ಶುದ್ಧಿ, ಅವನ ಭಾಷೆಯ ಸಿದ್ಧಿ ಎಂಥದ್ದು.
ಯಾಜ್ಞವಲ್ಕ್ಯೋ ಮುನಿರ್ಯಸ್ಮೈ ಬ್ರಹ್ಮಪಾರಾಯಣಂ ಜಗವು. ಬ್ರಹ್ಮಪಾರಾಯಣ ಅಂತಾನೆ, ವೇದ ಅಂದರೆ ಬ್ರಹ್ಮ. ಇಡೀ ಋಗ್ವೇದದಲ್ಲಿ ಬ್ರಹ್ಮಶಬ್ದ ವೇದಾರ್ಥದಲ್ಲಿಯೇ ಬಳಕೆ ಆಗಿರುವಂಥದ್ದು. ಬ್ರಹ್ಮ ಅನ್ನುವಂಥದ್ದು ಆ ದೃಷ್ಟಿಯಿಂದ ನಮಗೆ ಬ್ರಹ್ಮಪಾರಾಯಣ ಅಂತಂದರೆ ವೇದಾಂತ ಪ್ರವಚನ ಅವನ ಹತ್ರ ನಡೆಯಿತು. ಯಶಸ ಮಹಾರಾಜಸ್ಯ ಹೃದಯ ನಿರ್ವಿಶೇಷೋ ವತ್ಸಾಯಾಮೇ ವಧ್ವಾಃ ಪಿತಾ ವಿದೇಹರಾಜ ಸೀರಧ್ವಜ ಸ್ಮಾರಿತಾಸ್ಮಿ ಅನಿರ್ವೇದ ರಮಣೀಯಾನ್ ದಿವಸಾನ್. ಅಯ್ಯೋ, ಇವನನ್ನು ನೋಡಿದ ತಕ್ಷಣ ಸಂತೋಷದ ದಿವಸಗಳ ಜ್ಞಾಪಕಕ್ಕೆ ಬಂತು. ಅಯ್ಯೋ, ಅವೆಲ್ಲ ಹೊರಟೋಯ್ತಲ್ಲ ಅಂತ. ಮತ್ತು ಇಲ್ಲಿ ನೋಡಿ, ಸಖಿ ಸಖಿ ಅಂತ ಮತ್ತೆ ಮತ್ತೆ ಕೌಸಲ್ಯನ ಜನಕ ಮಾತಾಡಿಸೋದನ್ನು ನೋಡ್ತೀವಿ. ಹಾಗೆ ರಾಮ ವಾಸಂತಿಯನ್ನು ಪ್ರಿಯ ಸಖಿ ಅಂತೆಲ್ಲ ಮಾತನಾಡುವುದು. ಇವುಗಳ ಮೇಲೆ ಇನ್ನೂ ಯಾಕೋ ನಮ್ಮ ದುರ್ಬುದ್ಧಿಜೀವಿಗಳಿಗೆ ಕಣ್ಣು ಬಿದ್ದಿಲ್ಲ. ಇದೇನು ಜನಕನಿಗೆ ಮತ್ತು ಕೌಸಲ್ಯಗೆ ಯಾವ ಅಫೈರ್ಸ್ ಇತ್ತು, ವಾಸಂತಿಗೂ ರಾಮನಿಗೂ ಯಾವ ಸಂಬಂಧ ಇತ್ತು ಅಂತ ಕೆದಕಿಲ್ಲ. ಅವರ ಪುಣ್ಯ ಅಥವಾ ನಮ್ಮ ಪುಣ್ಯ, ಅವರ ಪಾತಕ. ಸಂಸ್ಕೃತ ಅವ್ರಿಗೆ ಸರಿಯಾಗಿ ಬರೋಲ್ಲ, ಸರಿಯಾಗೇನು ಏನೂ ಬರೋಲ್ಲ. ಇವುಗಳನ್ನು ಓದಿಕೊಳ್ಳುವಂಥ ಬುದ್ಧಿ ಮಾಡಿಲ್ಲ. ಏಕೆಂದರೆ ಸಂಸ್ಕೃತದಲ್ಲಿ ಇವುಗಳೆಲ್ಲ ನಿರ್ಮಲವಾದ ಸ್ನೇಹದ ಸ್ತರದವೇ ಹೊರತುನವೇ ಯಾವ ದುಸ್ಸಂಬಂಧಗಳು ಅಲ್ಲಿ ಇರುವಂಥದ್ದಲ್ಲ. ಸಖಿ ಅಂತನ್ನುವುದು ಪ್ರೀತಿಯಿಂದ. ಮತ್ತು ಪ್ರಣಯ ಅನ್ನುವ ಶಬ್ದ ಬೇಕಾದಷ್ಟು ಸರ್ತಿ ಬರುತ್ತೆ. ಕನ್ನಡದ ಅರ್ಥದ ಪ್ರಣಯ ಅಲ್ಲ. ಪ್ರಕೃಷ್ಟ ನಯ, ವಿಶೇಷವಾದ ನಯ, ಎ ಹೈಯರ್ ಲೆವೆಲ್ ಆಫ್ ಮಾಡೆಸ್ಟಿ, ಎ ಮೆಚ್ಯೂರ್ಡ್ ವೇ ಆಫ್ ಮಾಡೆಸ್ಟ್ ಆ್ಯಂಡ್ ಡೀಸೆಂಟ್ ಎಟಿಕೇಟ್ ಅನ್ನುವಂಥದ್ದು ಅಲ್ಲಿರುವುದು. ಇದು ಗೊತ್ತಿಲ್ಲದೆ ಶಬ್ದಗಳ ಧ್ವನಿ ಎಂಥದ್ದು ಅಂತ ಅರ್ಥ ಮಾಡಿಕೊಳ್ಳದೆ ಹೇಗಂದರೆ ಹಾಗೆ ಆಕ್ಷೇಪ ಮಾಡ್ತಾರೆ. ಆ ಪೋಲಂಕಿ ರಾಮಮೂರ್ತಿ ಅಂತ ಒಬ್ಬರಿದ್ದರಲ್ಲ, ಏನಂದರೆ ಅದನ್ನು ಹೇಳ್ತಾ ಇದ್ದರು. ಪಾಪಿ ಚಿರಾಯು ಅಂತ ಸಾಕಷ್ಟು ದಿವಸ ಬದುಕಿ ಲೋಕಕ್ಕೆ ತ್ರಾಸ ಮಾಡಿ ನೆಗೆದು ಬಿದ್ದರು. ದೇವಾನಾಂ ಪ್ರಿಯರು, ಐವಣ್ಣಗಳು ಬರೋದಿಲ್ಲ. ಸಂಸ್ಕೃತದ ಭಾಷೆಯ ರೀತಿ ಅಂಥದ್ದು ಅಂತ ಗೊತ್ತಾಗೋದಿಲ್ಲ. ಅದನ್ನು ಎಷ್ಟು ಅಬದ್ಧವಾಗಿರುವಂಥದ್ದು ಬರೆದಿದ್ದಾರೆ ಅಂತಂದರೆ, ನಿಜವಾಗಲೂ ಬೇರೆ ದೇಶದಲ್ಲಿ ಅವರಿದ್ದಿದ್ರೆ, ಇಸ್ಲಾಮಿಕ್ ಕಂಟ್ರೀಸಲ್ಲಿ ಇದ್ದಿದ್ದರೆ ಅದೆಷ್ಟು ಸರ್ತಿ ಕಲ್ಲು ಹೊಡೆದು ಕೊಲ್ತಾ ಇದ್ರೋ ಗೊತ್ತಿಲ್ಲ ಅವ್ರನ್ನ. ನಾಟ್ ಒನ್ಸ್. ಅರುಂಧತಿ ಜನಕ ಎಲ್ಲರೂ ಕೂಡ ಈಗ ಸೇರ್ಕೋತಾರೆ. ನೋಡಿ, ಭಗವತಿ ಅರುಂಧತಿ ವದೇಹ ಸೀರಧ್ವಜ ಅಭಿವಾದಯತೆ. ಅರುಂಧತಿಗೆ ಸೀರಧ್ವಜ ಜನಕ ನಮಸ್ಕಾರ ಮಾಡ್ತಾನೆ. ವಯಸ್ಸಿಂದ ಇವನು ಹಿರಿಯ, ಆದರೆ ಅವಳು ಬ್ರಹ್ಮರ್ಷಿಯ ಪತ್ನಿ, ಸ್ವಯಂ ತನ್ನ ತಪಸ್ಸಿನಿಂದ ನಕ್ಷತ್ರಭೂತಳಾದಂಥವಳು ಅಂಥೇಳಿ. ಯಯಾ ಪೂತಮ್ಮನ್ಯೋ ನಿಧಿರಪಿ ಪವಿತ್ರಸ್ಯ ಮಹಸಃ ಪತಿಸ್ತೆ ಪೂರ್ವೇಷಾಮಪಿ ಖಲು ಗುರೂಣಾಂ ಗುರುತಮಃ ತ್ರಿಲೋಕಿ ಮಾಂಗಲ್ಯಾಂ ಅವನಿತಲ ಲೀನೇನ ಶಿರಸ ಜಗದ್ವಂದ್ಯಾಂ ದೇವೀಂ ಉಷಸಮಿವ ವಂದೇ ಭಗವತೀಂ. ಇಂಥ ಪದ್ಯ ಇದು. ಯಯಾ ಪೂತಮ್ಮನ್ಯೋ ನಿಧಿರಪಿ ಪವಿತ್ರಸ್ಯ ಮಹಸಃ ಪತಿಸ್ತೆ ಪೂರ್ವೇಷಾಮಪಿ ಖಲು ಗುರೂಣಾಂ ಗುರುತಮಃ. ಯಾವ ನಿನ್ನ ಪಾಣಿಗ್ರಹದಿಂದ ಪವಿತ್ರ ಅಂತ ಅನಿಸಿಕೊಂಡ ವಸಿಷ್ಠ ಮತ್ತಷ್ಟು ಪವಿತ್ರನಾಗಿ ಗುರುಗಳಿಗೆ ಗುರುತಮನಾದನೋ. ತ್ರಿಲೋಕಿ ಮಾಂಗಲ್ಯಾಂ ಅವನಿತಲ ಲೀನೇನ ಶಿರಸ. ನಿನ್ನಂಥ ಮೂರು ಲೋಕದ ಮಂಗಲಮಯ ದೇವತೆಯನ್ನು, ಭೂಮಿಗೆ ಹಣೆಯನ್ನು ಚಾಚಿ ನಾನು ಜಗದ್ವಂದ್ಯೆಯನ್ನು, ಉಷೋದೇವಿಯನ್ನು ನಮಸ್ಕಾರ ಮಾಡುವಂತೆ ನಾನು ಭಗವತಿಯಾದ ನಿನಗೆ ನಮಸ್ಕಾರ ಮಾಡ್ತೀನಿ ಅಂತ. ಉಷಸ್ಸು ಪ್ರಾತಃ ಕಾಲದಲ್ಲಿ ಸಾಯಂಕಾಲದಲ್ಲಿ ಕಾಣಿಸುವಂಥ ಸಂಧ್ಯಾಕಾಂತಿಯ ಒಂದು ಪ್ರಭಾತ ಮಂಗಲ ರೂಪ. ಬ್ರಹ್ಮ ಮುಹೂರ್ತದಲ್ಲಿ ಆ ಉಷೋದೇವಿಯ ಆವಿರ್ಭಾವ ಆಗುತ್ತದೆ. ಉಷಸ್ಸು, ಉಷಾ ಅಂತ ಸಕಾರ ಅಂತ ಆಕಾರ ಅಂತ ಎರಡೂ ರೀತಿಯ ಆಕಾರ ಅಂತ ರೀತಿಯ ಸ್ತ್ರೀಲಿಂಗ ಶಬ್ದ. ವೇದ ಪ್ರಸಿದ್ಧವಾದ ದೇವತೆ ಆಕೆ. ಆ ಉಷೋದೇವಿ ನಿತ್ಯ ನವೀನಳಾದವಳು, ಪುನರ್ಜಾಯಮಾನ ಪುರಾಣಿ ಅಂತ ಪ್ರಸಿದ್ಧ. ಆ ರೀತಿ ಇದೆಯಾ ನೀನು ತ್ರಿಭುವನ ವಂದಿತ ಮಾತಾ ಸಾವಿತ್ರಿ ಅಂತನ್ನುವಂಥ ರೀತಿಯಲ್ಲಿ. ಅರುಂಧತಿ ನೋಡಿ, ಅಕ್ಷರಂ ತೇ ಜ್ಯೋತಿಃ ಪ್ರಕಾಶ್ಯತಾಂ ಸತ್ವಾಂ ಪುನಾತು ದೇವಃ ಪರೋ ರಜಸಾಂ ಸ ಯೇಷ ತಪತಿ. ವೈದಿಕವಾಗಿ ಆಶೀರ್ವಾದ ಮಾಡ್ತಾಳೆ. ಅಕ್ಷರಂ ತೇ ಜ್ಯೋತಿಃ ಪ್ರಕಾಶ್ಯತಾಂ, ನಿನ್ನ ಆತ್ಮ ಅಕ್ಷರವಾಗಿ ಜಾಜ್ವಲ್ಯಮಾನವಾಗಿರಲಿ, ನಿನ್ನನ್ನು ಆ ದೇವತೆಗಳು ಪಾವನಗೊಳಿಸಲಿ. ಪರೋ ರಜಸಾಂ ಯ ಯೇಷ ತಪತಿ, ಯಾವನು ರಜೋಗುಣಕ್ಕೆ ಅತೀತನಾಗಿ ದೇದೀಪ್ಯಮಾನನಾಗಿದ್ದಾನೋ ಆತ ನಿನಗೆ ಅನುಗ್ರಹ ಮಾಡಲಿ. ಇದು ಮತ್ತೆ ಬೃಹದಾರಣ್ಯಕೋಪನಿಷತ್ನಲ್ಲಿ ಬರತಕ್ಕಂಥ ತುರಿಯ ಗಾಯತ್ರಿಯ ಒಂದು ಉಲ್ಲೇಖ. ಪರೋ ರಜಸಿ ಸಾವಧೂಮ್ ಅನ್ನುವಂಥದ್ದು ತುರಿಯ ಗಾಯತ್ರಿ ಅಂತಾರೆ. ಭಾಷ್ಯಕಾರರುಗಳು ಆ ವಿವರಣೆಯನ್ನು ಕೊಡ್ತಾರೆ. ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಅನ್ನುವುದು ತ್ರಿಪದಾ ಗಾಯತ್ರಿ, 3 ಪಾದಗಳ ಗಾಯತ್ರಿ. ಹಾಗಲ್ಲದೆ 4ನೆಯ ಪದ, ಚತುರ್ಥ ಪಾದ ಅಂತ ಯಾವುದಿದೆ ಅದು ಪರೋರಜಸಿ ಸಾವಧೂಮ್. ಪರೋರಜಸಿ ಸಾವಧೂಮ್ ಅಂತ. ರಜಸಿ ಪರಹ, ರಜಸ್ ಅನ್ನುವಂಥದ್ದು ಯಾವ ಗುಣ ಉಂಟು, ಆ ರಜೋಗುಣಕ್ಕೆ ಅತೀತವಾದಂಥದ್ದು ಆ ತತ್ವ ನಾನು, ಅದು ಓಂಕಾರ ಸ್ವರೂಪಿಯಾದದ್ದು, ಸಚ್ಚಿದಾನಂದ ಘನ ಅನ್ನುವ ಭಾವ ಅಲ್ಲಿದೆ. ಆ ಒಂದು ಗಾಯತ್ರಿ ಮಂತ್ರದ ಮೂಲಕವಾಗಿ
ಆಶೀರ್ವಾದ ಮಾಡ್ತಾ ಇದ್ದಾಳೆ. ನಿನಗೆ ಆ ತತ್ವ ಮೈಗೂಡಲಿ, ಅದು ಬುದ್ಧಿಗೆ ಸ್ಫುರಿಸಲಿ ಎನ್ನುವಂಥದ್ದು. ಈಗ ಜನಕ ಹೇಳ್ತಾನೆ, ಆರ್ಯಗೃಷ್ಟೇ ಅಪಿ ಅನಾಮಯಂ ಅಸ್ಯಾಹ ಪ್ರಜಾಪಾಲಕಸ್ಯ ಮಾತು. ನೋಡಿ, ಅರುಂಧತಿಗೆ ನಮಸ್ಕಾರ ಮಾಡುವಾಗ ಇವನಿಗಿದ್ದ ಮಾಡೆಸ್ಟಿ, ಮಾಧುರ್ಯ ಎಲ್ಲ ಈಗ ಹೋಗಿ ಆ ಪ್ರಜಾಪಾಲಕನ ಅಮ್ಮನಿಗೆ ಕ್ಷೇಮನ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ರಾಮನ ತಾಯಿಯಲ್ಲ, ರಾಜಾರಾಮನ ತಾಯಿಗೆ ಆರೋಗ್ಯವ ಅಂತ. ಕಂಚುಕಿ ಹೇಳ್ತಾನೆ, ನಿರವಶೇಷಂ ಅತಿನಿಷ್ಠುರಂ ಉಪಾಲಬ್ಧ ಸ್ಮಃ. ನಿರ್ದಯವಾಗಿ ಇನ್ನೇನು ಉಳಿಲೇ ಇಲ್ಲ ಅನ್ನೋಷ್ಟು ಕರ್ಕಶವಾಗಿ ಬರ್ಬರವಾಗಿ ನಮ್ಮನ್ನು ಬೈದು ಬಿಟ್ನಲ್ಲ ಅಂತ ಅಂದ್ಕೋತಾನೆ ಮನಸ್ಸಿನಲ್ಲಿ. ಆಮೇಲೆ ಹೇಳ್ತಾನೆ, ರಾಜರ್ಷೆ ಅನೇನೈವ ಮನ್ಯುನ ಚಿರಪರಿತ್ಯಕ್ತ ರಾಮಭದ್ರದರ್ಶನಾಂ ನಾರ್ಹಸಿ ದುಃಖಯಿತುಂ ಅತಿ ದುಃಖಿತಾಂ ದೇವೀಂ. ರಾಮನ ಮುಖವೇ ನೋಡಬಾರ್ದು ಅಂತ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ದೇವಿಯನ್ನು ಈ ರೀತಿಯಾದ ಮಾತುಗಳಿಂದ ನೀನು ನಿರ್ದಯವಾಗಿ ದೂಷಿಸಬೇಡ. ರಾಮಭದ್ರಸ್ಯಾಪಿ ದೈವ ದುರ್ವಿಯೋಗ ಕೋಪಿ. ರಾಮನಿಗಾದರೂ ಇದು ವಿಧಿವಿಲಾಸ, ಏನು ಮಾಡುವುದು ಅಂಥೇಳಿ ಸಮಾಧಾನ ಮಾಡ್ತಾನೆ. ಯತ್ಕಿಲ ಸಮಂತತಃ ಪ್ರವೃತ್ತ ಬೀಭತ್ಸ ಕಿಂವದಂತೀಕಾಹ ಪೌರಾಹ. ಪ್ರವೃತ್ತ ಬೀಭತ್ಸ ಕಿಂವದಂತೀಕಾಹ, ಅಸಹ್ಯವಾಗುವಂಥ ಗಾಸಿಪ್ಪನ್ನು ಮಾಡಿದ್ರಲ್ಲ ಜನರು, ಅವ್ರದ್ದು ತಪ್ಪನ್ನು ನೀನು ರಾಮನಿಗೆ ಹಾಕಿಬಿಟ್ರೆ, ರಾಮನ ತಾಯಿಗೆ ಹಾಕಿಬಿಟ್ರೆ ಏನಂತ ಮಾಡೋಣ? ಜನಕನಿಗೆ ಕೋಪ ಬರ್ತಾ ಕೋಯಂ. ಆಮೇಲೆ ಇವನು ಇನ್ನೊಂದು ಮಾತು ಹೇಳ್ತಾನೆ, ನಚ ಅಗ್ನಿಶುದ್ಧಿ ಮನಸ್ಕ ಅಗ್ನಿಶುದ್ಧಿಂ ಅನುಪಸ್ಕಾರಕಾ ಪ್ರತಿಯಂತಿ ದಾರುಣಮನುಷ್ಠಿತಂ ದೇವೇನ. ಅಗ್ನಿಶುದ್ಧಳಾದವಳು ಸೀತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಜನ ರಾಮನಲ್ಲಿ ಈ ರೀತಿಯಾದ ಕ್ಷೋಭೆಯನ್ನು ಉಂಟು ಮಾಡಿ ಸೀತಾ ಪರಿತ್ಯಾಗಕ್ಕೆ ಕಾರಣರಾದರಲ್ಲ ಅಂದರೆ ಇವನಿಗೆ ಅಗ್ನಿಶುದ್ಧಿ ಅಂದ ತಕ್ಷಣ ಕೋಪ ಬಂದುಬಿಡುತ್ತಾ. ಕೋಯಂ ಅಗ್ನಿರ್ನಾಮ ಅಸ್ಮತ್ ಪ್ರಸೂತಿ ಪರಿಶೋಧನೆ. ಕೋಯಂ ಅಗ್ನಿರ್ನಾಮ ಅಸ್ಮತ್ ಪ್ರಸೂತಿ ಪರಿಶೋಧನೆ. ನಮ್ಮ ಮಗಳನ್ನು ಶುದ್ಧಿ ಮಾಡೋಕ್ಕೆ ಅವನು ಅಗ್ನಿ. ಕಷ್ಟಮೇವಂ ವಾದಿನ ಜನೇನ ರಾಮಭದ್ರ ಪರಿಪೂತ ಅಪಿ ಪುನಃ ಪರಿಭೂಯಾಮಹೆ. ಈ ರಾಮನ ಪ್ರಜೆಗಳು ನಮ್ಮನ್ನು ಇನ್ನೂ ನೋವು ಪಡಿಸೋದು ಬಿಟ್ಟಿಲ್ವಲ್ಲ ಅಂತಂತಾನೆ. ಈ ಕಂಚಿಕೆ ಕೂಡ ರಾಮನ ಪ್ರಜೆ ತಾನೆ. ಆಗವನಂತಾನೆ. ಆಗ ಅರುಂಧತಿ ಪಾಪ ನಿಟ್ಟುಸಿರು ಬಿಟ್ಟು ಹೇಳ್ತಾಳೆ, ಅಗ್ನಿರಗ್ನಿರಿತಿ ವತ್ಸಾಂ ಪ್ರತಿ ಲಘೂನ್ಯಕ್ಷರಾಣಿ ಸೀತೇತ್ಯೇವ ಪರ್ಯಾಪ್ತಂ. ಅಗ್ನಿ ಅಂತ ಹೇಳಿ ಆ ಮಾತುಗಳು ಲಘು. ಸೀತಾ ಅಂತನ್ನುವಂಥದ್ದು ಗುರು, ಅದು ಗೌರವನೀಯವಾದದ್ದು. ಅಗ್ನಿ ಪರಿಶುದ್ಧ ಅಂತನ್ನುವ ಹೆಸರುಗಳು ಯಾಕೆ ಹೇಳಬೇಕು? ಸೀತೆ ಅಂತ ಕರೀರಿ ಸಾಕು ಅಂತ ಅವಳಂತಾಳೆ. ನೋಡಿ, ಅಗ್ನಿ ಪರಿಶುದ್ಧಿ ಅಂತನ್ನುವುದೊಂದು ಅಬ್ಜೆಕ್ಟಿವ್ ಅಲ್ಲ, ಅದು ಒಂದು ರೀತಿಯಾದ ಡೆನಿಗ್ರೇಟಿಂಗ್ ಟರ್ಮ್ ಅನ್ನುವಂತೆ. ಈಗ ಗಾಂಧೀಜಿ ಹರಿಜನ ಅನ್ನುವಂಥ ಶಬ್ದವನ್ನು ಯಾವ ಪಂಚಮರು ಅಂತ ಮೊದಲಿದ್ದವರಿಗೆ ಇಟ್ಟರು. ಈಗ ಅದು ಮೈಲಿಗೆ ಶಬ್ದವಾಗಿ ದಲಿತ ಅನ್ನುವಂಥ ಶಬ್ದ ಬಂದಿದೆ. ಮುಂದೆ ಯಾವ ಶಬ್ದ ಬರುತ್ತೋ ಗೊತ್ತಿಲ್ಲ. ಅಂದರೆ ಒಂದೊಂದು ಕಾಲಕ್ಕೆ ಒಂದೊಂದು ಶಬ್ದ, ಒಂದು ಒಳ್ಳೆಯದು ಅಂತ ಅನ್ನೋದು ಕೆಟ್ಟರ್ಥಕ್ಕೆ ಬಂದುಬಿಡುತ್ತೆ. ಇಂಗ್ಲೀಷ್ನಲ್ಲಿ ಮುಂಚೆ ಎಲ್ಲ ಆನಂದಮಯವಾದ ವಿಲಾಸ ಅನ್ನುವ ಅರ್ಥದಲ್ಲಿ GAY ಗೆ ಅನ್ನುವ ಶಬ್ದ ಬಳಕೆ ಆಗ್ತಾಯಿತ್ತು. ಈಗ ಗೆ ಶಬ್ದಕ್ಕಿರ್ತಕ್ಕಂಥ ಅನುಚಿತವಾದ ಅರ್ಥವೇ ಬೇರೆ ಆಗಿ ಕೂತ್ಬಿಟ್ಟಿದೆ. ಹೀಗೆ ಭಾಷೆ ಬೆಳೆದಂತೆ ಬದಲಾದಂತೆ ಅರ್ಥಛಾಯೆಗಳು ಅನ್ಯಾನ್ಯವಾಗುತ್ತವೆ. ಅಗ್ನಿಶುದ್ಧಿ ಎನ್ನುವಂಥದ್ದು ಅದು ಒಂದು ದೊಡ್ಡ ಶಬ್ದವಾಗಿ ಉಳಿದಿಲ್ಲ, ಅದು ಒಂದು ವಿಡಂಬನೆ, ಗೇಲಿಯಾಗಿದೆ. ಅದಕ್ಕೆ ಬೇಡ, ಸೀತೆ ಅಂತಲೇ ಹೇಳಲಿ ಅಂತ. ಮತ್ತು ಇನ್ನೊಂದು, ಅಗ್ನಿ ಅಂತನ್ನುವಲ್ಲಿ ಅ ಅನ್ನೋದು ಗುರುವಕ್ಷರ ಆಗುತ್ತೆ, ಅಗ್ನಿ ಲಘುವಕ್ಷರ ಆಗುತ್ತೆ. ಸೀತಾ ಅನ್ನೋದ್ರೊಳಗೆ ಎರಡೂ ಗುರುವಕ್ಷರಗಳೇ, ಅದು ಲಘು. ಅಗ್ನಿ ಅನ್ನೋದು ಲಘು, ಸೀತಾ ಅನ್ನುವುದು ಗುರು ಅಂತನ್ನುವ ಅರ್ಥ ಬರುತ್ತೆ. ಇಲ್ಲಿ ಅಗ್ನಿ ಅನ್ನೋದಕ್ಕೆ ಬದಲಾಗಿ ಅನಲ ಅನ್ನುವ ಶಬ್ದ ಬಳಸಿದರೆ ಮತ್ತೂ ಚೆನ್ನಾಗಿರ್ತಿತ್ತು. ಅನಲ ಶಬ್ದದಲ್ಲಿ ಎಲ್ಲ ಲಘುನೇ. ಆಮೇಲೆ ಅವಳು ಮತ್ತೊಂದು ಮಹೋನ್ನತವಾದ ಪದ್ಯ ಹೇಳ್ತಾಳೆ. ಉತ್ತರಾಂಶರತಿಯ ಉಜ್ವಲೋಜ್ವಲವಾದ ಮಾತುಗಳಲ್ಲಿ ಇದು ಒಂದು. ಶಿಶುರ್ವಾ ಶಿಷ್ಯಾವಾ ಯದಸಿ ಮಮ ತತ್ತಿಷ್ಠತು ತಥಾ ವಿಶುದ್ಧೇರುತ್ಕರ್ಷಸ್ತ್ವಯಿತು ಮಮ ಭಕ್ತಿಂ ದೃಢಯತಿ ಶಿಶುತ್ವಂ ಸ್ತ್ರೈಣಂ ವಾ ಭವತು ನನು ವಂದ್ಯಾಸಿ ಜಗತಾಂ ಗುಣಃ ಪೂಜಾಸ್ಥಾನಂ ಗುಣಿಷು ನಚಲಿಂಗಂ ನಚವಯಃ ಅಂತ. ಮಗುವೋ ಶಿಷ್ಯನೋ ಯಾವುದೇ ಆಗಿರಲಿ, ನನಗಿಂತ ಚಿಕ್ಕ ವಯಸ್ಸಿನವಳು, ನನ್ನ ಕೈ ಕೆಳಗೆ ಎಷ್ಟೋ ತತ್ವಗಳನ್ನು ತಿಳ್ಕೊಂಡವಳು, ಏನೇ ಆಗಿದ್ರಲ್ಲೂ ವಿಶುದ್ಧಿಯಾಗಲಿ ಉತ್ಕರ್ಷ ಆಗಲಿ ಯಾವುದೇ ದೃಷ್ಟಿಯಿಂದ ನೋಡಿದ್ರು ನಿನ್ನಲ್ಲಿ ನನಗೆ ಗೌರವ ಭಕ್ತಿ ಹೆಚ್ಚಾಗ್ತಿದೆ ಸೀತೆ. ಮಗುತನವೋ ಹೆಣ್ಣುತನವೋ ಯಾವುದೇ ಆಗಿದ್ದರೂ ಕೂಡ ಗುಣಗಳೇ ಪೂಜಾಸ್ಥಾನ. ಗುಣಿಗಳಲ್ಲಿ ಗುಣವಂತರಲ್ಲಿ ಲಿಂಗ ಮತ್ತು ವಯಸ್ಸು ಇವು ಯಾವುದೂ ಗಣನೆಗೆ ಬರೋಲ್ಲ ಅಂತ. ಗುಣಃ ಪೂಜಾಸ್ಥಾನಂ ಗುಣಿಷು ನಚಲಿಂಗಂ ನಚವಯಃ ಅನ್ನುವಂಥದ್ದು ಒಂದು ದೊಡ್ಡ ಉಕ್ತಿಯಾಗಿ ಸುಭಾಷಿತವಾಗಿ ಪ್ರಸಿದ್ಧವಾಗಿಬಿಟ್ಟಿದೆ. ಇಲ್ಲಿ ಒಬ್ಬ ಮಹಾಮಹನೀಯಳಾದಂಥ ಪತಿವ್ರತೆ ಮತ್ತೊಬ್ಬ ಸಾಧ್ವಿಯನ್ನು ಕುರಿತು ಹೇಳುವಂಥ ಮಾತು, ಜೊತೆಗೆ
ಭವಭೂತಿಯ ಲೋಕದ ಬಗೆಗಿನ ದೃಷ್ಟಿ ಎಂಥದ್ದು ಅಂತ. ಅವನು ಶಂಭೂಕನನ್ನು ಹಾಗೆ ದಿವ್ಯಲೋಕಗಳನ್ನು ಸೇರಿದವನು ಅಂತ ಉದ್ಧರಣ ಮಾಡೋದಕ್ಕೆ ಹೊರಟವನಾದ. ಅದೇ ರೀತಿಯಲ್ಲಿ ಅನೇಕ ಸ್ತ್ರೀ ಪಾತ್ರಗಳನ್ನು ಸಂಸ್ಕೃತದಲ್ಲಿ ವೇದೋಕ್ತವಾದ ರೀತಿಯಲ್ಲಿ ಮಾತನಾಡಿಸುವ ಮೂಲಕವಾಗಿ ಹೆಣ್ಣುತನದ ಗೌರವ ಏನು, ಘನತೆ ಏನು ಅನ್ನೋದನ್ನು ಮತ್ತೆ ಮತ್ತೆ ಪ್ರತಿಪಾದಿಸ್ತಾ ಇದ್ದಾನೆ. ಕೌಸಲ್ಯ ಅಂತೂ ಸಂಕಟ ಪಡ್ತಾ ಮೂರ್ಛೆ ಹೋಗ್ತಾಳೆ. ಜನಕನಿಗೆ ಸಂಕಟವಾಗುತ್ತಾಗ ಅರುಂಧತಿ ಹೇಳ್ತಾಳೆ, ರಾಜರ್ಷೇ ಕಿಮನ್ಯತ್ ಸ ರಾಜ ತತ್ಸೌಖ್ಯಂ ಸ ಚ ಶಿಶುಜನ ತೇ ಚ ದಿವಸಾ ಸ್ಮೃತಾ ಆವಿರ್ಭೂತಂ ತ್ವಯಿ ಸುಹೃದಿ ದೃಷ್ಟೇ ತದಖಿಲಂ ವಿಪಾಕೆ ಘೋರೇಸ್ಮಿನ್ ನ ಖಲು ನ ವಿಮೂಢ ತವ ಸಖಿ ಪುರಂಧ್ರೀಣಾಂ ಚಿತ್ತಂ ಕುಸುಮ ಸುಕುಮಾರಂ ಹಿ ಭವತಿ. ಆ ರಾಜ ದಶರಥ, ಆ ಕಾಲದ ಸೌಖ್ಯ ಮತ್ತು ಆ ಮಕ್ಕಳೆಲ್ಲ ಚೆನ್ನಾಗಿ ನೆಲೆದಾಡ್ತಾ ಇದ್ದಂಥ ಆ ದಿವಸಗಳು, ಇವೆಲ್ಲವನ್ನು ನೆನೆದು ಈಗ ಅದು ಹೋಯ್ತಲ್ಲ ಅಂತ ಅವಳು ದುಃಖಪಟ್ಟು ಹೀಗೆ ಮೂರ್ಛೆ ಹೋಗಿದ್ದಾಳೆ. ಹೆಣ್ಣು ಮಕ್ಕಳ ಮನಸ್ಸು ಎಷ್ಟು ಮೃದು ಅನ್ನೋದು ಗೊತ್ತಿದೆಯಲ್ವ. ಅಂದರೆ ನಿನ್ನ ಮಗಳನ್ನು ಪರಿತ್ಯಾಗ ಮಾಡಿಬಿಟ್ಟ ರಾಮ ಅಂತ ಗೋಳಾಡ್ತಿದೀಯಾ, ಇವಳು ಒಬ್ಬ ಹೆಣ್ಣು, ಇವಳನ್ನು ನೀನಿಷ್ಟು ಕಠೋರವಾಗಿ ಯಾರದೋ ತಪ್ಪಿಗೆ ಇನ್ಯಾರೋ ಆಕ್ಷೇಪ ಮಾಡೋ ಥರ ಮಾಡ್ತಾ ಇದೆಯಲ್ಲ, ಇದು ಯುಕ್ತವಾ ಅನ್ನುವಂಥ ಪ್ರಶ್ನೆ. ಆಮೇಲೆ ಜನಕ ಹೇಳ್ತಾನೆ, ಏನು ಮಾಡಲಿ ಅಂತ ಸರ್ವಥಾ ನೃಶಂಸೋಸ್ಮಿ, ನಾನು ಕೆಟ್ಟತನ ಮಾಡಿಬಿಟ್ಟೆ. ಸಸಂಬಂಧೀ ಶ್ಲಾಘ್ಯ ಪ್ರಿಯ ಸುಹೃದಸೌ ತಚ್ಚ ಹೃದಯಂ ಸಚಾನಂದ ಸಾಕ್ಷಾದಪಿ ಚ ನಿಖಿಲಂ ಜೀವಿತ ಫಲಂ ಶರೀರಂ ಜೀವೋವ ಯದಧಿಕಂ ಅತೋನ್ಯತ್ ಪ್ರಿಯಕರಂ ಮಹಾರಾಜ ಶ್ರೀಮಾನ್ ಕಿಮಪಿ ಮಮ ನಾಸೀದ್ ದಶರಥ. ಆ ದಶರಥ ಏನೆಲ್ಲ ಆಗಿದ್ದ, ಆ ಬಾಂಧವ್ಯ ನಾನು ಮರ್ತನಲ್ಲ. ಅವನು ಸಂಬಂಧಿ, ಬೀಗ, ಶ್ಲಾಘ್ಯನಾದ ಸ್ನೇಹಿತ, ನನ್ನ ಹೃದಯವೇ ಆಗಿದ್ದ, ನನ್ನ ಸಂತೋಷವಾಗಿದ್ದ, ನನ್ನ ಬದುಕಿನ ಸರ್ವಸ್ವದ ಸ್ವರೂಪ ಆಗಿದ್ದ, ನನ್ನ ಜೀವದಲ್ಲಿ ಜೀವ ಇಟ್ಟುಕೊಂಡಿದ್ದ ಅಂಥವನು ಅವನು ಇವತ್ತು ಇಲ್ಲ. ಅವನ ಪ್ರತಿನಿಧಿ ಅಂತ ಕೌಸಲ್ಯನ ಗೌರವಿಸಬೇಕಾಗಿತ್ತು ಅಂತ. ಕಷ್ಟಂ ಯಮೇವ ಸಾ ಕೌಸಲ್ಯ ಯದಸ್ಯಾ ಪತ್ಯುರ್ವ ರಹಸಿ ವರಮಂತ್ರಾಯಿತ ಅಭೂವಂ ದಂಪತ್ಯೋ ಪೃಥಗ್ ಅಹಂ ಉಪಾಲಂಭ ವಿಷಯ ಪ್ರಸಾದೆ ಕೋಪೇವ ತದನು ಮದಧೀನೋ ವಿಧಿರಭೂತ್ ಅಲಂಬ ತತ್ಸ್ಮೃತ್ವ ದಹತಿ ಯದವಸ್ಕಂದ್ಯ ಹೃದಯಂ. ಇವಳ ಗಂಡ ಇವರೆದುರಿಗೆ ಯಾವ ಗುಟ್ಟು ಇಟ್ಕೊಳ್ಬೇಕಿರಲಿಲ್ಲ. ಇವರನ್ನು ಎಷ್ಟು ಸಲಿಗೆಯಿಂದಲೂ ಮಾತಾಡಿಸ್ಬೋದಾಗಿತ್ತು, ಗೇಲಿ ಮಾಡಬಹುದಾಗಿತ್ತು, ದಬಾಯಿಸಬಹುದಾಗಿತ್ತು, ಎಲ್ಲ ಮಾಡಬಹುದಾಗಿತ್ತು. ಇವರ ಸಂತೋಷ, ಸಂತಾಪ, ಕೋಪ, ತಾಪ ಎಲ್ಲ ಕೂಡ ಸಂತೋಷಕಾರಿಯಾಗಿತ್ತು. ಅದೆಲ್ಲವನ್ನೂ ನೆನೆಸ್ಕೊಂಡು ಹೃದಯ ಮತ್ತಷ್ಟು ಹಿಂಡಿ ಹೋಗ್ತಾ ಇದೆ ಅಂತ. ಬಂಧುತ್ವ ಚೆನ್ನಾಗಿದ್ದಾಗ ಎಲ್ಲ ಸರಿಯಾಗಿರುತ್ತೆ, ಒಂದು ಸ್ವಲ್ಪ ಬಿಗಡಾಯಿಸಿಕೊಂಡಾಗ ಎಲ್ಲ ಕಷ್ಟಕ್ಕೆ ಬರುತ್ತೆ. ಎಸ್ಪೆಷಲಿ ಸಂಬಂಧಿಗಳಲ್ಲಿ, ಬೀಗರಲ್ಲಿ ಇದಂತೂ ಮತ್ತು ಡೆಲಿಕೇಟ್ ಆದಂಥ ಇಶ್ಯೂ, ಅದನ್ನು ನೋಡ್ತೀವಿ. ಮತ್ತು ಬದುಕಿನ ರೀತಿಯೇ ಹಾಗೆ ತಾನೆ. ಸಂಬಂಧಗಳು ಅನ್ನೋದು ತುಂಬ ಫ್ರಜೈಲ್ ಆದದ್ದು. ಅದನ್ನು ಎರಡೂ ಕಡೆಯಲ್ಲಿಯೂ ಮಹಾಪ್ರಯತ್ನದಿಂದ ಕಾಪಾಡಿಕೊಂಡು ಬರಬೇಕು. ಅದನ್ನೆಲ್ಲ ಕವಿಯಲ್ಲಿ ಧ್ವನಿಸ್ತಾ ಇದ್ದಾನೆ. ಆಮೇಲೆ ಕೌಸಲ್ಯೆ ಎದ್ದು ದುಃಖ ಪಡ್ತಾಳೆ. ಸೀತೆಗೋಸ್ಕರವಾಗಿ ಹೇಳ್ತಾ ಇದ್ದಾಳೆ, ಸ್ಮರಾಮಿತೆ ನವವಿವಾಹ ಲಕ್ಷ್ಮೀ ಪರಿಗ್ರಹೈಕ ಮಂಗಲಂ ಸಂಫುಲ್ಲ ಮುಗ್ಧ ಮುಖ ಪುಂಡರೀಕಂ ಆರುಹತ್ ಕೌಮುದೀ ಚಂದ್ರ ಸುಂದರಂ. ನೀನು ಮದುವೆಯಾಗಿ ಬಂದಾಗ ಇದ್ದ ರೀತಿಯನ್ನು, ಸಾಕ್ಷಾತ್ ನವವಿವಾಹ ಲಕ್ಷ್ಮೀ ಸೌಂದರ್ಯದ ಪರಿಗ್ರಹೈಕ ಮಂಗಲಂ, ಸೌಂದರ್ಯದ ಸಾಕಾರ ಎಂಬಂತೆ ನೀನಿದ್ದ ಆ ಮಾಂಗಲ್ಯ, ಆ ಸೌಶೀಲ್ಯ, ಅದು ಮತ್ತೆ ಅರಳಿದ ತಾವರೆಯಂತೆ, ಮತ್ತು ಅದರಲ್ಲಿ ಏಕಕಾಲದಲ್ಲಿ ಬೆಳದಿಂಗಳು ತುಂಬಿಕೊಂಡಂತೆ ನಿನ್ನ ಅರಳಿದ ಮುಖದಲ್ಲಿ ನಗೆ, ತಾವರೆ ಮತ್ತು ಬೆಳದಿಂಗಳು ಒಟ್ಟಿಗಿರೋಲ್ಲ, ಅದು ಸೇರಿದಂತೆ ಕಾಣಿಸ್ತಾ ಇತ್ತಲ್ಲ. ಎಲ್ಲಿ ಹೋಗ್ಬಿಡುತ್ತಮ್ಮ, ಎಲ್ಲಿ ಹೋಯಿತು ಅದು? ಏಷಾ ರಘುಕುಲ ಮಹತ್ತರಾಣ ವಧೂ ಅಸ್ಮಾಕಂತೂ ಜನಕಸುತ ದುಹಿತೈವ. ನಮ್ಮ ಮಹಾರಾಜ ಹೇಳ್ತಾ ಇದ್ದ, ಸರ್ವದಾ ಮಹಾರಾಜ ಇವಂ ಭಣತಿ, ಇವಳು ನಮ್ಮ ಸೊಸೆ ಅಲ್ಲ, ನಮ್ಮ ಮಗಳು, ನಮ್ಮ ವಂಶದ ಬೆಳಕು ಅಂತ. ಏನಾಯಿತು ಅಂತ ಅವಳಂತ ಇದ್ದಾಳೆ. ಆಮೇಲೆ ಕಂಚುಕಿ ಹೇಳ್ತಾನೆ, ಹೌದು ನನಗೂ ಜ್ಞಾಪಕ ಇದೆ. ಪಂಚಪ್ರಸೂತೇರಪಿ ತಸ್ಯ ರಾಜ್ಞ ಪ್ರಿಯೋ ವಿಶೇಷೇಣ ಸುಬಾಹು ಶತ್ರು ವಧೂ ಚತುಷ್ಕೇಪಿ ತಥೈವ ನಾನ್ಯ ಪ್ರಿಯಾ ತನೂಜಾಸ್ಯ ಯಥೈವ ಸೀತಾ. ಶಾಂತೆಯೂ ಸೇರಿದಂತೆ 5 ಮಕ್ಕಳು. ಅದು ರಾಮಾಯಣದಿಂದ ಸ್ವಲ್ಪ ಕಷ್ಟ ಹೇಳುವುದು. ದಶರಥರಿಗೊಬ್ಬ ಮಗಳಿದ್ದಳು ಅಂತ ಬರುತ್ತೆ, ಆದರೆ ಮಕ್ಕಳೇ ಇರಲಿಲ್ಲ ಅಂತಲೂ ಬರುತ್ತೆ. ಅದು ಒಂದು $1 ಬಿಲಿಯನ್ ಕ್ವಶ್ಚನ್. ಗೋರ್ಡಿಯನ್ ನಾಟ್ ಅಂತ ಗ್ರೀಕರಲ್ಲಿ ಹೇಳ್ತಾರಲ್ಲ, ಆ ಥರ ಒಂದು ಗೋರ್ಡಿಯನ್ ಗಂಟು, ಅದನ್ನು ಬಿಚ್ಚೋಕ್ಕೆ ಆಗದೆ ಬಿಚ್ಚಿದವರು ಜಗತ್ ಸಮ್ರಾಟರಾಗ್ತಾರೆ ಅಂತ. ಅದನ್ನು ಬಿಚ್ಚೋದಕ್ಕಿಂತ ಅಲೆಕ್ಸಾಂಡರ್ ಹೋಗಿ ಆಗದೆ ಕತ್ತಿಯಿಂದ ಕತ್ತರಿಸಿಬಿಟ್ಟ ಅಂತ ಪ್ರತೀತಿ ಉಂಟು. ಇರಲಿ,
ಹಾಗೆ ಆ ರೀತಿಯಾದಂಥ ಒಂದು $1 ಬಿಲಿಯನ್ ಪಝಲ್ ಕ್ವಶ್ಚನ್ನು ಶಾಂತ ದಶರಥನ ಮಗಳೋ ಅಲ್ಲವೋ ಅನ್ನುವಂಥದ್ದು ರಾಮಾಯಣ ಮಹಾಭಾರತಗಳಲ್ಲಿ ಅಲ್ಲಲ್ಲಿ ಗಂಟ್ಲು ಹಿಸುಕ್ತಕ್ಕಂಥ ಇವುಗಳಿವೆ. ಆದರೆ ಇದು ಬಹಳ ದೊಡ್ಡದಲ್ಲ. ಆ ಮಹಾಕೃತಿಗಳನ್ನು ಆಸ್ವಾದ ಮಾಡೋದಕ್ಕೆ ಇದು ಮೇಜರ್ ಇಶ್ಯೂಸ್ ಅಲ್ಲವೇ ಅಲ್ಲ. ನಾಯಿಗೆ ಮೂಳೆಯ ಮೇಲಿರುವಂಥ ಮಾಂಸಕ್ಕಿಂತ ಮೂಳೆಯೇ ಇಷ್ಟ ಅಂತೆ. ಅದು ಕಡಿದ್ರೆ ಏನೂ ಸಿಗೋದಿಲ್ಲ, ಆದರೆ ಕಚ್ಚಾಗಿ ಕೂತ್ಕೊಳ್ಬೇಕು, ಹೊತ್ತು ಹೋಗಬೇಕು ಅದಕ್ಕೆ ಅಂತ. ಹಾಗಿರ್ತಾರೆ ಕೆಲವರು. ಇದರಲ್ಲಿ ಇಂಥ ವಿಷಯಗಳನ್ನೇ ಇಟ್ಟುಕೊಂಡು ಚರ್ಚೆ ಮಾಡ್ತಾರೆ. ದಿನಗಟ್ಟಲೆ ವರ್ಷಗಟ್ಟಲೆ ಪ್ರವಚನ, ಗ್ರಂಥಲೇಖನ ಎಲ್ಲವನ್ನೂ ಮಾಡ್ತಾರೆ. ಅದು ಕೇವಲ ಅಕಾಡೆಮಿಕ್ ಇಂಟ್ರೆಸ್ಟೂ ಅಲ್ಲ. ಅಕಾಡೆಮಿಕ್ ಇಂಟ್ರೆಸ್ಟ್ ಆದರೆ ಅದಕ್ಕೆ ಒಂದು ಗಾಂಭೀರ್ಯವಾದರೂ ಬರುತ್ತೆ, ಕೋಟಿಗಳ ಮೇಲೆ ಕೋಟಿಗಳು ಹಾಕಿಕೊಂಡು ಹೋಗುವಂಥದ್ದು ಇರಲಿ. ಇಲ್ಲಿ ಈ ಕಾವ್ಯದ ಪ್ರಕಾರ, ಭೌಭೂತಿಯ ಪ್ರಕಾರ ಶಾಂತಿಯು ಮಗಳೇ. 5 ಮಕ್ಕಳಲ್ಲಿ ರಾಮನ ತುಂಬ ಪ್ರೀತಿಸ್ತಾ ಇದ್ದ. 4 ಸೊಸೆಯಂದರಲ್ಲಿ ಸೀತೆಯ ಬಗ್ಗೆನೇ ಪ್ರೀತಿ ಇತ್ತು ಅಂತ ಕಂಚುಕಿ ಹೇಳ್ತಾನೆ. ಆಮೇಲೆ ಜನಕ ಹೇಳ್ತಾನೆ, ಕನ್ಯಾಯ ಕಿಲ ಪೂಜಯಂತಿ ಪಿತರೋ ಜಾಮಾತುರಾಪ್ತಂ ಜನಂ ಸಂಬಂಧೇ ವಿಪರೀತಮೇವ ತದಬೂದ್ ಆರಾಧನಂ ಮೇ ಸಂಬಂಧೇ ವಿಪರೀತಮೇವ ತದಬೂದ್ ಆರಾಧನಂ ತೇಮಯಿ ತ್ವಂಕಾಲೇನ ತಥಾ ವಿಧೋಪ್ಯಪಹೃತಃ ಸಂಬಂಧ ಬೀಜಂ ಚ ತತ್ ಘೋರೇಸ್ಮಿನ್ ಮಮ ಜೀವಲೋಕ ನರಕೆ ಪಪಸ್ಯ ದಿಗ್ಜೀವಿತಂ. ಕನ್ಯೆಯ ತಂದೆ ತಾಯಂದ್ರನ್ನು ಜಾಮಾತೃವಿನ ಅಂದರೆ ಅಳಿಯನ ಆಪ್ತ ಜನ ತುಂಬ ಚೆನ್ನಾಗಿ ಪೂಜಿಸ್ತಾರೆ, ಅವರನ್ನು ಇವರು ಗೌರವಿಸ್ತಾರೆ. ಆದರೆ ಇದೆಲ್ಲ ವಿಪರೀತವಾಯಿತು, ಹಾಳಾಯಿತು. ಇಷ್ಟು ಸೊಗಸಾದ ಕಾಲವನ್ನು ಧ್ವಂಸ ಮಾಡಿಬಿಟ್ನಲ್ಲ, ಈ ಜೀವಲೋಕದಲ್ಲಿ ನಾನು ನರಕ ನೋಡುವಂತೆ ಆಯಿತು, ಈ ಬದುಕಿಗೆ ಧಿಕ್ಕಾರ ಇರಲಿ ಅಂತ. ಆಮೇಲೆ ಅರುಂಧತಿ ಹೇಳ್ತಾಳೆ, ತತ್ಕಿಂ ಮನ್ಯಸೆ ರಾಜಪತ್ನಿ ಮೃಷೋದ್ಯಂ ತದಿತಿ ನಹೀದಂ ಕ್ಷತ್ರಿಯೇ ಮಂತವ್ಯಂ ಆವಿರ್ಭೂತ ಜ್ಯೋತಿಷಾಂ ಬ್ರಾಹ್ಮಣಾನಾಂ ತೇ ವ್ಯಾಹಾರಾಸ್ತೇಷು ಮಾ ಸಂಶಯೋಭೂತ್ ಭದ್ರಾ ಹ್ಯೇಷಾಂ ವಾಚಿ ಲಕ್ಷ್ಮೀರ್ ನಿಷಿಕ್ತ ನೈತೇ ವಾಚಂ ವಿಪ್ಲುತಾರ್ಥಾಂ ವದಂತಿ ಅಂತ. ನೀನು ನೋಡಮ್ಮ, ಒಳ್ಳೆಯ ಕಾಲ ಹೋಯಿತು ಅಂತ ಗೋಳಾಡಬೇಡ. ನಿಜವಾಗಿಯೂ ಪರಮ ಮಂಗಳಕರವಾದಂಥ ದಿವಸ ಬರುತ್ತೆ, ಒಳ್ಳೆಯದಾಗುತ್ತದೆ. ಹಾಗಾಗಿ ನಾವು ಒಳ್ಳೆಯದನ್ನು ಕೋರೋಣ. ಭದ್ರಂ ಭದ್ರಮಿತಿ ಬ್ರೂಯಾತ್ ಅಂತ ಮನು ಹೇಳ್ತಾನೆ ಅಂತ ಒಂದು ಶಾಲಿನಿ ವೃತ್ತದ ಪದ್ಯ, ವೈದಿಕ ವಾಕ್ಯ ಗಂಧಿಲವಾದಂಥದ್ದು. ಆವಿರ್ಭೂತ ಜ್ಯೋತಿಷಾಂ ಬ್ರಾಹ್ಮಣಾನಾಂ, ಭೂಸರರು ಅಂತ ಮಂತ್ರದ್ರಷ್ಟಾರರ ಪರಂಪರೆಯಲ್ಲಿ ಬಂದವರು ಯಾರಿದ್ದಾನೆ ಅವರ ಆಶೀರ್ವಾದಗಳು ಸುಳ್ಳಾಗೋದಿಲ್ಲ. ಅದರಿಂದ ಈ ಮಾತಿನಲ್ಲಿ ಮಂಗಳಮಯವಾದ ಲಕ್ಷ್ಮಿ ಇದ್ದಾಳೆ, ಅವರ ಮಾತುಗಳು ಎಂದೂ ಪೊಳ್ಳಾಗುವುದಿಲ್ಲ ಅಂತ. ಇಲ್ಲಿ ಭದ್ರಾ ಹ್ಯೇಷಾಂ ವಾಚಲಕ್ಷ್ಮೀರ್ ನಿಷಿಕ್ತ ಅನ್ನುವಂಥದ್ದು ವೇದದಲ್ಲಿ ಬರುತ್ತಲ್ಲ, ಸಕ್ತುಮಿವ ಅತಿತವು ನಾ ಪುನಂತೋ ಯತ್ರ ಧೀರ ಮನಸಾ ವಾಚ ಮಕ್ರತ ಅತ್ರ ಸಖಾ ಯಸ್ಸಖ್ಯಾನಿ ಜಾನತೆ ಭದ್ರೈಷಾ ಲಕ್ಷ್ಮೀರ್ನಿಹಿತಾಧಿವಾಚ. ಭದ್ರೈಷಾ ಲಕ್ಷ್ಮೀರ್ನಿಹಿತಾಧಿವಾಚ ಅನ್ನುವುದೇ ಭದ್ರಾಹ್ಯೇಷಾಂ ವಾಚಿ ಲಕ್ಷ್ಮೀರ್ನಿಷಿಕ್ತ ಅನ್ನುವ ಮಾತನ್ನು ಹೇಳ್ತಾ ಇದ್ದಾನೆ. ಇವನ ವೇದಾಧ್ಯಯನದ ಪಾಂಡಿತ್ಯ ಗೋಚರವಾಗುತ್ತೆ. ಈ ವೇದಪಾದಸ್ತವ ಅಂತ ಹಲವು ಉಂಟು. ಶಿವ ವಿಷ್ಣು ಸ್ತೋತ್ರಗಳು, ದೇವಿ ಸ್ತೋತ್ರಗಳೆಲ್ಲ ಇವೆ. ವೇದದ ಒಂದು ಸಾಲನ್ನು ತಗೊಂಡು ಇನ್ನು 3 ಸಾಲುಗಳನ್ನು ಸಮಸ್ಯಾಪೂರ್ಣದ ರೀತಿಯಿಂದ ತಮ್ಮ ಮಾತುಗಳಲ್ಲಿ ಪೂರ್ಣ ಮಾಡುವಂಥದ್ದು ಅಂತ ಅನೇಕ ಉಂಟು. ಇದು ಆ ರೀತಿಯಾದಂಥ ಒಂದು ವೇದಪಾದಸ್ತವದಂಥ ವೇದಪಾದ ಪದ್ಯ ಅಂತ ಕರೀಬಹುದು. ಇವರು ಹೀಗೆ ಮಾತಾಡ್ತಾ ಇದ್ದಂತೆ ಹಿನ್ನೆಲೆಯಲ್ಲಿ ಕೋಲಾಹಲವಾಗುತ್ತೆ. ಇನ್ನು ವೀರರಸಕ್ಕೆ ಅವಕಾಶ ಕೊಡಬೇಕು, ಅದಕ್ಕೆ ಒಂದು ಸೂಚನೆ ಇಲ್ಲಿ ಸಿಗುತ್ತೆ. ಅದು ಏನಂದರೆ, ರಾಮನ ಯಜ್ಞಾಶ್ವ ವಾಲ್ಮೀಕಿಯ ಆಶ್ರಮ ಪ್ರವೇಶ ಮಾಡಿದೆ. ಆ ಆಶ್ರಮ ಪರಿಸರದಲ್ಲಿ ಓಡಾಡ್ತಾ ಇದೆ. ಜನಕ ಕೇಳ್ತಾನೆ, ಅಯ್ಯೇ ಶಿಷ್ಟಾನಧ್ಯಯನ ಇತಿ ಅಸ್ಖಲಿತಂ ಖೇಲತಾಂ ವಟೂನಾಂ ಕೋಲಾಹಲ. ಶಿಷ್ಟರ ಆಗಮನದಿಂದ ಅನಧ್ಯಯನ ಅಂತಂದರೆ ಹೊಸ ಪಾಠ ಇಲ್ಲ, ಹಳೆ ಪಾಠ ಓದ್ಕೊಳ್ಬೇಕು ಅಂತ ಉಂಟು. ಅದನ್ನು ಬಿಟ್ಟು ಆಟ ಆಡ್ತಾ ಇದ್ದಾರೆ ಒಟ್ಟುಗಳು. ಸಹಜ, ಮಕ್ಕಳಿಗೆ ಆಟ ಅಂದರೆ ಇಷ್ಟ. ಈ ಖೇಲತಾಂ ವಟೂನಾಂ ಕೋಲಾಹಲ, ಆಟ ಆಡುವ ಒಟುಗಳ ಕೋಲಾಹಲವಾಯಿತು ಅಂತ. ಕೌಸಲ್ಯ ಹೇಳ್ತಾಳೆ, ಸುಲಭ ಸೌಖ್ಯಂ ಇದಾನೀಂ ಬಾಲತ್ವಂ ಭವತಿ. ಮಕ್ಕಳಂದರೆ ಸಾಕು, ಹುಡುಗತನಕ್ಕಿಂತ ಸಂತೋಷ ಯಾವುದೂ ಇಲ್ಲ. ಸುಲಭ ಸೌಖ್ಯ, ಬೇಗ ಸಂತೋಷ ಪಡ್ತಾರೆ. ಅವರು ಅಲ್ಪ ತೃಪ್ತರು, ಅಲ್ಪ ಸಂತೋಷಿಗಳು, ಅವ್ರದ್ದೇ ಬದುಕು ಒಳ್ಳೆಯದು ಅಂತ. ವಯಸ್ಸಾದವರು ಸಹಜವಾಗಿ ಹೇಳ್ಕೊಳ್ತಾರೆ, ಆ ಕಾಲ ಚೆನ್ನಾಗಿತ್ತು ನಾವು ಚಿಕ್ಕವರಾಗಿದ್ದಾಗ ಅಂತ. ಈಗಲೂ ನಮ್ಮಮ್ಮ ಆಲ್ಝೀಮರ್ಸ್ ಡಿಮೆನ್ಷಿಯಾದ ಪರಮಾವಧಿಯಲ್ಲಿ ಒದ್ದಾಡುವಾಗಲೂ ಅಪ್ಪ ಎಲ್ಲಿ ಅಮ್ಮ ಎಲ್ಲಿ ಆ ಕಾಲ ಅಂತ ಅದನ್ನೇ ಜ್ಞಾಪಿಸ್ಕೊಳ್ತಾ ಇರ್ತಾರೆ. ಈಗಲೂ ಕೂಡ ಅವ್ರಿಗೆ ಏನೂ ಜ್ಞಾಪಕದಲ್ಲಿಲ್ಲ, ಮಗುತನ ಮಾತ್ರ ಜ್ಞಾಪಕದಲ್ಲಿರುವಂಥದ್ದು. ದೊಡ್ಡವರಿಗೆ ಆ ಒಂದು ಶೈಶವದ ಬಗ್ಗೆ ಸಾಸೂಯವಾದಂಥ ಬಹಳ ಲಾಲಿತವಾದ ಮನೋಧರ್ಮ. ಆಮೇಲೆ ಅವಳು ನೋಡ್ತಾಳೆ, ಅಹೋ ಏತೇಷಾಂ ಮಧ್ಯೆ ಕೈಯೇಷ ನಾಮಭದ್ರಸ್ಯ ಕೌಮಾರಲಕ್ಷ್ಮೀ ಸಮಾವಷ್ಟಂಭೈ ಮುಗ್ಧ ಲಲಿತೈ ಅಂಗಕೈ ದಾರಕೋಸ್ಮಾಕಂ ಲೋಚನಂ ಶೀತಲಯತಿ.
ಇದ್ಯಾರು ಈ ಹುಡುಗರ ಮಧ್ಯೆ ರಾಮನ ಬಾಲ್ಯವೇ ಕೌಮಾರವೇ ಆವಿರ್ಭವಿಸಿದಂತೆ ತೋರುವ ಒಂದು ಲಲಿತ ಧೀರ ಗಂಭೀರವಾದ ಆಕಾರ ಕಣ್ಣುಗಳನ್ನು ತಂಪು ಮಾಡ್ತಾ ಇದೆ ಅಂತ. ಅರುಂಧತಿನೂ ನೋಡ್ತಾಳೆ, ಹೌದು, ಇದಂ ನಾಮ ಭಾಗೀರಥಿ ನಿವೇದಿತಂ ರಹಸ್ಯ ಕರ್ಣಾಮೃತಂ. ಹೌದು, ಇದು ನನಗೆ ಗಂಗಾದೇವಿ ಹೇಳಿದ್ದ ರಹಸ್ಯ ಕರ್ಣಾಮೃತ, ಗುಟ್ಟಾಗಿ ಹೇಳಿದಂಥ ಆನಂದದ ಸುದ್ದಿ, ರಾಮನ ಸೀತೆಯ ಮಕ್ಕಳು ಅಂತ. ನನ್ವೇವಂ ವಿದ್ಮಃ ಕತರೋಯಂ ಆಯುಷ್ಮತೋ ಕುಶಲವಯೋ ರೀತಿ. ಆದರೆ ಇವನು ಕುಶಲವರಲ್ಲಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ವಸ್ತುತ ಅವನು ಲವ. ಹೇಳ್ತಾಳೆ, ಅವನು ಬರಬೇಕಲ್ಲ, ಅದಕ್ಕೆ ಮುಂಚೆ ಅವನ ಇಂಟ್ರಡಕ್ಷನ್ನು, ಅವನ ಡಿಸ್ಕ್ರಿಪ್ಷನ್ನು. ಕುವಲಯ ದಲ ಶ್ಯಾಮ ಸ್ನಿಗ್ಧ ಶಿಖಂಡ ಕಮಂಡನ ವಟುಪರಿಷದಂ ಪುಣ್ಯಶ್ರೀಕಃ ಶ್ರೇಯೈವ ಸಭಾಜಯನ್ ಪುನರಪಿ ಶಿಶುರ್ಭೂತ್ವಾ ವತ್ಸ ಸಮಯ ರಘುನಂದನೋ ಝಟಿತಿ ಕುರುತೆ ದೃಷ್ಟ ಕೋಯಂ ದೃಶೋರ ಮೃತಾಂಜನಂ. ಈ ಪದ್ಯ ಹರಿಣಿ ಅನ್ನುವ ಛಂದಸ್ಸು. ಒಳ್ಳೆಯ ಓಟ, ಜಿಂಕೆಯ ಥರವೇ ನೆಗೆದು ಹೋಗುವಂಥದ್ದು. ಶಿಖರಣಿ ಎಳೆದು ಗೋಳಾಟದಲ್ಲಿ ಬಂದರೆ ಹರಿಣಿ ನೆಗೆದು ಹಾರಾಟ ಮಾಡುವಂಥದ್ದು. ಕುವಲಯದಲ ಸ್ನಿಗ್ಧ ಶ್ಯಾಮ ಶಿಖಂಡ ಕಮಂಡನ ವಟುಪರಿಷದಂ ಪುಣ್ಯಶ್ರೀಕ ಶ್ರೀಯೈವ ಸಭಾಜಯನ್ ಪುನರಪಿ ಶಿಶುರ್ಭೂತ್ವಾ ವತ್ಸ ಸಮಯ ರಘುನಂದನೋ ಝಟಿತಿ ಕುರುತೆ ದೃಷ್ಟ ಕೋಯಂ ದೃಶೋರ ಮೃತಾಂಜನಂ. ಆ ವತ್ಸ ಸಮೇ ದೃಷ್ಟ ಕೋಯಂ ಶ್ರೀಯೈವ ಸಭಾಜಯನ್, ಇಲ್ಲೆಲ್ಲ ಲಘೂತ್ತರವಾಗಿ ಬರುವಂಥದ್ದು, ಒಂದು ಮನೋಹರವಾದ ಪ್ಲುತಿ, ಜಂಪ್ ಕೊಡುವಂಥದ್ದು. ಹಾಗಾಗಿ ಉತ್ಸಾಹ ಇಲ್ಲಿ ಬರುತ್ತೆ. ಕನ್ನೈದಿಲೆಯ ದಳಗಳ ಒಂದು ಸೌಶೀಲ್ಯ ವರ್ಣ, ಆ ಸೌಂದರ್ಯವನ್ನು ತೋರಿಸ್ತಾ ತಲೆಯಲ್ಲಿ ನವಿಲುಗರಿಯನ್ನು ಧರಿಸಿದವನಾಗಿ ವಟುಗಳ ಸಮೂಹದಲ್ಲಿ ಸೌಭಾಗ್ಯಲಕ್ಷ್ಮಿಯಿಂದ ರಾರಾಜಿಸ್ತಾ ಮತ್ತೊಮ್ಮೆ ರಾಮನೇ ಈ ಕೌಮಾರವನ್ನು ತಳೆದನೋ ಎಂಬಂತೆ ಕಣ್ಣಿಗೆ ಅಮೃತಾಂಜನವಾಗಿ ಕಾಣಿಸ್ತಾ ಇದ್ದಾನೆ. ಈ ಅಮೃತಾಂಜನವನ್ನು ಕಣ್ಣಿಗೆ ಹಚ್ಚಿಕೊಂಡ್ರೆ ಕಣ್ಣು ಉರಿಯುತ್ತೆ. ಆದರೆ ಅಮೃತದ ಕಾಡಿಗೆ ಅಂತ ಅರ್ಥ. ಅಮೃತದ ಕಾಡಿಗೆಯನ್ನು ಕಣ್ಣಿಗೆ ಹಚ್ಚಿಕೊಳ್ಳಬಹುದು, ಹಚ್ಚಿಕೊಂಡ್ರೆ ಕಣ್ಣು ತಂಪಾಗುತ್ತೆ ಎನ್ನುವಂಥದ್ದು ಲಕ್ಷಣಾವೃತ್ತಿಯ ತಾತ್ಪರ್ಯ. ಕಂಚುಕಿ ನೋಡಿದ ತಕ್ಷಣ ನೀವು ನಮ್ಮ ಕ್ಷತ್ರಿಯ ಬ್ರಹ್ಮಚಾರಿ ದಾರಕೋಯಮಿತಿ ಮನ್ನಿ ಅಂತ, ನೀವು ಕ್ಷತ್ರಿಯ ಬ್ರಹ್ಮಚಾರಿ ಅನಿಸುತ್ತೆ ಅಂತ. ಜನಕ ಹೌದು, ಅದು ಯಾಕೆ ಅಂತ ಹೇಳ್ತಾನೆ. ಇಲ್ಲೆಲ್ಲ ಭೌಭೂತಿಯ ಧರ್ಮಶಾಸ್ತ್ರ ಪಾಂಡಿತ್ಯ ನಮಗೆ ಗೋಚರವಾಗುತ್ತೆ. ಹೇಳಬೇಕಲ್ಲ, ಕ್ಷತ್ರಿಯ ಬ್ರಹ್ಮಚಾರಿಯ ಲಕ್ಷಣ ಯಾವುದು? ಈಗ ಯೂನಿಫಾರ್ಮ್ ನೋಡಿದ ತಕ್ಷಣ ಯಾವ ಸ್ಕೂಲ್ನವರು ಅಂತ ಹೇಳ್ತಾರೆ, ಆ ಬ್ಯಾಜ್ ನೋಡಿದ ತಕ್ಷಣ ಯಾವ ಕಾಲೇಜಿನವರು ಅಂತ ಹೇಳ್ಬಿಟ್ಟಂತಾರೆ. ಆ ರೀತಿಯಾದದ್ದು. ನನ್ನ ಗುರುಗಳು ಡಾಕ್ಟರ್ ಎಸ್ ರಾಮಸ್ವಾಮಿಯವರು ಯೇಲ್ ಯೂನಿವರ್ಸಿಟಿಯ ಫೆಲೋ, ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಓದಿ ಬಂದವರು. ಅವರು ಹೋಗುವಾಗ ಎಲ್ಲಿಯೂ ಕೂಡ ಆಕ್ಸ್ಫರ್ಡ್ ಟೈ ಕಟ್ಕೊಂಡು ಹೋಗ್ತಾರೆ. ನಾನು ಹೇಳ್ತಾ ಇರ್ತೀನಿ, ಸರ್ ನಮ್ಮ ಪಂಡಿತರು ಜರಿ ಶಾಲು ಹೊದ್ಕೋತಾರೆ, ಅದು ಪಂಡಿತ್ ಶಾಲು ಅಂತಲೇ ಕರಿತೀವಿ. ಕೆಂಪು ಬಣ್ಣ, ಪೋಸ್ಟ್ ಆಫೀಸ್ ರೆಡ್ ಅಂತ ಕರೀತಾರಲ್ಲ, ಆ ಕೆಂಪು ಬಣ್ಣದಲ್ಲಿ 4 ಬೆರಳುಗಳದ ಜರಿ ಇರ್ತಕ್ಕಂಥದ್ದು, ಚಿತ್ತಾರ ಕಸೂತಿ ಮಾಡಿದ ಭಾರಿಯಾದ ಭಾರವಾದ ಆ ಶಾಲು. ಹಾಗೆ ನೀವು ಕೂಡ ಆಕ್ಸ್ಫರ್ಡ್ ಟೈ ಕಟ್ಟಿಕೊಂಡು ಚೆನ್ನಾಗಿದೆ ಈ ಕಂಠಕೌಪೀನ ಅಂತ ತಮಾಷೆ ಮಾಡ್ತಾ ಇರ್ತೀನಿ. ಇಲ್ಲಿ ಹಾಗೆ ಆಯಾ ಲಕ್ಷಣಗಳನ್ನು ನೋಡಿ ಗುರುತಿಸ್ಕೊಳ್ಳುವಂಥದ್ದು. ಚೂಡಾ ಚುಂಬಿತ ಕಂಕಪತ್ರಮಭಿತಸ್ತೂಷ್ಣಿ ತೂಣೀ ದ್ವಯಂ ಪೃಷ್ಠತಃ ಭಸ್ಮಸ್ತೋಕ ಪವಿತ್ರ ಲಂಛನ ಮುರಹ ದತ್ತೇ ತ್ವಚಂ ರೌರವೀಂ ಮೌರ್ಯ ಮೇಖಲೆಯ ನಿಯಂತ್ರಿತ ಮಧೋ ವಾಸಶ್ಚ ಮಾಂಜಿಷ್ಟಕಂ ಪಾಣೋ ಕಾರ್ಮುಕಮಕ್ಷ ಸೂತ್ರವಲಯಂ ದಂಡೋಪರ ಪೈಪ್ಪಲಃ. ಇದು ಪಾಂಡಿತ್ಯ ಯುಕ್ತವಾದ ರೀತಿಯಲ್ಲಿ ಬಳಕೆಗೆ ಬರುವಂಥದ್ದು ಅಂತ. ಚೂಡಾಚುಂಬಿತ ಕಂಕಪತ್ರಂ, ಆ ಶಾರ್ದೂಲ ವಿಕ್ರೀಡಿತದ ಗಾಂಭೀರ್ಯ ನೋಡಿ. ಸಂಸ್ಕೃತದ ಗ್ರ್ಯಾಂಡೆಸ್ಟ್ ಮೀಟರ್ ಅಂದರೆ ಶಾರ್ದೂಲ ವಿಕ್ರೀಡಿತ. ಅದನ್ನು ಮೀರುವಂಥ ಛಂದಸ್ಸು ಜಗತ್ತಿನಲ್ಲೇ ಇಲ್ಲ. ಇನ್ನು ಸಂಸ್ಕೃತದಲ್ಲಿ ಎಲ್ಲಿ ಬರೋಕ್ಕೆ ಸಾಧ್ಯ ಇದೆ? ಶಾರ್ದೂಲ ವಿಕ್ರೀಡಿತವೇ ಇನ್ಯಾವುದೂ ಅಲ್ಲ. ಒಬ್ಬ ಕವಿಯ ಗಾಂಭೀರ್ಯದ ಅಳತೆಗೆ ಇದು ದೊಡ್ಡ ನಿದರ್ಶನ. ಚೂಡಾಚುಂಬಿತ ಕಂಕಪತ್ರಂ. ಕಂಕಪತ್ರ ಅಂತಂದರೆ ಹದ್ದು ಅಥವಾ ಗರುಡನ ಗರಿ, ಅದನ್ನು ತಲೆಗೆ ಕಟ್ಟಿಕೊಂಡಿದ್ದಾನೆ. ತೂಣೀದ್ವಯಂ ಪೃಷ್ಠತಃ, ಬೆನ್ನಿಗೆ 2 ತೂಣೀರಗಳನ್ನು ಕಟ್ಟಿಕೊಂಡಿದ್ದಾನೆ. ಬ್ರಾಹ್ಮಣ ಕಟ್ಟಿಕೊಳ್ಳಲ್ಲ, ಕ್ಷತ್ರಿಯನಿಗೆ ತಾನೆ. ಅವನಿಗೆ ವಿದ್ಯಾಯೋಗದಲ್ಲಿ ಶಸ್ತ್ರಾಸ್ತ್ರ ಸಂಯೋಗವೂ ಉಂಟು. ಭಸ್ಮಸ್ತೋಕ ಪವಿತ್ರ ಲಾಂಛನ ಮುರಹ, ಎದೆಗೆ ಭಸ್ಮ ಹಚ್ಚಿಕೊಂಡಿದ್ದಾನೆ. ಭಸ್ಮ ಬ್ರಹ್ಮಚಾರಿ ಅಗ್ನಿಕಾರ್ಯ ಮಾಡಿದ ಮೇಲೆ ಮೇಧಾವಿ ಭೂಯಾಸಂ ಅಂತ ಹೇಳ್ಬಿಟ್ಟು ಲಲಾಟೆ, ವರ್ಚಸ್ವಿ ಭೂಯಾಸಂ, ಬ್ರಹ್ಮವರ್ಚಸ್ವಿ ಭೂಯಾಸಂ, ತೇಜಸ್ವಿ ಭೂಯಾಸಂ, ಆಯುಷ್ಮಾನ್ ಭೂಯಾಸಂ, ಅನ್ನಾದೋ ಭೂಯಾಸಂ, ಸ್ವಸ್ತಿಮಾನ್ ಭೂಯಾಸಂ ಅಂಥೇಳಿ ಮೇಧಾವಿ, ತೇಜಸ್ವಿ, ವರ್ಚಸ್ವಿ, ಬ್ರಹ್ಮವರ್ಚಸ್ವಿ ಅಂತನ್ನುವಲ್ಲಿ ಎದೆಗೆ ಹಚ್ಚಿಕೊಳ್ಬೇಕು ಅಂತ ಬರುತ್ತೆ. ಆ ಒಂದು ಹೋಮಶೇಷದ ಭಸ್ಮವನ್ನು ಘೃತದೊಂದಿಗೆ ಸೇರಿಸಿ ಕಲಸಿ ಹಚ್ಚಿಕೊಳ್ಳುವಂಥದ್ದು ಅಂತ ರೂಢಿ. ಅದನ್ನು ಅವನು ನೋಡಿ ಹೇಳ್ತಾ ಇದ್ದಾನೆ. ವೇದಕಾಲದಲ್ಲಿ ಈ ತ್ರಿಪುಂಡ್ರ ಅನ್ನುವಂಥ 3 ಎಳೆಯ
ಭಸ್ಮವಾಗಲಿ, ಊರ್ಧ್ವಪುಂಡ್ರ ಅನ್ನುವಂಥ 3 ನಾಮವಾಗಲಿ, ಗೋಪಿಚಂದನ ಆಗಲಿ, ಇವ್ಯಾವುದು ಇದ್ದದರ ಉಲ್ಲೇಖ ಸಿಗೋಲ್ಲ, ಧರ್ಮಶಾಸ್ತ್ರದಲ್ಲೂ ಸಿಗೋಲ್ಲ. ಸಿಗುವುದೆಲ್ಲ ಯಜ್ಞಶೇಷವಾದ ರಕ್ಷೆ. ತ್ರಿಮತಸ್ಥರಿಗೂ ಲಾಂಛನ ಒಂದೇ ಆಗಿತ್ತು ಆ ಕಾಲದಲ್ಲಿ, ಅದಕ್ಕೆ ಯಾವ ತಕರಾರು ಇರಲಿಲ್ಲ. ಆಮೇಲೆ ಯೋಗಶಾಸ್ತ್ರದ ಪ್ರಭಾವದಿಂದ ಇವುಗಳೆಲ್ಲ ಬಂದವು. ಅವುಗಳಲ್ಲಿ ಅದೇ ವಿಶಿಷ್ಟವಾದ ಪ್ರಯೋಜನವೂ ಉಂಟು, ಇಲ್ಲ ಅಂತಲ್ಲ. ಅಂದರೆ ಆರ್ಷವಾದ ವೈದಿಕವಾದಂಥದ್ದೊಳಗೆ ಇದಿಷ್ಟೇ ಕಾಣುವಂಥದ್ದು ಯಜ್ಞರಕ್ಷೆ. ಆ ಯಜ್ಞರಕ್ಷೆಯನ್ನು ಎಲ್ಲರೂ ಒಂದೇ ರೀತಿ ಇಟ್ಕೊಳ್ಳೋದು. ಮೇಧಾವಿ ಭೂಯಾಸಂ, ತೇಜಸ್ವಿ ಎದೆಯಲ್ಲಿ, ವರ್ಚಸ್ವಿ ಬಲಭುಜದಲ್ಲಿ, ಬ್ರಹ್ಮವರ್ಚಸ್ವಿ ಎಡಭುಜದಲ್ಲಿ, ಆಯುಷ್ಮಾನ್ ಹೊಕ್ಕಳಲ್ಲಿ, ಹೀಗೆ ಎಲ್ಲವನ್ನು ಇಟ್ಕೊಂಡು ಕಡೆಗೆ ಸ್ವಸ್ತಿಮಾನ್ ಭೂಯಾಸಂ ಅಂತ ತಲೆ ಮೇಲೆ ಇಟ್ಕೊಳ್ತಕ್ಕಂಥದ್ದು ಬ್ರಹ್ಮರಂಧ್ರದಲ್ಲಿ ಅಂತ ನಮ್ಮಲ್ಲಿ ಬರುವಂಥದ್ದು ಅಗ್ನಿ ಕಾರ್ಯ ಸಮಿಧಾದಾನ ಮಾಡುವಾಗ. ಆಮೇಲೆ ದತ್ತೇ ತ್ವಚಂ ರೌರವೀಂ, ರುರು ಅನ್ನುವುದು ಒಂದು ಜಿಂಕೆ. ಆ ಜಿಂಕೆಯ ಚರ್ಮ ಅದೊಂದು ಬಣ್ಣ, ಬಂಗಾರದ ಬಣ್ಣದಲ್ಲಿ ಒಂದಿಷ್ಟು ಕೆಂಪು ಕಂದು ಬಣ್ಣದಲ್ಲಿ ಇರುತ್ತೆ, ಅದನ್ನು ಕಟ್ಕೊಂಡಿರ್ತಾನೆ. ಬ್ರಾಹ್ಮಣನಾದವನು ಕೃಷ್ಣಾಜಿನ, ಅದು ಒಂದು ರೀತಿ ಕಪ್ಪು ಅಥವಾ ಬೂದು ಬಣ್ಣದಲ್ಲಿರುತ್ತೆ. ಅಂದರೆ ಒಂದು ರೀತಿಯಾದ ಗ್ರೇಯಿಶ್ ಬ್ಲ್ಯಾಕ್ ಅಂತೀವಲ್ಲ, ಆ ಬಣ್ಣದಲ್ಲಿರುವಂಥದ್ದು ಕೃಷ್ಣಾಜಿನ, ಅದನ್ನು ಕಟ್ಕೊಂಡಿರ್ತಾನೆ. ಕ್ಷತ್ರಿಯನಾದವನು ರುರು, ಅದರ ಚರ್ಮ ರೌರವಂ ಅಂತ, ರೌರವಂ ಚರ್ಮ ಅಂತ. ರೌರವ ಅಂದರೆ ರೌರವ ನರಕ ಅನ್ನುವಂಥ ಅರ್ಥದಲ್ಲಿ ಅಲ್ಲ, ರುರೋಹ ಸಂಬಂಧಿ ರೌರವಂ ಅಂತ. ಆಮೇಲೆ ಇನ್ನು ವೈಶ್ಯ ಆವಿಕ ಅಂದರೆ ಅದು ಕುರಿಯ ಚರ್ಮವನ್ನು ಅವನು ಧರಿಸಿರಬೇಕು ಅಂತ ಉಂಟು. ಇದೇನಿಲ್ಲ, ಅವರವರಿಗೆ ಬೇಕಾದ ಸ್ಪೆಷಲೈಸ್ಡ್ ಲರ್ನಿಂಗಿಗೆ ಒಂದೊಂದು ಯೂನಿಫಾರ್ಮ್ ಅಂತ ಇಡ್ತಾಯಿದ್ರು. ಅದರಿಂದ ನೋಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಗೋತ್ರಗಳವರಿಗೆ ಆಯಾ ಸೂತ್ರ ಶಾಖೆಗಳ ಪ್ರಕಾರವಾಗಿ ಶಿಖೆಗಳು ಕೂಡ ಭೇದವಾಗ್ತಾ ಇತ್ತು. ಭರದ್ವಾಜರು ಪಂಚಶಿಖರು ಅಂತ, ಕಾಶ್ಯಪರು ದ್ವಿಶಿಖರು ಅಂತ, ಹೀಗೆಲ್ಲ ಉಂಟು. ಮೌರ್ಯ ಮೇಖಲೆಯ, ಮೌರ್ವಿ ಅಂದರೆ ಬಿಲ್ಲಿನ ಹೆದೆಯ ಮೇಖಲೆ. ಬ್ರಾಹ್ಮಣನಾದವನು ಮುಂಜ ಅನ್ನುವಂಥ ನೊದೆ ಹುಲ್ಲು ಅನ್ನುವ ಹುಲ್ಲಿನಿಂದ ಮಾಡಿದಂಥ ಮೇಖಲೆಯನ್ನು ಕಟ್ಟಿಕೊಳ್ಳಬೇಕು ಅಂತ ಬರುತ್ತೆ. ಕ್ಷತ್ರಿಯನಿಗೆ ತನ್ನ ಧನುಸ್ಸಿನ ಹೆದೆಯನ್ನೇ ಸೊಂಟಕ್ಕೆ ಕಟ್ಟಿಕೊಳ್ಬೇಕು, ಆ ಕ್ಷಾತ್ರ ಪ್ರಜ್ಞೆಯನ್ನು ತೋರಿಸೋದಕ್ಕೆ. ವೈಶ್ಯನಿಗೆ ಊರ್ಣಕ ಅಂದರೆ ಉಲ್ಲನ್ನಿಂದ ಮಾಡಿದಂಥ ಮೇಖಲೆಯನ್ನು ಕಟ್ಟಿಕೊಳ್ಬೇಕು ಅಂತ ಬರುತ್ತೆ. ವಾಸಶ್ಚ ಮಾಂಜಿಷ್ಟಕಂ ಅಂತ. ಮಾಂಜಿಷ್ಟ ವರ್ಣ ಅಂತಂದರೆ ಒಂದು ರೀತಿಯಾದ ಹಳದಿಗೆಂಪು ಬಣ್ಣ, ಆ ಒಂದು ಬಣ್ಣದ ಬಟ್ಟೆಯನ್ನು ಉಟ್ಟಿರಬೇಕು ಅಂತ. ಬ್ರಾಹ್ಮಣ ಶ್ವೇತ ಅಥವಾ ಪೀತ, ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಒಟುವಾಗಿದ್ದಾಗ ಉಪನಯನದಲ್ಲಿ ಉಡಬೇಕು. ವೈಶ್ಯನಾದವನು ರಕ್ತ ಕೆಂಪು ಬಣ್ಣದ್ದು ಉಡಬೇಕು. ಕ್ಷತ್ರಿಯ ಮಾಂಜಿಷ್ಟ ಅಂತ ಇವೆಲ್ಲ ಹೀಗೆ ಉಂಟು. ಆ ಥರ ಮಾಡ್ತಾ ಇದ್ದಿದ್ದು. ಇನ್ನು ಭಿಕ್ಷಾಟನ ಕಾಲದಲ್ಲಿ ಭವತಿ ಭಿಕ್ಷಾಂ ದೇಹಿ ಅಂತ ಬ್ರಾಹ್ಮಣ ಭಟು ಹೇಳಿದ್ರೆ, ಭಿಕ್ಷಾಂ ಭವತಿ ದೇಹಿ ಅಂತ ಕ್ಷತ್ರಿಯ ಹೇಳಬೇಕು, ಭಿಕ್ಷಾಂ ದೇಹಿ ಭವತಿ ಅಂತ ವೈಶ್ಯ ಹೇಳಬೇಕು ಅಂತ ಹೀಗೆಲ್ಲ ಮಾಡಿದ್ದಾರೆ. ತತ್ಕ್ಷಣ ಗುರುತಿಸೋದಕ್ಕೆ ಬೇಕಾಗುವಂಥದ್ದು. ಕ್ಷತ್ರಿಯನಿಗೆ ಇನ್ನು ಹೆಚ್ಚಿನ ಖಂಡಪುಷ್ಟಿಗೆ ಬೇಕಾದ ಆಹಾರ ಕೊಡಬೇಕು ಅಂತ ಹಾಗೆ ಮಾಡ್ತಾಯಿದ್ರು, ಏನೋ ಗೊತ್ತಿಲ್ಲ. ಇದರೊಳಗೆ ಯಾವುದೇ ರಿಸರ್ವೇಷನ್ಸ್ ಇರಲಿಲ್ಲ, ವೈಮನಸ್ಯ ವೈಷಮ್ಯಗಳು ಇರಲಿಲ್ಲ. ಡಿಫರೆನ್ಸೇ ಹೊರತುನುವೆ ಡಿಸ್ಪ್ಯಾರಿಟಿ ಅಲ್ಲ ಅನ್ನೋದು ನೋಡಬೇಕು. ಭೇದವನ್ನು ತುಂಬ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಭೇದ ಲೋಕಸಿದ್ಧವಾದದ್ದು, ಅದನ್ನು ಅಂಗೀಕರಿಸಬೇಕು. ಅಂಗೀಕರಿಸಿ ಅದನ್ನು ಎಷ್ಟು ಸಮರ್ಥವಾಗಿ ಲೋಕದ ಬೆಳವಣಿಗೆಗೆ ಆತ್ಮಪೋಷಣೆಗೆ ಆಗುತ್ತದೆಯೋ ಆ ರೀತಿ ಬಳಸಿಕೊಳ್ಳಬೇಕು. ಭೇದ ನಿರ್ಮೂಲನ ಅಂದರೆ ಪ್ರಳಯ. ಆದರೆ ಪರಮತತ್ವಾನುಭವ ಕಾಲದಲ್ಲಿ, ಸಂವೇದನೆಯ ಕಾಲದಲ್ಲಿ ಆ ಭೇದ ಇರುತ್ತೆ. ಅಟ್ ದಿ ಟೈಮ್ ಆಫ್ ಎಕ್ಸ್ಪೀರಿಯನ್ಸ್ ಇಟ್ ಈಸ್ ಒನ್ ಆ್ಯಂಡ್ ದಿ ಸೇಮ್. ಆದರೆ ಅಟ್ ದಿ ಟೈಮ್ ಆಫ್ ಕಾಂಪ್ರಹೆನ್ಷನ್ ಅಂತೀವಲ್ಲ, ಅಂದರೆ ಅಟ್ ದಿ ಟೈಮ್ ಆಫ್ ಕಾಂಪ್ರಹೆನ್ಷನ್ ಅನ್ನೋದಕ್ಕೆ ಪ್ರತೀತಿ ಕಾಲದಲ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಆ ಕಾಲದಲ್ಲಿ, ತಾರ್ಕಿಕವಾದ ಪ್ರಜ್ಞೆಯಲ್ಲಿ ಡಿಫರೆನ್ಸಸ್ ಇದ್ದೇ ಇರುತ್ತೆ. ಒಂದಕ್ಕೆ ವೈಷಮ್ಯ ಇಲ್ಲ, ಎಲ್ಲ ಬೇರೆ ಬೇರೆ ರೀತಿಯಾಗಿರುವಂಥದ್ದು. ಅದನ್ನು ಗಮನಿಸಿಕೊಳ್ಳಬೇಕು. ನಾವು ಉದಾರವಾಗಿರಬೇಕು ಅಂತನ್ನೋದ್ರಿಂದ ಎಲ್ಲ ಡಿಫರೆನ್ಸಸ್ಸನ್ನು ಬುಲ್ಡೋಸರ್ ಮಾಡ್ತೀವಿ ಅಂತಂದರೆ ತ್ರಿಧಾತು ಸಮತ್ವ, ತ್ರಿಗುಣ ಸಮತ್ವ ಪ್ರಳಯದಲ್ಲೇ ಆಗುತ್ತೆ ಅಂತ ಸಾಂಖ್ಯಾದಿ ದರ್ಶನಗಳು ಹೇಳುತ್ತವೆ. ಅದು ನಿಜ. ಎಲ್ಲ ಅಖಂಡವಾಗಿ ಒಂದಾಗೋದು ಯಾವಾಗ? ಸರ್ವನಾಶದಲ್ಲಷ್ಟೇ. ಈ ಥರದ್ದೆಲ್ಲ ಡಿಫರೆನ್ಸಸ್ ಒಂದು ಲೋಕದಲ್ಲಿ ಕಾಣುವಂಥದ್ದು. ಅಂತಹ ಯೂನಿಫಾರ್ಮ್ ಅನ್ನೋ ಸ್ಕೂಲ್ನವರು ಕೂಡ ಒಂದು ದಿವಸ ವಿತೌಟ್ ಯೂನಿಫಾರ್ಮ್ ಅಂತ ಅನೌನ್ಸ್ ಮಾಡ್ತಾರೆ, ಸಾಮಾನ್ಯ ಬುಧವಾರ. ಆವತ್ತು ಎಲ್ಲಿಲ್ಲದ ಸಂಭ್ರಮ ಅಲ್ವಾ? ವೆರೈಟಿ ಈಸ್ ದಿ ಆರ್ಡರ್ ಅಂತಂತೀವಿ. ಪಾಣವು ಕಾರ್ಮುಕ ಮಕ್ಷ ಸೂತ್ರ ವಲಯಂ ದಂಡೋ ಪರಃಪೈಪ್ಪಲಹ. ಇನ್ನು ಒಂದು ಕೈಯಲ್ಲಿ ಅಕ್ಷಮಾಲೆ, ಅ ಇಂದ ಕ್ಷವರೆಗಿನ ಅಕ್ಷರಗಳು 54 ವರ್ಣಗಳನ್ನು ತೋರಿಸ್ತಕ್ಕಂಥ, ಅದನ್ನು 2 ಬಾರಿ ಆವೃತ್ತಿ ಮಾಡಿದರೆ 108 ಅಂತ ಜಪಕ್ಕೆ ಬರುವಂಥದ್ದು ಅಂತ ಆ ಅಕ್ಷಮಾಲೆಯನ್ನು ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಜೊತೆಗೆ ಬಿಲ್ಲು ಇದೆ. ಬ್ರಾಹ್ಮಣನಿಗೆ ಬರೀ ಅಕ್ಷಮಾಲೆ ಇರ್ತಾಯಿತ್ತು, ಕ್ಷತ್ರಿಯನಿಗೆ ಧನುಸ್ಸು ಇರುತ್ತೆ. ಮತ್ತು
ಇನ್ನೊಂದು ಕಡೆ ದಂಡೋಪರ ಪೈಪ್ಪಲಹ ಅಪರಹಸ್ತೆ ಪೈಪ್ಪಲಹ ದಂಡ. ಪಿಪ್ಪಲ ಅಂದರೆ ಅಶ್ವತ್ಥದ ದಂಡ, ಬ್ರಾಹ್ಮಣ ಪಲಾಶ ದಂಡವನ್ನು ಹಿಡಿಯಬೇಕು, ಅಂದರೆ ಮುತ್ತುಗದ್ದು. ಮತ್ತು ಕ್ಷತ್ರಿಯ ಪಿಪ್ಪಲ ದಂಡ, ಅರಳಿಯ ಮರದ್ದು. ವೈಶ್ಯ ಔದುಂಬರ ಅಂತಕ್ಕಂಥದ್ದು, ಅತ್ತಿಯ ಮರದ ದಂಡವನ್ನು ಹಿಡಿಯಬೇಕು ಅಂತ ಹೀಗೆಲ್ಲ ಧರ್ಮಶಾಸ್ತ್ರಗಳಲ್ಲಿ ಬರುವಂಥದ್ದು. ಅದನ್ನು ಬಹುಭೂತಿ ತೋರಿಸ್ತಾನೆ. ಆಮೇಲೆ ಅವನು ಯಾರು ಅಂತ ನೋಡಿಕೊಳ್ಳಬೇಕು, ವಿಚಾರಿಸೋಣ, ಅಥವಾ ವಾಲ್ಮೀಕಿಯನ್ನೇ ಹೋಗಿ ಕೇಳೋಣ ಅಂತಂದರೆ ಇಲ್ಲ ಅವನೇ ಇತ್ತ ಕಡೆ ಬರ್ಬೋದು ಅಂತ ಅನಿಸುತ್ತೆ. ಅವನು ಬರ್ತಾನೋ ಇಲ್ಲವೋ ಅಂತ ಇವರುಗಳಿಗೆಲ್ಲ ಸಂದೇಹ. ಇಲ್ಲ ನೋಡಿದರೆ ಅವನು ಸವಿನಯ ವಿನಮಿತ ದೃಷ್ಟಿ ವಚನ ವಿಸರ್ಜಿತ ಶೇಷ ಸದೃಶ ದಾರಕ ಇತೋ ಮುಖ ಉಪಸರತ ಏವ ಸಹ ವತ್ಸಃ. ನಮ್ಮ ಕಂಚಿಕಿ ಅವನನ್ನು ಹೋಗಿ ಮಾತಾಡಿಸ್ತಾ ಇದ್ದಂತೆ ಇತ್ತ ಕಡೆ ಮಾತುಗಳು ಅವನ ಬಗ್ಗೆ ತಿರುಗಿದ್ದನ್ನು ಕಂಡು ಅವನು ತನ್ನ ಗೆಳೆಯರನ್ನು ಬಿಟ್ಟು ಈ ಕಡೆಗೆ ಬರ್ತಾ ಇದ್ದಾನೆ. ಎಷ್ಟು ವಿನಯಶಾಲಿ ಅಂತ, ವರ್ತನೆ ನೋಡಿ ಹೇಗಿರಬೇಕು ಅಂತ. ಒಂದು ಸಮೂಹದಲ್ಲಿ ಯಾರನ್ನಾದರೂ ಕರೆದರೆ ಅವರು ಬಿಂಕ ಮಾಡದೆ ಬರಬೇಕು ದೊಡ್ಡವ್ರ ಹತ್ತಿರಕ್ಕೆ, ಅವರೇ ನನ್ನ ಹತ್ತಿರಕ್ಕೆ ಬರಲಿ ಆ ಥರ ಎಲ್ಲ ಅಲ್ಲ, ದೊಡ್ಡವ್ರನ್ನ ನಾವಾಗಿ ಹೋಗಿ ನೋಡಬೇಕು, ಈ ರೀತಿಯಾದದ್ದೆಲ್ಲ. ಮತ್ತು ಜನಕ ಅವನನ್ನು ನೋಡ್ತಾ ಸಂತೋಷ ಪಡ್ತಾನೆ. ಎಷ್ಟು ಚೆನ್ನಾಗಿದ್ದಾನೆ ಈ ಹುಡುಗ, ಇಂಥ ಸೊಗಸು, ನೋಡಿದರೆ ನನ್ನ ಮನಸ್ಸನ್ನು ಅಪಹರಿಸುವಂತೆ ಕಾಣಿಸ್ತಾನೆ, ಸೀತೆಯ ಬಾಲ್ಯವೇ ಇವನ ಮುಖದಲ್ಲಿ ಪ್ರತಿಫಲಿಸ್ತಾ ಇರುವಂತೆ ತೋರುತ್ತೆ ಅಂಥೇಳಿ ಲವ ಬರ್ತಾನೆ. ಇಲ್ಲೆಲ್ಲ ದೊಡ್ಡವರಿದ್ದಾರೆ. ಅವಿಜ್ಞಾತ ವಯಃಕ್ರಮೋಚಿತ್ಯಾತ್ ಪೂಜ್ಯಾನಪಿ ಸತಃ ಕಥಂ ಅಭಿವಾದಯಿಷ್ಯೆ. ಇವರ ವಯಃಕ್ರಮ ಯಾವುದು ಗೊತ್ತಿಲ್ಲ, ವಿದ್ಯಾಕ್ರಮ ಯಾವುದು ಗೊತ್ತಿಲ್ಲ, ಇವರನ್ನು ಹೇಗೆ ನಮಸ್ಕಾರದಿಂದ ಗೌರವಿಸಲಿ, ಉಚಿತವಾದ ನಮಸ್ಕಾರ ಪದ್ಧತಿಗೆ ಅವಕಾಶವಾಗ್ತಾ ಇಲ್ವಲ್ಲ ಅಂತ. ನಾವು ಎಲ್ಲರಿಗೂ ಒಂದೇ ಗಂಡೇಂ ತೊಂಡೇಂ ಒಂದೇ ನಮಸ್ಕಾರ ಹಾಕ್ಬಿಡೋದು. ಹಾಗಲ್ಲ, ಕೆಲವರು ಇರ್ತಾರೆ ಮಹಾವಿನಯಶಾಲಿಗಳು ಅಂತ ತೋರ್ಪಡಿಸ್ಕೊಳ್ಬೇಕು ಅಂತ ಎಲ್ಲರಿಗೂ ಕೂಡ ಕತ್ತೆಯಿಂದ ಮೊದಲುಗೊಂಡಿದ್ದನು ಕಾತ್ಯಾಯನಿವರೆಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇರ್ತಾರೆ ಕಾಲಿಗೆ ಬಿದ್ದು. ಅದು ಬೇಕಾದ್ದಲ್ಲ, ಯುಕ್ತವಾಗಿರಬೇಕು. ನಮ್ಮ ನಮಸ್ಕಾರಕ್ಕೆ ಒಂದು ಬೆಲೆ ಇದೆ, ಅದನ್ನು ನಾವು ಅಗ್ಗ ಮಾಡಬಾರ್ದು. ಹಾಗಂತ ಕೊಬ್ಬು ಮಾಡಬೇಕಾಗಿಲ್ಲ. ಯಾರಿಗೆ ಹೇಗೆ ಸಲ್ಲಬೇಕು ಆ ರೀತಿಯಾಗಿ ಸಲ್ಲಿಸಬೇಕು. ಪ್ರಣಾಮ ಪದ್ಧತಿಯನ್ನೇ ಬೇಕಾದಂತೆ ಬರೆದಿದ್ದಾರೆ. ನಮ್ಮ ಕೀರ್ತಿಶೇಷರಾದ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ರಾಯರು ಭಾರತೀಯ ಪ್ರಣಾಮ ಪದ್ಧತಿ ಅಂತ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ. ಧರ್ಮಶಾಸ್ತ್ರಗಳಲ್ಲಿ ಬರುತ್ತೆ. ವಿದ್ಯಾವೃದ್ಧರು, ವಯೋವೃದ್ಧರು, ತಪೋವೃದ್ಧರು, ಧನವೃದ್ಧರು, ಸ್ಥಾನವೃದ್ಧರು, ಮಾನವೃದ್ಧರು, ಹೀಗೆ ತರತರಾವರಿ ವೃದ್ಧರು ಉಂಟು. ಅವರಿಗೆಲ್ಲ ಯಾವ್ಯಾವ ರೀತಿ ನಮಸ್ಕಾರ ಮಾಡಬೇಕು. 10 ಜನ ದೊಡ್ಡವರಿದ್ದರೆ ನಾವೇ ಕೇಳಿಬಿಡಬೇಕಂತೆ, ನಿಮ್ಮಲ್ಲಿ ಯಾರು ಹಿರಿಯರು ಮೊದಲು ದಯಮಾಡಿ ತಿಳಿಸಿ, ಅವರಿಗೆ ನಾನು ನಮಸ್ಕಾರ ಮಾಡ್ತೀನಿ. ನಿಮ್ಮ ಆನುಪೂರ್ವಿಯನ್ನು, ಯುವರ್ ಪ್ರಿಯಾರಿಟೈಸಿಂಗ್ ವೇ ಅದನ್ನು ಹೇಳಿಬಿಡಿ, ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ಕೊಳ್ಬೇಕಂತೆ. ಹೆಚ್ಚು ಕಡಿಮೆ ಮಾಡಿದ್ರೆ ಪೂಜ್ಯ ಪೂಜಾ ವ್ಯತಿಕ್ರಮ ಅನ್ನುವ ಒಂದು ದೋಷ ಬರುತ್ತೆ ಅಂತ. ಈ ಥರ ಎಲ್ಲ ಕುಶಿವಿಷ್ಟೆಯಿಂದ ನೋಡಬೇಕಾ ಅಂತಲೂ ಕೇಳಬಹುದು. ಆದರೆ ಆ ಗೌರವಗಳು ಪಾಲಿತವಾದಾಗ ಎಲ್ಲಿಲ್ಲದ ಸೊಗಸು ಬರುತ್ತದೆ. ಆಯ್ಕೆ, ಆ ಪ್ರಿಸಿಷನ್, ಅಂದರೆ ನಮ್ಮವರು ಎಷ್ಟು ಕೂಲಂಕಷವಾಗಿ ಪ್ರತಿಯೊಂದನ್ನು ನೋಡಿದ್ರು ಅಂತ. ಅಂದರೆ ದೇ ಆರ್ ಸೋ ಈಗರ್ ಆ್ಯಂಡ್ ಇಂಟ್ರೆಸ್ಟೆಡ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ಲೈಫ್. ಸಲಿಗೆ ಗೌರವಕ್ಕೆ ಗೌರವ. ಅಯಂ ಪುನಃ ಅವಿರುದ್ಧ ಪ್ರಚಾರ ಇತಿ ವೃದ್ಧೇಭ್ಯ ಶ್ರೂಯತೆ. ಆದರೂ ದೊಡ್ಡವರಿಗೆ ಹೀಗೆ ನಮಸ್ಕಾರ ಮಾಡಿಬಿಡ್ಬೋದು ಅಂತ ಅದು ಉಂಟು. ಅದರಿಂದ ಯಥೇಷ್ಟವಾಗಿ ಮಾಡಬಹುದು. ಯೇಷವೋ ಲವಸ್ಯ ಶಿರಸಾ ಪ್ರಣಾಮ ಪರ್ಯಾಯ. ಇದು ನೋಡಿ, ಲವ ನಿಮಗೆ ಶೀರ್ಷ ನಮಸ್ಕಾರ ಮಾಡ್ತಾ ಇದ್ದಾನೆ ಅಂತೆಲ್ಲನೂ ನಮಸ್ಕರಿಸ್ತಾನೆ. ಇಡೀ ಸಭೆಗೆ ಒಮ್ಮೆ ನಮಸ್ಕಾರ ಮಾಡ್ತಾನೆ. ಅರುಂಧತಿ ಜನಕರೆಲ್ಲ ಆಶೀರ್ವಾದ ಮಾಡ್ತಾನೆ. ಕಲ್ಯಾಣಿನ್ ಆಯುಷ್ಮಾನ್ ಭೂಯಾ ಜಾತ ಚಿರಂಜೀವ ಏಹಿ ವತ್ಸ ಅಂತೆಲ್ಲ ಹೇಳಿ, ಆಮೇಲೆ ದಿಷ್ಟ್ಯ ನ ಕೇವಲಂ ಉತ್ಸಂಗ ಚಿರಂ ಆತ್ಮನಃ ಕೇವಲಂ ಉತ್ಸಂಗ ಚಿರಾನ್ ಮನೋರಥೋಪಿ ಮೇ ಪೂರಿತಃ. ಅವನನ್ನು ಅರುಂಧತಿ ಅಪ್ಪಿಕೊಂಡು ಬರಸೆಳೆದು ತೊಡೆ ಮೇಲೆ ಕುಡಿಸ್ಕೋತಾಳೆ. ನನ್ನ ಮನಸ್ಸು ಮಡಿಲು ಎರಡೂ ತುಂಬುತ್ತಯ್ಯ ನಿನ್ನನ್ನು ನೋಡಿ ಅಂತ ಹೇಳ್ಬಿಟ್ಟಂತಾಳೆ. ಕೌಸಲ್ಯ ಕೂಡ ಅವನು ನೋಡಿ ತುಂಬ ಸಂತೋಷ ಪಡ್ತಾ, ನಮ್ಮ ರಾಮ ಮತ್ತೆ ಈ ವೇಷ ತೊಟ್ಟಂತೆ ಕಾಣಿಸ್ತಾ ಇದೆ. ಕವಲಿತ ಅರವಿಂದ ಕೇಸರ ಕಷಾಯ ಕಂಠ ಕಲಹಂಸ ಘೋಷ ಗರ್ಗರಾನುವಾದಿನ ಸ್ವರೇಣ ರಾಮಭದ್ರಂ ಅನುಸರತಿ. ಆ ಸಮಾಸ ನೋಡಿ ಹೇಗಿದೆ. ಕವಲಿತ ಅರವಿಂದ ಕೇಸರ ಕಷಾಯ ಕಂಠ ಕಲಹಂಸ ಘೋಷ ಗರ್ಗರಾನುವಾದಿನ ಸ್ವರೇಣ ರಾಮಭದ್ರಂ ಅನುಸರತಿ. ಚೆನ್ನಾಗಿ ಈ ತಾವರೆಯ ಕೇಸರಗಳನ್ನು ತಿಂದು, ಅವುಗಳ ಒಗರು ಕಹಿಯ ರುಚಿಯ ಕೇಸರಗಳನ್ನು ತಿಂದು ಸೀಸನ್ನಾದಂಥ ಕಲಹಂಸದ ಕಂಠದಿಂದ ಬರುವ ಗರ್ಗರ ಧ್ವನಿಯನ್ನು ಹೋಲುವ ರಾಮನ ಧ್ವನಿ ಇವನ ಮಾತಿನಲ್ಲಿ ಕೇಳಿಸ್ತಾ ಇದೆ ನನಗೆ ಅಂತ. ಆಮೇಲೆ ನಾನು ಕಠೋರ ಕಮಲ ಗರ್ಭ ಪಕ್ಷ್ಮ ಶರೀರ ಸ್ಪರ್ಶೋಪಿ ತಾದೃಶ ಏವ. ಕಮಲದ ನಡುವಿನ ಭಾಗ ದಳಕ್ಕಿಂತಲೂ ಗಟ್ಟಿಯಾಗಿರುತ್ತೆ. ಕಠೋರ ಕಮಲ ಗರ್ಭ ಪಕ್ಷ್ಮಲ ಶರೀರ,
ಆ ರೀತಿ ಇದ್ದು ಅವನು ರೆಪ್ಪೆಗಳನ್ನು ಮಿಡುಕಿ ನೋಡುವ ರೀತಿ ಇದೆಲ್ಲ ನೋಡಿದಾಗ ರಾಮನನ್ನೇ ಅಪ್ಪಿಕೊಂಡಂತೆ ಕಾಣಿಸ್ತಾ ಇದೆ. ಅವನ ಶರೀರ ತುಂಬ ರಮಣೀಯವಾಗಿದೆ, ದೃಢವಾಗೂ ಇದೆ, ಕ್ಷತ್ರಿಯ ಅಲ್ಲವೇ. ಕಮಲದ ಕರ್ಣಿಕೆಯಂತೆ, ಕಮಲ ಗರ್ಭ ಅಂದರೆ ಕಮಲದ ನಡುವಣ ಜಾಗ, ಕರ್ಣಿಕೆಯಂತೆ ತೋರ್ತಾ ಇದೆ ಅಂಥೇಳಿ, ಜಾತ ಪಶ್ಯಾಮಿತೆ ಮುಖ ಪುಂಡರೀಕಂ, ನಿನ್ನ ಮುಖ ನೋಡೋಣಪ್ಪ ಬಾ ಅಂಥೇಳಿ ಎಲ್ಲ ನೋಡಿ ಸಂತೋಷ ಪಡ್ತಾ ಇರ್ತಾರೆ. ಆಮೇಲೆ ಕೌಸಲ್ಯ, ಹೋ ಉನ್ಮತ್ತಿ ಭೂತಮಿವ ಮೇ ಹೃದಯಂ ಕುತೋ ಮುಖಂ ವಿಲಪತಿ, ಇವನು ನೋಡಿ ಉನ್ಮತ್ತಳಾದಂತೆ ನಾನು ಕಾಣಿಸ್ತಾ ಇದ್ದೀನಿ. ಜನಕನೂ ಹೇಳ್ತಾ ಇದ್ದಾನೆ, ವತ್ಸ ಯಾಶ್ಚರಗೂದ್ವಹಸ್ಯ ಚ ಶಿಶಾವಸ್ಮಿನ್ ಅಭಿವ್ಯಜ್ಯತೆ ಸಂವೃತ್ತಿ ಪ್ರತಿಬಿಂಬಿತೇವ ನಿಖಿಲ ಶೈವಾಕೃತಿ ಸಾಧ್ಯುತಿ. ನನ್ನ ಮಗಳು ಅಳಿಯ ಇಬ್ಬರೂ ಕೂಡ ಇಲ್ಲಿ ಆವಿರ್ಭೂತರಾದಂತೆ ತೋರ್ತಾ ಇದೆ. ಸಾವಾಣಿ ವಿನಯ ಸಯೇವ ಸಹಜ ಪುಣ್ಯಾನುಭಾವೋ ಅಪಿ ಅಸೌ ಹಾಹಾ ದೇವಿ ಕಿಮುತ್ಪತೈರ್ ಮಮ ಮನಃ ಪಾರಿಪ್ಲವಂ ಧಾವತಿ. ಅಯ್ಯೋ ಏನು ಮಾಡಲಿ, ಮತ್ತೆ ಸೀತೆಯ ಕಡೆಗೆ ಮನಸ್ಸು ಹೋಗ್ತಾ ಇದೆ. ಇವನ ಮಾತು, ಇವನ ವರ್ತನೆ, ಇವನ ವಿನಯ, ಇವನ ನಿಲುವು, ಇವನ ನಡಿಗೆ ಎಲ್ಲ ಹಾಗೆ ಕಾಣಿಸ್ತಾ ಇದೆ ಅಂಥೇಳಿ ಅವನು ಸಂಕಟಪಟ್ಟು ಸಂತೋಷವನ್ನು ಪಡ್ತಾ ಇದ್ದಾನೆ. ಕೌಸಲ್ಯ ಕೇಳ್ತಾಳೆ, ನಿಮ್ಮ ಅಪ್ಪ ಅಮ್ಮ ಯಾರಪ್ಪ? ನನಗೆ ಗೊತ್ತಿಲ್ಲ ಅಂತಾನೆ. ಎಲ್ಲಿಯವು ನೀನು? ನನಗೆ ಗೊತ್ತಿರೋದಿಷ್ಟೇ, ವಾಲ್ಮೀಕಿ ನಮ್ಮನ್ನು ಬೆಳೆಸ್ತಾ ಇರೋದು ಅಂತ. ಆಮೇಲೆ ಇನ್ನೇನಾದರೂ ಇದೆಯಪ್ಪ ಹೇಳೋದು? ಏನೂ ಇಲ್ಲ ಅಂತಾನೆ. ಅಷ್ಟೊತ್ತಿಗೆ ಹಿನ್ನೆಲೆಯಲ್ಲಿ ಸೈನಿಕರ ಕೋಲಾಹಲ ಕೇಳಿಸುತ್ತೆ. ಅವರು ಈ ಅಶ್ವಮೇಧ ಯಾಗದ ಕುದುರೆಯನ್ನು ಕಾಪಾಡೋಕ್ಕೆ ಬಂದಿದ್ದಾರೆ. ಚಂದ್ರಕೇತು ನಾಯಕನಾಗಿ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಓಹೋ, ಚಂದ್ರಕೇತು ಬಂದಿದ್ದಾನ, ತುಂಬ ಸಂತೋಷ ಅಂತ ಅರುಂಧತಿ ಜನಕ ಎಲ್ಲ. ಜನಕನಿಗೂ ಊರ್ಮಿಳೆಯ ಮಗ ತಾನೆ, ಹಾಗಾಗಿ ಅವನಿಗೂ ಮೊಮ್ಮಗ. ಊರ್ಮಿಳೆಯಂತೂ ಅವನ ಸ್ವಂತದ ಮಗಳೇ ಅಲ್ವೇ. ವತ್ಸ ಚಂದ್ರಕೇತು ದ್ರಷ್ಟವ್ಯ ಇತ್ಯಸೌ ಸುದಿವಸ. ಎಷ್ಟು ಸಂತೋಷ ಇವತ್ತು, ಈ ದಿವಸವೇ ದಿವಸ, ಒಳ್ಳೆಯ ದಿವಸ, ನಮ್ಮ ಮೊಮ್ಮಗ ಕಾಣಿಸ್ತಾ ಇದ್ದಾನೆ ಅಂತ. ಕೌಸಲ್ಯನು ಹೇಳ್ತಾಳೆ, ವತ್ಸ ಲಕ್ಷ್ಮಣಸ್ಯ ಪುತ್ರಕ ಅಂತ. ಆಹಾ, ನಮ್ಮ ಲಕ್ಷ್ಮಣನ ಮಗನ, ಆಯಿತು ಸಂತೋಷ ಅಂಥೇಳಿ ಆಜ್ಞಾಪಯತಿ ಇತಿ ಅಮೃತ ಬಿಂದು ಸುಂದರಾಣಿ ಅಕ್ಷರಾಣಿ ಶ್ರೂಯಂತೆ. ನಮ್ಮ ಚಂದ್ರಕೇತು ಈ ಕುದುರೆನ ಕಾಪಾಡೋದಕ್ಕೆ ಬಂದು ಸೈನಿಕರನ್ನು ನಿಭಾಯಿಸ್ತಾ ಇದ್ದಾನೆ ಅಂತಂದರೆ ನನಗೆ ಎಂಥ ಅಮೃತ ಬಿಂದು ಸುಂದರವಾದ ಅಕ್ಷರಗಳ ಕಿವಿಗೆ ಬೀಳ್ತಾ ಇವೆ ಅಂತ. ಆಮೇಲೆ ಲವ ಕೇಳ್ತಾನೆ, ಯಾರು ಚಂದ್ರಕೇತು ಅಂತ? ಗೊತ್ತಿದೆಯಲ್ಲ, ರಾಮ ಲಕ್ಷ್ಮಣರು ದಶರಥನ ಮಕ್ಕಳು ಅಂತ ಜನಕ ಹೇಳ್ತಾನೆ. ಹಾಂ, ಇವರು ರಾಮಾಯಣದ ಕಥಾಪುರುಷರು, ಏತಾವೇವ ರಾಮಾಯಣ ಕಥಾಪುರುಷವು, ನನಗೆ ಗೊತ್ತಿದೆ ರಾಮಾಯಣದ ನಾಯಕರು ಅಂತ. ಅಥ ಕಿಂ ತತ್ ಕಥಂ ನ ಜಾನಾಮಿ, ಗೊತ್ತು ನನಗೆ ಅಂತಂತಾನೆ. ಲಕ್ಷ್ಮಣನ ಮಗ ಅಂತ. ಆಗ ಓ ಊರ್ಮಿಳಾಯಾ ಪುತ್ರಸ್ತರ್ಹಿ ಮೈಥಿಲಸ್ಯ ರಾಜರ್ಷೇ ದೌಹಿತ್ರ. ಓಹೋ, ಊರ್ಮಿಳೆಯ ಮಗ, ಜನಕನ ದೌಹಿತ್ರ ಅಲ್ವಾ ಅಂತ. ಆವಿಷ್ಕೃತಂ ಕಥಾ ಪ್ರಾವೀಣ್ಯಂ ವತ್ಸೇನ. ಆಹಾ, ರಾಮಾಯಣದ ಕಥೆಯಲ್ಲಿ ಪ್ರಾವೀಣ್ಯ ಚೆನ್ನಾಗಿ ಕಾಣಿಸ್ತಾ ಇದೆಯಪ್ಪ, ರಾಮಾಯಣ ಪಾಂಡಿತ್ಯ ಚೆನ್ನಾಗಿದೆ ನಿನಗೆ ಅಂತ ಅರುಂಧತಿ ಹೇಳ್ತಾಳೆ. ಆಮೇಲೆ ಹೇಳು, ಹಾಗಿದ್ದರೆ ಆ ರಾಮಲಕ್ಷ್ಮಣರಿಗೆ, ಆ ಸಂತಾನಕ್ಕೆಲ್ಲ ಎಷ್ಟೆಷ್ಟು ಜನ ಮಕ್ಕಳು, ಏನು ಕೇಶುದಾರೇಶು ಪ್ರಸೂತಾನಿ, ಯಾರ್ಯಾರು ಏನೇನು ಅಂತ. ನಾಯಂ ಕಥಾ ವಿಭಾಗ ಅಸ್ಮಾಭಿ ಅನ್ಯೇನ ವಾ ಶ್ರುತಪೂರ್ವ. ಈ ಕಥೆ ನಮಗಿನ್ನೂ ಗೊತ್ತಿಲ್ಲ ಅಂತಾನೆ. ಸೀತಾ ಪರಿತ್ಯಾಗದವರೆಗೂ ಬಂದಿದ್ದಷ್ಟೇ ಕಥೆ, ಮುಂದಿನದು ಇನ್ನೂ ರಾಮಾಯಣದಲ್ಲಿ ವಾಲ್ಮೀಕಿ ಬರೆದಿಲ್ಲ ಅಂತ. ಕಿಂ ನ ಪ್ರಣೀತ ಕವಿನ, ಬರೆದಿಲ್ವ ಕವಿ? ಪ್ರಣೀತೋ ನ ಪ್ರಕಾಶಿತ, ಬರೆದಿದ್ದಾನೆ, ಅರೆ ಪಬ್ಲಿಷ್ ಮಾಡಿಲ್ಲ, ಇನ್ನೂ ಎಲ್ರಿಗೂ ಹೇಳಿಲ್ಲ. ತಸ್ಯೈವ ಕೋಪಿ ಏಕದೇಶ ಪ್ರಬಂಧಾಂತರೇಣ ರಸವಾನ್ ಅಭಿನೇಯಾರ್ಥ ಕೃತಃ. ತಸ್ಯೇವ ಕೋಪಿ ಏಕದೇಶ, ಅದೇ ರಾಮಾಯಣ ಕಾವ್ಯದ ಒಂದು ಭಾಗ, ಪ್ರಬಂಧಾಂತರೇಣ ಬೇರೊಂದು ಕಾವ್ಯ ರೂಪದಲ್ಲಿ, ಅಂದರೆ ನಾಟಕ ರೂಪವಾಗಿ, ರಸವಾನ್ ಅಭಿನೇಯಾರ್ಥ, ರಸಮಯವಾಗಿ ಅಭಿನಯಿಸಲ್ಪಡಬೇಕಾದಂಥದ್ದು ರಚಿತವಾಗಿದೆ. ತಂಚ ಸ್ವಹಸ್ತ ಲಿಖಿತ ಮುನಿ ಭಗವಾನ್ ವ್ಯಸೃಜತ್ ಭಗವತಃ ಭರತಸ್ಯ ತೌರ್ಯತ್ರಿಕ ಸೂತ್ರಧಾರಸ್ಯ. ಇದೇ ಪ್ರಬಂಧವನ್ನು ಭರತಮುನಿ ತೌರ್ಯತ್ರಿಕ ಸೂತ್ರಧಾರ, ತೌರ್ಯತ್ರಿಕಂ ಅಂದರೆ ತೌರ್ಯತ್ರಿಕಂ ಅಮರಕೋಶದಲ್ಲಿ ಬರತಕ್ಕಂಥ ಪದ ಇದು. ತೌರ್ಯತ್ರಿಕಂ ಗೀತನಾಟ್ಯಂ ವಾದ್ಯಂ ಅಂತ. ತಾಂಡವಂ ನಟನಂ ನಾಟ್ಯಂ ಲಾಸ್ಯಂ ನೃತ್ಯಂಚ ನರ್ತನಂ ತೌರ್ಯತ್ರಿಕಂ ತ್ರಯೋ ಗೀತಂ ವಾದ್ಯಂ ನೃತ್ಯಮಿದಂ ತಥಾ ಅಂತ. ಗೀತ ನೃತ್ಯ ವಾದಿತ್ರ ಇದಂ ಸಂಗೀತಕಂ ಅಂತ. ಗೀತಂ ನೃತ್ಯಂ ತಥಾ ವಾದ್ಯಂ ತ್ರಯಂ ಸಂಗೀತ ಮುಚ್ಯತೆ ಅಂತ ಸಂಗೀತ ರತ್ನಾಕರ ಹೇಳುತ್ತೆ. ಈ ಹಾಡು, ಕುಣಿತ, ವಾದನ ಎಲ್ಲ ಸೇರಿದ ರಂಗಪ್ರಯೋಗವಾಗಿ ಬರುವಂಥ ಆ ವಿದ್ಯೆಗೆ ಸೂತ್ರಧಾರ ಆಚಾರ್ಯನಾದ ಭರತಮುನಿ ಹತ್ತಿರಕ್ಕೆ ಕಳಿಸಿಕೊಟ್ಟಿದ್ದಾನೆ ತನ್ನ ಮ್ಯಾನುಸ್ಕ್ರಿಪ್ಟನ್ನು, ಸ್ವಹಸ್ತ ಲಿಖಿತವನ್ನು. ಯಾಕೆ? ಸಕಿಲ ಭಗವಾನ್ ಭರತಃ ಅಪ್ಸರೋಭಿ ಪ್ರಯೋಜಯಿಷ್ಯತೀತಿ, ಅಪ್ಸರೆಯರನ್ನು ಬಳಸಿಕೊಂಡು ಅದನ್ನು ಪ್ರಯೋಗ ಮಾಡ್ತಾನೆ ಅಂತ. ಸರ್ವಮಿದಂ ಆಕೂತತರಂ ಅಸ್ಮಾಕಂ, ಇದೆಲ್ಲ ನಮಗೆ ತುಂಬ ಕುತೂಹಲಕಾರಿಯಾಗಿದೆ, ತುಂಬ ಆಸಕ್ತಿದಾಯಕವಾಗಿದೆ ಅಂತ ಜನಕ ಹೇಳ್ತಾನೆ. ಆಮೇಲೆ ಲವ ಹೇಳ್ತಾನೆ, ಇದರ ಬಗ್ಗೆ ನಮ್ಮ
ಗುರು ವಾಲ್ಮೀಕಿಗೆ ತುಂಬ ಅಭಿಮಾನ ಇದೆ. ಮಹತೀ ಪುನಃ ತಸ್ಮಿನ್ ಭಗವತಃ ವಾಲ್ಮೀಕೇ ಆಸ್ಥಾ. ಇದನ್ನು ಡ್ರಮಟೈಸ್ ಮಾಡೋದ್ರ ಬಗ್ಗೆ ನಮ್ಮ ಋಷಿ ಗುರುವಿಗೆ ತುಂಬ ಆಸ್ಥೆ ಇದೆ. ಭೌಭೂತಿಯ ಆಸ್ತೆಯನ್ನೇ ಕವಿ ಇಲ್ಲಿ ಹೇಳ್ತಾ ಇದ್ದಾನೆ. ತಾನು ಇದನ್ನು ನಾಟಕವಾಗಿ ಮಾಡಿ ಸೀತಾ ಪರಿತ್ಯಾಗವನ್ನು ಸರಿ ಮಾಡಿ ತೋರಿಸ್ಬೇಕು, ಅದನ್ನು ಮಿಸ್ಮ್ಯಾಚ್ ಆಗಿರೋದನ್ನು ಸರಿಯಾಗಿ ಮ್ಯಾಚ್ ಮಾಡಬೇಕು ಅಂತ. ಯತಃ ಕೇಶಾಂಚಿದ ಅಂತೆ ವಾಸಿನಾಂ ಹಸ್ತೇನ ತತ್ ಪುಸ್ತಕಂ ಭರತಾಶ್ರಮಂ ಪ್ರತಿ ಪ್ರೇಷಿತಂ ತೇಷಾಂ ಅನುಯಾತ್ರಿಕಶ್ಚಾಪಪಾಣಿ ಪ್ರಮಾದಾತ್ ಪ್ರಮಾದಚ್ಛೇದನಾರ್ಥಂ ಅಸ್ಮದ್ಭ್ರಾತಾ ಪ್ರೇಷಿತ. ಹಾಗಾಗಿಯೇ ಕೆಲವರು ವಿದ್ಯಾರ್ಥಿಗಳ ಕೈಯಲ್ಲಿ ಅದನ್ನು ಮಹರ್ಷಿ ಭರತನ ಆಶ್ರಮಕ್ಕೆ ಕಳಿಸಿಕೊಡುವಾಗ ಅದಕ್ಕೇನೂ ತೊಂದರೆ ಆಗಬಾರ್ದು ಅಂತ ಆಯುಧಪಾಣಿಯಾಗಿ ನಮ್ಮ ಅಣ್ಣನ್ನು ಕಳಿಸ್ಕೊಟ್ಟಿದ್ದಾನೆ ರಕ್ಷಣೆಗೆ ಅಂತ. ಅವನು ಗಾರ್ಡ್ಸನ್ನು ಕೂಡ ಕಳಿಸಿದ್ದಾನೆ ನಮ್ಮಣ್ಣ. ಭ್ರಾತಾಪಿತೇ ಅಸ್ತಿ, ಹೌದು ಅಣ್ಣನೂ ಇದ್ದಾನೆ. ಅಸ್ತ್ಯಾರ್ಯ ಕುಶೋ ನಾಮ ಜ್ಯೇಷ್ಠ ಇತಿ ಭಣಿತಂ ಭವತಿ. ಆರ್ಯ ಅಂದ್ರೇ ಗೊತ್ತಾಯ್ತಪ್ಪ ನಿಮ್ಮ ಅಣ್ಣ ಅಂತ. ಆಮೇಲೆ ಹೇಳ್ತಾನೆ ಲವ ಅಲೀಕ ಪೌರಾಪ. ಮತ್ತು ಇನ್ನೆಲ್ಲಿವರೆಗೂ ಕಥೆ ಆಗಿದ್ದರೆ ವಾಲ್ಮೀಕಿ ಮಹರ್ಷಿದು ಬಂದಿದೆ. ವತ್ಸ ಕಥೆಯ ಕಥಾಪ್ರಪಂಚಸ್ಯ ಕಿಯಾನ್ ಪರ್ಯಂತ. ನೀನು ಎಲ್ಲಿವರೆಗೂ ಪಾಠ ಮಾಡ್ಕೊಂಡಿದ್ದೀಯ ರಾಮಾಯಣ, ಅದನ್ನಾದರೂ ಹೇಳುವಂತ. ಅಲೀಕ ಪೌರ ಅಪವಾದೋದ್ವಿಗ್ನೇನ ರಾಜ್ಞಾ ನಿರ್ವಾಸಿತಾಂ ದೇವೀಂ ದೇವಯಜನ ಸಂಭವಾಂ ಸೀತಾಂ ಆಸನ್ನ ಪ್ರಸವ ವೇದನಾಂ ಏಕಾಕಿನೀಂ ಅರಣ್ಯೇ ಲಕ್ಷ್ಮಣ ಪರಿತ್ಯಜ್ಯ ಪ್ರತಿನಿವೃತ್ತ ಇತಿ. ಮಿಥ್ಯಾಪವಾದದಿಂದ, ಲೋಕದ ಅಪವಾದದಿಂದ ಉದ್ವಿಗ್ನನಾದ ರಾಜ ರಾಮ ಅವಳನ್ನು ದೇವಯಜನ ಸಂಭವಾಂ, ದೇವಯಜ್ಞ ಕಾಲದಲ್ಲಿ ಹುಟ್ಟಿದಂಥ ಸೀತೆಯನ್ನು ಗರ್ಭಭಾರ ಖಿನ್ನೆಯಾದವಳನ್ನು ಒಂಟಿಯಾಗಿ ಕಾಡಿನಲ್ಲಿ ಲಕ್ಷ್ಮಣನ ಮೂಲಕ ಪರಿತ್ಯಾಗ ಮಾಡಿಸಿಬಿಟ್ಟ ಅನ್ನುವವರೆಗೂ ಆಗಿದೆ ಅಂತ. ಮತ್ತೆ ಸಂಕಟ ಶುರುವಾಗುತ್ತೆ ಅವರಿಗೆ. ಹಾ ವತ್ಸೆ ಮುಗ್ಧಮುಖಿ ಕೊಯ್ದಾನೀಂ ತೇ ಶರೀರಕಂ ಶರೀರ ಕುಸುಮಸ್ಯ ಝಟಿತಿ ದೈವ ದುರ್ವಿಲಸಿತ ಪರಿಣಾಮ ಏಕಾಕಿನ್ಯಾ ನಿಪತಿತಃ. ಬಹಳ ಜನಕನು ಕೂಡ ಸಂಕಟ ಪಡ್ತಾನೆ. ಯಾವ ಕಾಡು ಮೃಗಗಳ ಬಾಯಿಗೆ ನೀನು ಬಿದ್ದಿಯೋ ಏನಾದೆಯೋ ಏನೋ ಅಂತ ಹೇಳ್ತಾ, ಅಹೋ ನಿರ್ದಯತ ದುರಾತ್ಮನಾಂ ಪೌರಾಣಂ ಅಹೋ ರಾಮಭದ್ರಸ್ಯ ಕ್ಷಿಪ್ರಕಾರಿತ. ಈ ರಾಮನ ಪ್ರಜೆಗಳ ನಿರ್ದಯತೆಯೇ ಆ ದುಷ್ಟರ ಧೂರ್ತರ ನಿರ್ದಯತೆ ಮತ್ತು ರಾಮಭದ್ರಸ್ಯ ಕ್ಷಿಪ್ರಕಾರಿತ ದುಡುಕುತನ. ಕ್ಷಿಪ್ರಕಾರಿತ ಅಂದರೆ ದುಡುಕುತನ. ಚಿರಕಾರಿತ ಅಂತಂದರೆ ಬಹಳ ಡಿಲೇಡ್ ಆ್ಯಕ್ಷನ್ ಅಂತ. ಚಿರಕಾರಿ ಖಲು ವಿಧಿ ನೋಡಿ ನಿಧಾನಕ್ಕೆ ಆ್ಯಕ್ಷನ್ ತಗೊಳುತ್ತೆ ಅಂತ ಚಿರಕಾರಿತ ಅಂತ. ಕ್ಷಿಪ್ರಕಾರಿತ ಅಂತಂದರೆ ದುಡುಕು, ಹಿಂದು ಮುಂದೆ ನೋಡದೆ ಮಾಡ್ತಕ್ಕಂಥ ಹೇಸ್ಟಿ ಡಿಸಿಷನ್. ಏತದ್ ವೈಶಸ ವಜ್ರಘೋರ ಪತನಂ ಶಶ್ವನ್ ಮಮೋತ್ಪಶ್ಯತಃ ಕ್ರೋಧಸ್ಯ ಜ್ವಲಿತು ಝಟಿತ್ಯವಸರ ಶಾಪೇನವ. ನನಗೆಷ್ಟು ಕೋಪ ಬರ್ತಾ ಇದೆ ಅಂತಂದರೆ ಇದು ವಜ್ರಾಯುಧದ ಪತನ ನನ್ನ ತಲೆ ಮೇಲಾದಂತೆ ಸಿಡಿಲು ಬಿದ್ದಂತೆ ಆಗಿದೆ. ಇದನ್ನು ಹೇಗೆ ನಾನು ಉಪಶಮನ ಮಾಡಿಕೊಳ್ಳಿ? ಈ ಕ್ರೋಧ ಉರಿಯಾಗಿ ಬೇಯ್ತಾ ಇದೆ. ನಾನೀಗ ಶಾಪದಿಂದಲೋ ಇದಕ್ಕೆ ಪ್ರತಿಕಾರ ಮಾಡ್ತೀನಿ ಅಂತಂತಾನೆ. ಶಾಪ ಕೊಡ್ತೀನಿ ರಾಮನಿಗೆ, ಇಲ್ಲ ಬಾಣ ಪ್ರಯೋಗ ಮಾಡ್ತೀನಿ ಅಂತ. ಕೌಸಲ್ಯ ಹೇಳ್ತಾಳೆ, ಭಗವತಿ ಪರಿತ್ರಾಯತಾಂ ಪ್ರಸಾದಯ ಕುಪಿತಂ ರಾಜರ್ಷಿಂ ಅಂತ ಕೇಳ್ಕೋತಾಳೆ. ಲವನು ಹೇಳ್ತಾನೆ, ಏತದ್ಧಿ ಪರಿಭೂತಾನಾಂ ಪ್ರಾಯಶ್ಚಿತ್ತಂ ಮನಸ್ವಿನಾಂ. ಮನೋವಂತರಿಗೆ ಮಹಿಮಾನ್ವಿತರಿಗೆ ಪ್ರಾಯಶ್ಚಿತ್ತ ಅಂದರೆ ಖಿನ್ನತೆಯೇ ಇನ್ನೇನಿದೆ ಅಂತ. ಅರುಂಧತಿ ಹೇಳ್ತಾಳೆ, ರಾಜನ್ ಅಪತ್ಯಂ ರಾಮಸ್ತೆ ಪಾಲ್ಯಾಶ್ಚ ಕೃಪಣಾ ಜನ. ರಾಜರ್ಷೆ, ನಿನ್ನ ಮಗ ರಾಮ, ಅಳಿಯ ಯಾರು ಮಗ ಯಾರು ಒಂದೇ ಅಲ್ವಾ? ಮತ್ತು ಪಾಮರರಾದ ಜನಗಳು ದೀನರು, ಅವ್ರನ್ನೂ ನೀನು ಕಾಪಾಡಬೇಕು. ಪ್ರಜೆಗಳಿಗೇನು ಗೊತ್ತು ಯುಕ್ತಾಯುಕ್ತತೆ ಯಾಥಾರ್ಥ್ಯ ಅಂತ. ಜನಕ ಆಗ ಸಮಾಧಾನ ಮಾಡ್ಕೊಳ್ತಾನೆ. ಶಾಂತಂ ವಾ ರಘುನಂದನೆ ತದು ಭಯಂ ಯತ್ಪುತ್ರ ಭಂಡಂ ಹಿಮೆ. ಆಯಿತು, ರಾಮ ಅವನು ನನ್ನ ಮಗ. ಭೂಯಿಷ್ಠ ದ್ವಿಜ ಬಾಲ ವೃದ್ಧ ವಿಕಲ ಸ್ತ್ರೈಣಶ್ಚ ಪೌರೋ ಜನ. ಇನ್ನು ಊರಿನವರು ಅಷ್ಟೇ, ಬೇಕಾದಷ್ಟು ಜನ ಬ್ರಾಹ್ಮಣರು, ಹೆಂಗಸರು, ಮುದುಕರು, ಮಕ್ಕಳು ಇವರೆಲ್ಲ ಇದ್ದಾರೆ. ಅವರ ಅಯ್ಯೋ ಪಾಪ ಬಡಪಾಯಿಗಳು ಹಾಳಾಗಿ ಹೋಗಲಿ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ಕೊಳ್ತಾನೆ. ಹೀಗೆ ಒಂದು ಶಾರ್ದೂಲ ವಿಕ್ರೀಡಿತವನ್ನು 2 ಜನಕನ ಡೈಲಾಗ್ಸ್ ಆಗಿ ತುಂಡು ಮಾಡಿ, ಒಂದು ಅನುಷ್ಠುಪ್ಪನ್ನು 2 ಸಾಲಲ್ಲಿ ತುಂಡು ಮಾಡಿ, ಒಂದು ಲವನಿಗೆ ಮತ್ತೊಂದು ಅರುಂಧತಿಗೆ ಕೊಡುವುದು. ಈ ಥರ ಕಾವ್ಯದಲ್ಲಿ ಒಂದು ಪದ್ಯವನ್ನು ತುಂಡು ಮಾಡಿ ಹರಿದು ಹಂಚೋದು ಡೈಲಾಗ್ಸ್ ಆಗಿ ಬಹಳ ಚೆನ್ನ. ಇದರೊಳಗೆ ಅಗ್ರಗಣ್ಯ ಅಂತಂದರೆ ಭಾಸ, ಆಮೇಲೆ ಸ್ವಲ್ಪ ಮಟ್ಟಿಗೆ ಶೂದ್ರಕ. ಕಾಳಿದಾಸ ಅಂಥದ್ದು ಮಾಡಿಲ್ಲ. ಭೌಭೂತಿಯಲ್ಲಿ ಅಷ್ಟು ಇಷ್ಟು ಬರುತ್ತೆ. ಪ್ರತಿಮಾ ನಾಟಕದಲ್ಲಂತೂ ಪಿತುಃಕೋಮೆ ವ್ಯಾಧಿ ಹೃದಯ ಪರಿತಾಪ ಖಲು ಮಹಾನ್ ಅನ್ನುವಂಥದ್ದೆಲ್ಲ ಅದೆಷ್ಟು ಚೆನ್ನಾಗಿ ಬರುವಂಥದ್ದು. ಹಾಗೆ ಮೃಚ್ಛಕಟಿಕದಲ್ಲೂ ಕೂಡ ಜೀರ್ಣೋದ್ಯಾನ ಅಂಕದಲ್ಲಿ ಬಹಳ ಚೆನ್ನಾಗಿ ಬರುತ್ತೆ. ಆರ್ಯಕನಿಗೆ ಮತ್ತು ಶೂದ್ರಕನ ಕಥಾನಾಯಕನಾದ ಚಾರುದತ್ತನಿಗೆ ಸಂವಾದ. ಇದು ಕಾವ್ಯದ ಒಂದು ವಿಚ್ಛಿತ್ತಿ ಮನೋಹರತೆ. ಈಗ ಭಟರೆಲ್ಲರೂ ಕೋಲಾಹಲವಾಗಿ ಆಶ್ರಮ ಪ್ರವೇಶ ಮಾಡಿದ್ದಾರೆ ಅಂತ ವಟುಗಳು
ಗಲಾಟೆ ಮಾಡಿಕೊಂಡು ಬರ್ತಾರೆ. ಕುಮಾರ ಕುಮಾರ ಅಶ್ವೋಶ್ವ ಇತಿ ಕೋಪಿ ಭೂತ ವಿಶೇಷ ಜನಪದೇಶು ಅನುಶ್ರೂಯತೆ ಸೋಯಂ ಅಧುನಾ ಅಸ್ಮಾಭಿ ಸ್ವಯಂ ಪ್ರತ್ಯಕ್ಷೀಕೃತ. ಕುಮಾರ ಕುಮಾರ ಅಲ್ಲವಾ, ಕುದುರೆ ಕುದುರೆ ಅಂತ ಹೇಳ್ತಾರಲ್ಲ ನಾಗರಿಕರು, ಆ ಒಂದು ಭೂತ ವಿಶೇಷ, ಅಂಥ ಒಂದು ಪ್ರಾಣಿ ವಿಶೇಷವನ್ನು ನಾವಿವತ್ತು ಸಾಕ್ಷಾತ್ತಾಗಿ ನೋಡಿದ್ವಿ ಅಂತ. ಅಶ್ವೋಶ್ವ ಇತಿ ಅಶ್ವ ಅಶ್ವ ಕುದುರೆ ಕುದುರೆ ಅಂತ ಹೇಳ್ತಾರಲ್ಲ ಅಂತ. ಇವೆಲ್ಲ ನೋಡಿ ಈಗಲೂ ಕನ್ನಡದಲ್ಲಿ ಬೇರೆ ಭಾಷೆಗಳಲ್ಲಿ ಬಳಸುವ ವಾಗ್ರೂಢಿಯೇ ಸಂಸ್ಕೃತದಲ್ಲಿದೆ, ಅಥವಾ ಸಂಸ್ಕೃತದಲ್ಲಿದ್ದದ್ದೇ ಇಲ್ಲಿಗೆ ಬಂದಿರುವಂಥದ್ದು. ಮಾತಿನ ಹದ ಎಂಥದ್ದು ಅಂತ. ಮತ್ತು ಇದಕ್ಕಿನ್ನ ಅಪತ್ಯ ವ್ಯಾಖ್ಯಾನಗಳು ಬೇಕಾದಷ್ಟು ಮಾಡಿದ್ದಾನೆ. ಕುದುರೆ ಆಶ್ರಮವಾಸಿಗಳಿಗೆ ಪರಿಚಯವಾಗಿರಲಿಲ್ಲ. ಹೀಗಾಗಿ ಹಾರ್ಸ್ ವಾಸ್ ನಾಟ್ ಅಟ್ ಆಲ್ ಎ ನ್ಯಾಚುರಲ್ ಹ್ಯಾಬಿಟೆಂಟ್ ಅನಿಮಲ್. ಕುದುರೆ ಎಂದೂ ಭಾರತದಲ್ಲಿ ಸಹಜವಾಗಿದ್ದದ್ದಲ್ಲ. ಆರ್ಯರು ಆಕ್ರಮಣ ಮಾಡಿ ಹೊರಗಿಂದ ಬಂದರು. ಅದು ಸೆಂಟ್ರಲ್ ಏಷ್ಯಾ ಕಡೆಯಿಂದ ಯುರೋಪಿಯನ್ ಹಾರ್ಸ್, ಯುರೋಪಿನ ಕುದುರೆಗಳೇ ನಿಜವಾದವು, ಅಲ್ಲಿದೆ ಕುದುರೆಗಳ ತವರು. ಹಾಗಾಗಿ ಇಲ್ಲಿಗೆ ಬಂದದ್ದು ದಟ್ಟು ದಿಸ್ಸು ಅಂತೆಲ್ಲ ಹೇಳಿ ಇದು ಹಸಿ ಹಸಿ ಸುಳ್ಳು. ನಮಗೆ ಗೊತ್ತಾಗುತ್ತೆ ಇಲ್ಲಿ ಇದ್ದದ್ದು ಬೇರೆ ಕುದುರೆ, ಅಲ್ಲಿದ್ದದ್ದು ಬೇರೆ ಕುದುರೆ. 36 ಪಕ್ಕೆಲುಬುಗಳು, 34 ಪಕ್ಕೆಲುಬುಗಳು ಅಂತ 2 ರೀತಿಯಾದ ಕುದುರೆಗಳು. ಭಾರತದಲ್ಲಿದ್ದಿದ್ದು ಒಂದು ಜಾತಿ, ಅಲ್ಲಿದ್ದಿದ್ದು ಒಂದು ಜಾತಿ. ಆದರೆ ಇವುಗಳ ಸಂಖ್ಯೆ ಕಡಿಮೆ. ಅಲ್ಲಿದ್ದಂಥದ್ದು ಪ್ರಗಲ್ಭವಾದ ಕುದುರೆಗಳು. ಯುರೋಪಿಯನ್ ಹಾರ್ಸಸ್ ವರ್ ಮೋರ್ ಸ್ಟ್ರಾಂಗರ್. ಅದಕ್ಕೆ ಮೊದಲಿಂದಲೂ ಕೂಡ ಸೈಂಧವಾಶ್ವ, ಯವನಾಶ್ವ ಅಂತ ಆ ಕಡೆಯಿಂದಲೇ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದರು. ಇಲ್ಲಿ ಕುದುರೆಗಳಿದ್ದವು ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಆ ಕುದುರೆಗಳ ರೀತಿ ಬೇರೆ. ವೇದದಲ್ಲಿ, ಋಗ್ವೇದದ ಮೊದಲನೇ ಮಂಡಲದಲ್ಲಿ ಅಶ್ವಮೇಧ ಮಂತ್ರಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಕುದುರೆಗಳ ಪಕ್ಕೆಲುಬಿನ ಸಂಖ್ಯೆ ಎಷ್ಟು ಅಂತ ಹೇಳುವಾಗಲೇ ಗೊತ್ತಾಗುತ್ತೆ ಇದು ಬೇರೆ ಅದು ಬೇರೆ ಅಂತ. ಈ ಬಗ್ಗೆ ನಮ್ಮ ನವರತ್ನ ಎಸ್ ರಾಜಾರಾಮ್ ಅವರೆಲ್ಲ ತುಂಬ ಚೆನ್ನಾದ ಸಂಶೋಧನಾ ಲೇಖನಗಳನ್ನು ಬರೆದಿದ್ದಾರೆ. ಇರಲಿ. ಮತ್ತು ಕುದುರೆಯನ್ನು ಆಶ್ರಮವಾಸಿಗಳು ಬಳಸ್ತಾ ಇರಲಿಲ್ವಾದ್ರಿಂದ ಅವು ಜಾಸ್ತಿ ಇರ್ತಿರಲಿಲ್ಲ. ಇವರಿಗೆ ಹಸು ಸಾಕಾಗ್ತಾ ಇತ್ತು. ಹಾಗಾಗಿ ಕುದುರೆಯನ್ನು ಇವರು ಬಳಸ್ತಾ ಇರಲಿಲ್ಲ. ಪಾದದಿಂದಲೇ ಸಂಚಾರ ಮಾಡ್ತಾಯಿದ್ರು. ಯಾತಕ್ಕೆಂದರೆ ವಾನಪ್ರಸ್ಥನಾದವನು ರಥಾರೋಹಣಾದಿಗಳನ್ನು ಮಾಡಬಾರ್ದು, ವಾಹನಾರೋಹಣ ಮಾಡಬಾರ್ದು. ಸನ್ಯಾಸಿಯಂತೂ ನೆಲದ ಮೇಲೆ ತನ್ನ ಕಾಲನ್ನಿಟ್ಟಿರಬೇಕು, ಅಂತರಿಕ್ಷದಲ್ಲಿ ಕಾಲಿಡಬಾರ್ದು ಅಂತೆಲ್ಲ ಉಂಟು ನಿಯಮ. ಹಾಗಾಗಿ ಆಶ್ರಮವಾಸಿಗಳಿಗೆ ಅದರ ಅಪೇಕ್ಷೆ ಇರಲಿಲ್ಲ. ಈ ಮಕ್ಕಳು ಪಾಪ ಅದನ್ನು ನೋಡಿರಲಿಲ್ಲ. ಅದು ಬಿಟ್ಟು ಇನ್ನೇನು ಅಲ್ಲಿ ವಿಪರೀತಾರ್ಥಗಳನ್ನು ಎಳೆಯಬೇಕಾಗಿಲ್ಲ. ಆಗ ಅವರು ಒಟ್ಟುಗಳು ಹೇಳ್ತಾರೆ ಆ ಕುದುರೆಯನ್ನು ನೋಡಿದ್ದು ಹೇಗೆ ಅಂತ. ಇದು ಬಹಳ ತಮಾಷೆಯಾದ ಪದ್ಯ. ಪಶ್ಚಾತ್ ಪುಚ್ಛಂ ವಹತಿ ವಿಪುಲಂ ತಚ್ಚ ಧೂನೋತ್ಯಜಸ್ರಂ ದೀರ್ಘಗ್ರೀವ ಸಭವತಿ ಖುರಸ್ತಸ್ಯ ಚತ್ವಾರ ಏವ ಶಷ್ಪಾಣ್ಯತ್ತಿ ಪ್ರಕೃತಿ ಶಕೃತ್ ಪಿಂಡಕಾನ್ ಆಮ್ರಮಾತ್ರಾನ್ ಕಿವ್ಯಾಖ್ಯಾನೇರ್ ವ್ರಜತಿ ಸ ಪುನರ್ ದೂರಮೆಯೇಹಿ ಯಾಮಃ ಅಂತ. ಅದು ಹಿಂದೆ ಬೆನ್ನಿಂದೆ ಬಾಲನಿಟ್ಕೊಂಡು ದೊಡ್ಡದಾಗಿ ಚಾಮರದಂತೆ ಬೀಸುತ್ತೆ. ವಿಪುಲಂ ತಚ್ಚ ಧೂನೋತಿ ಅಜಸ್ರಂ, ಮತ್ತೆ ಮತ್ತೆ ಹಾಗೆ ಹೀಗೆ ಬೀಸ್ತಾನೇ ಇರುತ್ತೆ ಬೀಸಡಿಗೆ ಅಂತೆ ಬಾಲವನ್ನು ಅಂತ. ಯಾಕೆ ಬಾಲ ಇಡೀ ಜೋಲಾಗಿದೆ. ಹಸುವಿನ ಬಾಲ ತುದಿಯಲ್ಲಿ ಅದು ಕೂದಲು ಇರ್ತಕ್ಕಂಥದ್ದು. ಇದು ಆದಿಯಿಂದಲೇ ಹಾಗೆ ಜೂಲಾಗಿರುವಂಥದ್ದು. ಅದು ಒಂದು ವಿಶೇಷ. ದೀರ್ಘಗ್ರೀವ, ಕೊರಳು ಉದ್ದಕ್ಕಿದೆ. ಸಭವತಿ ಕುರಹ ತಸ್ಯ ಚತ್ವಾರ ಏವ, ಅದಕ್ಕೆ 4 ಗೊರಸು. ಹಸು ಜಿಂಕೆ ಇವುಗಳಿಗೆಲ್ಲ ದ್ವಿಷಫತ್ವಾತ್ ಅಂತ 2 ಸೀಳಿರ್ತಕ್ಕಂಥದ್ದು. ದ್ವಿಷಫತ್ವಾತ್ ಗೌಹು ಅಂತಂತೀವಿ. ಕಾಲು 2 ಉಗುರು ಗೊರಸು ಸೀಳಿದೆ. ಕುದುರೆಗೆ ಮಾತ್ರ ಒಂದೇ ಅಖಂಡವಾದ ಗೊರಸು ಉಂಟು. ಹಾಗಾಗಿ 4 ಗೊರಸಿದೆ. ಶಷ್ಪಾಣ್ಯತೆ, ಅದು ಹುಲ್ಲು ತಿನ್ನುತ್ತೆ. ಹುಲಿಗಿರುವಂತೆ ಕುತ್ತಿಗೆ ಮೇಲೆಲ್ಲ ಜೂಲಿದೆ. ಸಿಂಹಕ್ಕಿರುವಂತೆ ಸಿಂಹ ಸಟ ಕೇಸರ ಜಾಲದಂತೆ ಇದೆ. ಆದರೆ ಅದು ಹುಲ್ಲು ತಿನ್ನೋದಿಲ್ಲ, ಇದು ಹುಲ್ಲು ತಿಂತಾ ಇದೆ. ಮತ್ತು ಪ್ರಕೃತಿ ಶಕೃತ್ಪಿಂಡಕಾನ್ ಆಮ್ರ ಮಾತ್ರ ಲದ್ದಿ ಹಾಕುತ್ತೆ. ಅದೊಂದು ಮಾವಿನಕಾಯಿಗಳ ಗಾತ್ರದ್ದು ಅಂತ ಒಳ್ಳೆಯ ಅಬ್ಸರ್ವೇಷನ್ನು. ಇನ್ನೇನು ಹೇಳೋಣಪ್ಪ, ಬರ್ತಾ ಇದೆ, ಬೇಗ ಹೋಗೋಣ, ದೂರ ಹೋಗೋಣ, ಬಾ ಅದನ್ನು ನೋಡೋಣ, ಅಥವಾ ದೂರ ಹೋಗೋಣ ಅದರಿಂದ ಅಂತ ಹೇಳ್ಬಿಟ್ಟು ಭಯಪಟ್ಕೊಂಡು ಬರ್ತಾ ಇದ್ದಾರೆ. ಇದನ್ನು ಕುರ್ತಕೋಟಿಯವರು, ಇದು ಇವರಿಗೆ ವಸ್ತು ಕಂಡಾಗಲೂ ಕೂಡ ಅರ್ಥ ಆಗಲಿಲ್ಲ. ಉತ್ತರಾಂಶರತೆ ಭಾಷೆಯ ಒಂದು ಕಮ್ಯುನಿಕೇಷನ್ ಪ್ರಾಬ್ಲಮನ್ನು ಕುರಿತದ್ದು ಅಂತ ಅವರು ಚಿಂತನೆ ಮಾಡ್ತಾರೆ ಅಂತ ನಾನು ಹೇಳಿದ್ನಲ್ಲ. ಅದು ಉಂಟು. ಮೊದಲಿಗೆ ನಮಗೆ ಪ್ರಸ್ತಾವನೆಯಲ್ಲೂ ಗೊತ್ತಾಗುತ್ತೆ ಅನ್ನುವ ಮಾತನ್ನು ಮೊದಲೇ ದಿವಸವೇ ಹೇಳಿದ್ದೆ. ಇಲ್ಲಿ ಒಂದು ಸೂಚನೆ ಸಿಗುತ್ತೆ. ಅರ್ಥ ಕಂಡಿದೆ ಅಂದರೆ ಅಲ್ಲಿರ್ತಕ್ಕಂಥ ಈ ಭೂತಾರ್ಥ ಯಾವುದಿದೆ ಅಂದರೆ ವಿಷಯದ ಅರ್ಥ ಯಾವುದಿದೆ, ಪದಾರ್ಥ ಅಂತ ನಾವು ಕರಿತೀವಿ. ದಟ್ ಥಿಂಗ್ ವಿಚ್ ಈಸ್ ಅಡ್ರೆಸ್ಡ್ ಆ್ಯಸ್ ಹಾರ್ಸ್, ಕುದುರೆ ಅಂತ ಹೇಳಲ್ಪಡುವಂಥ ವಸ್ತು ವಿಶೇಷ ಕಣ್ಣೆದುರಿಗಿದೆ. ಆದರೂ ಅದು ನಮಗೆ ಪೂರ್ಣವಾಗಿ ಅರ್ಥ ಆಗಲಿಲ್ಲ. ಅಂದರೆ ಬೌದ್ಧಾರ್ಥ ಅಂತ ಅದಾಗಿಲ್ಲ. ವೈಯಾಕರಣರ ಪ್ರಕಾರವಾಗಿ ಒಂದು ಶಬ್ದಕ್ಕೆ ಅರ್ಥ 2 ವಿಧ. ಅದು ಒಂದು ನಮ್ಮ ತಲೆಯಲ್ಲಿ ಬರುವಂಥ ಅರ್ಥ, ಮತ್ತೊಂದು ಆ ವಸ್ತುವೇ ಆಗಿರುವಂಥ ಅರ್ಥ. ಅರ್ಥಗಳು 2 ತರಹ. ಅದು ಬೌದ್ಧಾರ್ಥ, ಇಂಟೆಲೆಕ್ಚುಯಲ್ ಮೀನಿಂಗ್, ಮತ್ತು ಪದಾರ್ಥ,
ದ ಫ್ಯಾಕ್ಚುಯಲ್ ಥಿಂಗ್, ಮೆಟೀರಿಯಲ್ ಥಿಂಗ್ ಅಂತ ಎರಡು ರೀತಿಯಾಗಿ ಉಂಟು ಅಂತ ಹೇಳಿಬಿಟ್ಟು. ವೇದ ಮಂತ್ರಗಳ ಶಕ್ತಿ ಏನಂದರೆ, ಒಂದು ಶಬ್ದ ಹೇಳಿದ್ರೆ ಅದು ಪದಾರ್ಥವಾಗಿಯೂ ಸಾಕ್ಷಾತ್ಕರಿಸಿಬಿಡುತ್ತೆ ಅಂತ. ಅದರಿಂದಲೇ ಮೀಮಾಂಸಕರು ಹೇಳ್ತಾರೆ ಶಬ್ದದ ಎರಡೂ ಅರ್ಥಶಕ್ತಿ ನಮ್ಮ ವೇದಗಳಲ್ಲಿ ಬರುತ್ತೆ, ಅದರಿಂದ ಆ ಶಬ್ದ ಹೇಳಿಬಿಟ್ರೆ ಸಾಕು ವಸ್ತು ಸಾಕ್ಷಾತ್ಕಾರ ಆಗುತ್ತೆ ಅಂತ. ಹಾಗಾಗಿ ಈಗ ಆಪ್ಯಾಯ ಸ್ವಸಮೇತು ತೇ ವಿಶ್ವತಸ್ವಂ ಅವೃಷ್ಣೀಯಂ ಅಂತ ಯಾವ ಮಂತ್ರ ಇದೆ ಅದನ್ನು ಹೇಳಿದ ತಕ್ಷಣ ಆಪ್ಯಾಯಸ್ ಪಯಸ್ ಅನ್ನುವ ಶಬ್ದ ಬರುತ್ತೆ. ಹಾಗಾಗಿ ಪಯಸ್ ಹಾಲು ಅನ್ನುವುದು ಬಂದುಬಿಡುತ್ತೆ ಅಂತ. ಅದು ವಸ್ತುತಃ ಸೋಮಲತೆಗಳು ಒಣಗಿದ್ದನ್ನು ತಂದು ಎಲ್ಲಿಯೋ ಮೂಜವತ್ ಪರ್ವತಗಳು, ದೂರದ ಹಿಮಾಲಯ ಶ್ರೇಣಿಯಲ್ಲಿರುವಂಥ ಸೋಮಲತೆಗಳನ್ನು ಮೂಜವತ್ ಪರ್ವತದಿಂದ ಶಕಟದ ಮೇಲೆ, ಬಂಡಿಯ ಮೇಲೆ ಹೊತ್ತುಕೊಂಡು ಬಂದು ಇಲ್ಲಿ ಯಜ್ಞ ಮಂಟಪಕ್ಕೆ ತಂದಾಗ ಅವು ಒಣಗೋಗಿರ್ತವೆ. ಅವನ್ನು ಜಜ್ಜಿ ಕುಟ್ಟಿ ರಸ ತೆಗಿಬೇಕು ಅಂದರೆ ನೀರಲ್ಲಿ ನೆನೆಸಬೇಕಾಗುತ್ತೆ. ಆ ನೆನೆಸುವುದಕ್ಕೆ ಬಳಸುವಂಥ ಮಂತ್ರ ಅಂತ ಶ್ರೌತ ವಿನಿಯೋಗ. ಆಪ್ಯಾಯಸ್ವ ಸಮೇದು ತೇ ವಿಶ್ವತಸ್ವಂ ಅವೃಷ್ಟಿಂ ಭವ ವಾಜಸ್ಯ ಸಂಗತೆ ಅನ್ನುವ ಮಂತ್ರ. ಆ ನೆನೆಯಿಸ್ತಕ್ಕಂಥದ್ದು ಆಗಿದ್ದರೂ ಇಲ್ಲಿ ಅಪ್ಯಾಯಸ್ವ ಅಂತಂದ್ರೇ ಹಾಲು ಅಂತ ಬರುತ್ತೆ. ದಧಿಕ್ರಾವಣ್ಣೋ ಆಕಾರ್ಷಂ ಜಿಷ್ಣೋರಶ್ವಸ್ಯ ವಾಜನಸ್ವರಭಿನೋ ಮುಖಾಕ್ರತ್ಪಣ ಆಯುಂಕ್ಷಿತಾರಿಷತ್ ಅಂತನ್ನುವ ಮಂತ್ರದಲ್ಲಿ ದಧಿಕ್ರಾವಿನ್ ಅನ್ನುವ ದೇವತೆ ಇದ್ದರೂ ದಧಿ ಅನ್ನುವ ಶಬ್ದ ಬಂದದ್ರಿಂದ ಮೊಸರು ಬಂದುಬಿಡುತ್ತೆ. ಅದಕ್ಕಾಗಿ ಪಂಚಾಮೃತಾಭಿಷೇಕದಲ್ಲಿ ಇದನ್ನು ವಿನಿಯೋಗ ಮಾಡುವುದು ಅಂತ. ಅಂದರೆ ಆ ಶಬ್ದ ಮಾತ್ರದಿಂದಲೇ ಪದಾರ್ಥತ್ವವೂ ಸಿದ್ಧವಾಗುತ್ತೆ ಅಂತ ಮೀಮಾಂಸಕರ ವಿಶ್ವಾಸ, ಅದು ನಂಬಿಕೆ. ಮಂತ್ರಕ್ಕೆ ಮಾವಿನಕಾಯಿ ಓದರೋಲ್ಲ ಅನ್ನುವುದು ಅನುಭವ ಇರಲಿ. ಅಂದರೆ ಅಷ್ಟರ ಮಟ್ಟಿಗೆ ಭಾವನೆಯನ್ನು ಜಾಗರಣ ಮಾಡಿಕೊಳ್ಳಬೇಕು. ನಮಗೆ ಸಮನ್ವಯ ಮಾಡಬೇಕು ಅಂತಂದರೆ ಹಾಲು ಅಂತ ಹೇಳಿದ ತಕ್ಷಣ ಹಾಲು ಅಲ್ಲಿ ದೇವರ ಮೇಲೆ ಸುರಿಯಿತು ಅನ್ನುವಷ್ಟು ನಮಗೆ ಭಾವ ಬರಬೇಕು. ಆಗ ನೀರನ್ನು ಸುರಿದ್ರೂ ಆಗುತ್ತೆ, ಸುಮ್ಮನೆ ಕಣ್ಣು ಮುಚ್ಚಿಕೊಂಡಿದ್ರೂ ಆಗುತ್ತೆ ಅಂತ. ಮಾನಸವಾದಂಥದ್ದಕ್ಕೆ ಆ ಶಕ್ತಿ ಉಂಟು ಅಂತ, ಆ ವಿಭಾವನಾ ಶಕ್ತಿ ಅನ್ನೋದನ್ನು ಮಾಡಿಕೊಳ್ಳಬೇಕು. ಈ ಚಾಕ್ಯಾರಗಳ ನಟನಾ ಕೌಶಲದ ಬಗ್ಗೆ ಒಂದು ಕಥೆ ಉಂಟು. ಕೇರಳದ ರಂಗಭೂಮಿ ಯಾವುದು ಉಂಟು, ಕೂಟಿಯಾಟ್ಟಂ. ಆ ಕೂಟಿಯಾಟ್ಟಂನ ನರ್ತಕರು ಚಾಕ್ಯಾರಗಳು ಅಂತ ಕರೀತಾರೆ. ಒಮ್ಮೆ ಒಬ್ಬ ಚಾಕ್ಯಾರನ್ನು ನಾಯಿ ಎಟ್ಟಿಸ್ಕೊಂಡು ಬಂದಂತೆ. ಅವನು ಒಂದು ದೊಡ್ಡ ಬಂಡೆಯನ್ನು ಎತ್ತುವುದನ್ನು ಅಭಿನಯ ಮಾಡಿ ಆ ಭಾರವಾದ ಬಂಡೆಯನ್ನು ದಡಾಲನೆ ಆ ನಾಯಿ ಮೇಲೆ ಎಸೆಯುವಂತೆ ಅಭಿನಯಿಸಿದಂತೆ. ನಾಯಿಗೆ ತನ್ನ ತಲೆ ಮೇಲೆ ನಿಜವಾದ ಬಂಡೆ ಬಿತ್ತು ಅಂತ ಕುಯ್ಗುಟ್ಟುಕೊಂಡು ಕುರ್ರೋ ಮರ್ರೋ ಅಂತ ಓಡೋಗ್ಬಿಡ್ತು ಅಂತ. ಎಫೆಕ್ಟಿವ್ ಆಗಿ ಕಮ್ಯುನಿಕೇಷನ್ ಮಾಡಿದ್ರೆ ಇಲ್ಲದ ಬಂಡೆ ನಾಯಿಗೆ ಕಾಣಿಸ್ತು ಅಂತ. ನನಗಂತೂ ಪದ್ಮಾ ಸುಬ್ರಹ್ಮಣ್ಯಂ ಅಂತವರ ಅಭಿನಯ ಮಾಡುವಾಗ ಆ ರೀತಿಯಾದ ಅನುಭವವೇ ಕಾಣಿಸುತ್ತೆ. ಅವರು ರಾವಣಾಸುರನ ಅಭಿನಯ ಮಾಡುವಾಗ ಗಡ್ಡ ಮೀಸೆಗಳೇ ಬಂದುಬಿಡುತ್ತೇನೋ ಅನ್ನುವಂಥ ರೀತಿಯಲ್ಲಿ ಕಾಣಿಸುತ್ತೆ. ಹೀಗೆ ಅನಿಸುತ್ತೆ. ಹಾಗೆ ಆ ರೀತಿಯಾದ ಕೌಶಲ ಅದು ಭಾವನಾಶಕ್ತಿ. ಮೀಮಾಂಸಕರು ಮತ್ತೆ ಮತ್ತೆ ಭಾವನಾ ವ್ಯಾಪಾರ ಅಂತ ಹೇಳೋದನ್ನು ಈ ಥರ ಅರ್ಥ ಮಾಡಿಕೊಳ್ಳಬೇಕು ಅಂತ. ಇದು ವೇದಾಂತ ಅಲಂಕಾರ ಶಾಸ್ತ್ರದ ಮೂಲಕ ಮಾಡಬಹುದಾದ ಸಮನ್ವಯ ಇರಲಿ. ಇಲ್ಲಿ ಅವರು ಕೃತಕೋಟಿಯವರು ಹೇಳೋದೇನೆಂದರೆ, ಪದಾರ್ಥ ಇದ್ದರೂ ಇವರಿಗೆ ಬೌದ್ಧಾರ್ಥ ನಿಶ್ಚಯವಾಗೋದಿಲ್ಲ ಅಂತ. ಚೆನ್ನಾಗಿರುವಂಥ ವಿಷಯ. ಮತ್ತು ಲವ ಅದಕ್ಕೊಂದು ಜಸ್ಟಿಫಿಕೇಷನ್ ಕೊಡ್ತಾನೆ. ಅದನ್ನು ಕೃತಕೋಟಿಯವರು ಆಕ್ಷೇಪಿಸ್ತಾರೆ. ನನಗೆ ಅದರ ಮೇಲೆ ಆಕ್ಷೇಪ ಇದೆ. ಇವರಿಗೆ ಕುದುರೆಯನ್ನು ನೋಡಿ ಗೊತ್ತಿಲ್ಲ, ಕುದುರೆ ಅಂತ ಏನೋ ಶಬ್ದ ಕೇಳಿ ಗೊತ್ತು. ಆ ವಿವರಕ್ಕೂ ಇದಕ್ಕೂ ಮ್ಯಾಚ್ ಮಾಡ್ಕೊಳ್ತಾ ಇದ್ದಾರೆ. ನಮಗೆ ಯಾವುದೇ ಪದಾರ್ಥವನ್ನು ನೋಡಿದ ತಕ್ಷಣ ಅದರ ಜ್ಞಾನ ಆಗೋಲ್ಲ. ಇನ್ನು ಯಾರಾದರೂ ನೋಡಿದವರು ಅದರ ಬಗ್ಗೆ ಒಂದಿಷ್ಟು ಹೇಳಿದ್ರೆ ಗೊತ್ತಾಗುತ್ತೆ, ಅಥವಾ ನಾವೇ ಟ್ರಯಲ್ ಆ್ಯಂಡ್ ಎರರ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ. ಮೊದಲಿಗೆ ನಮಗೆ ಯಾರೂ ಆಪ್ತವಾಕ್ಯವಾಗಿ ಹೇಳೋದಕ್ಕೆ ಯಾರೂ ಇರೋಲ್ಲ. ಫಸ್ಟ್ ಟೈಮ್ ಪ್ರತಿಯೊಂದನ್ನು ಮುಟ್ಟಿ ನೋಡಿ ತಿಳ್ಕೊಳ್ಬೇಕು. ಮಗು ಅದಕ್ಕೆ ತಿಳ್ಕೊಳ್ಳೋದಕ್ಕೆ ಎಷ್ಟು ಶ್ರಮ ಪಡುತ್ತೆ. ಒನ್ಸ್ ಫಾರ್ ಆಲ್ ಅದಕ್ಕೆಲ್ಲ ತಿಳಿದು ಬಿಡುತ್ತಾ, ಮುಟ್ಟಿ ಕಚ್ಚಿ ಮೂಸಿ ನೆಕ್ಕಿ ಎಷ್ಟೆಲ್ಲ ಮಾಡಿ ವಸ್ತುಜ್ಞಾನವನ್ನು ಅದು ಪಡ್ಕೊಳ್ಳುತ್ತೆ. ನಮಗೆ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ತೀವ್ರವಾಗಿ ಅದು ವಿದ್ಯಾಭ್ಯಾಸ ಮಾಡುತ್ತೆ ಅಂತ. ನಮ್ಮ ತೀವ್ರತೆ ಆ ಮಟ್ಟಕ್ಕಿದ್ರೆ ನಾವು ಮೇಧಾವಿಗಳಾಗ್ಬಿಡ್ತಾ ಇದ್ವಿ. ಆ ಮಗುವಿನ ಮಟ್ಟದ ತೀವ್ರತೆ ವಯಸ್ಸಾದ ಮೇಲೆ ನಮಗಿರೋದಿಲ್ಲ. ಆ ಅರ್ನೆಸ್ಟ್ನೆಸ್, ಆ ಅರ್ಜ್, ಆ ಝೀಲ್ ಅವೆಲ್ಲ ಇರೋದಿಲ್ಲ. ಆ ಪರ್ಸೀವರೆನ್ಸ್, ಆ ಡ್ರೈವ್ ಯಾವುದೂ ನಮಗಿರೋಲ್ಲ. ಹೀಗೆ ಅದು ಬೆಳೆಯಬೇಕು ಅಂತ. ಇಲ್ಲ ಅದೇನೋ ಯುಕ್ತವಾಗಿದೆ. ಆದರೆ ಮುಂದೆ ಲವ ಹೇಳ್ತಾನೆ, ಆರ್ಯ ಪಶ್ಯತ ಏತೆ ಏಭಿರ್ ನೀತೋಸ್ಮಿ. ನೋಡಿ ಇವರು ನಾನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅವ್ನು ಲವ ಹೊರಟೋಗ್ತಾನೆ. ಇತ್ತ ಕಡೆ ಇವರುಗಳು ನಾವು ವಾಲ್ಮೀಕಿಯನ್ನೇ ಕೇಳೋಣ, ಈ ಎಲ್ಲ ವಿವರಗಳು ಏನು ಅಂತ, ಮತ್ತು ಬೇಸಿಗೆಯೂ ತೀವ್ರವಾಗಿದೆ, ಆ ಮರದ ಕಡೆಗೆ ಹೋಗೋಣ ಅಂತೆಲ್ಲ ಅಂದುಕೊಂಡು ಅವರು ಹೊರಡ್ತಾರೆ. ಲವ ಈಗ ವಟುಗಳ ಜೊತೆಗೆ ಮತ್ತೆ ಬರ್ತಾನೆ, ರಂಗಸ್ಥಳಕ್ಕೆ ಬರ್ತಾನೆ. ಅಂದರೆ ಈ ಮುದುಗರ ಗುಂಪು ಎಕ್ಸಿಟ್ ಆಗಿ ಈ ಮಕ್ಕಳ ಗುಂಪು ಬರಬೇಕಲ್ವ, ಅದಕ್ಕೆ ರಂಗ ಪ್ರದೇಶ ಸಿಗಬೇಕಲ್ವ, ಅದಕ್ಕಾಗಿ ಈ ತಂತ್ರ ಮಾಡ್ತಾನೆ. ಈ ಲವನ ವಿವರಗಳನ್ನು ಕೇಳೋಣ, ಹೊರಡೋಣ ಅಂತ ಹೇಳ್ಬಿಟ್ಟು ಅವರು ಹೊರಟು ತೆಗೆದ್ರೆ, ಗತ್ವಾ ಭಗವಂತಂ ಪ್ರಾಚೇತಸಂ ಪಶ್ಯಾಮಹ ಅಂತ ಇವರು ಮತ್ತೆ ಬರ್ತಾರೆ. ಲವ ಹೇಳ್ತಾನೆ, ದೃಷ್ಟಂ ಅವಗತಂಚ ನೂನಂ ಅಶ್ವಮೇಧಿಕೋಯಂ ಅಶ್ವಃ ಅಂತ. ಪಶ್ಯತು ಕುಮಾರ
ಆಶ್ಚರ್ಯಮಿದಂ, ನೋಡು ನೋಡು ಕುಮಾರ ಅಲ್ಲವಾ, ಇದು ಆಶ್ಚರ್ಯ ಅಂತ. ಏನು ಆಶ್ಚರ್ಯ ಇಲ್ಲ, ಎಲ್ಲ ಗೊತ್ತಾಯಿತು. ಇದು ಅಶ್ವಮೇಧಿಕ ಅಶ್ವ, ಅಶ್ವಮೇಧ ಆಗದು ಕುದುರೆ ಅಂತಾನೆ. ಕಥಂ ಜ್ಞಾಯತೆ, ಹೇಗೆ? ನಾನು ಮೂರ್ಖ ಪಠಿತಮೇವ ಹಿ ಯುಷ್ಮಾಭಿರಪಿ ತತ್ ಕಾಂಡಂ ಕಿಂ ನ ಪಶ್ಯತ ಪ್ರತ್ಯೇಕಂ ಶತಸಂಖ್ಯಾ ಕವಚಿನಃ ದಂಡಿನಃ ನಿಷಂಗಿಣಶ್ಚ ರಕ್ಷಿತಾರಃ ತತ್ ಪ್ರಾಯಮೇವ ಅನ್ಯದಪಿ ದೃಶ್ಯತೆ. ಏನು ನಿಮಗೆ ಮೂರ್ಖರೇ ಗೊತ್ತಿಲ್ವಾ? ಅಶ್ವಮೇಧ ಕಾಂಡ ಪಾಠ ಆಗಿದೆ. ಇದು ನೋಡಿ, ತಾನು ಓದಿದ್ದನ್ನು ಕಂಡಿದ್ದನ್ನು ಮ್ಯಾಚ್ ಮಾಡ್ತಾ ಇರೋದು, ಆಪ್ತವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಅರೆ ಲವನಿಗೂ ಇಲ್ಲಿ ತಿಳುವಳಿಕೆ ಬಂದಿಲ್ಲ ಅಂತ ಕುರ್ತಕೋಟಿಯವರು ಅವರ ಪ್ರತ್ಯಭಿಜ್ಞಾನ ಪುಸ್ತಕದಲ್ಲಿ ಹೇಳ್ತಾರೆ. ಅದು ಸರಿಯಾಗಿಲ್ಲ ಅನಿಸುತ್ತೆ. ಇವನಿಗೂ ಆಗಲಿಲ್ಲ ಅಂದರೆ ಇನ್ನು ಯಾರಿಗಾಯಿತು ಗೊತ್ತಾಗೋದಿಲ್ಲ. ಕಾರಣ ಇವನಿಗೆ ಸಂದೇಹ ಉಳಿದಿಲ್ಲ, ಇವನಿಗೆ ಅರ್ಥವಾಗಿದೆ. ಅಂದರೆ ಆಪ್ತವಾಕ್ಯವಾಗಿ ಇವರು ಓದಿಕೊಂಡವರು, ಅಂದರೆ ಅವರಿವರಿಂದ ಕೇಳಿಕೊಂಡವರು, ಈ ಭಟುಗಳು, ಬೇರೆ ಭಟುಗಳು ಕುದುರೆನ ಕಂಡು ಹೆದರಿ ಓಡೋಗ್ತಾ ಇದ್ದಾರೆ. ಆದರೆ ಕುದುರೆ ಸಸ್ಯಾಹಾರಿ, ನಮ್ಮನ್ನೇನು ತಿನ್ನೋದಿಲ್ಲ, ಕೊಲ್ಲೋದಿಲ್ಲ, ನಾನು ಆಯುಧೋಪಜೀವಿ, ನಾನು ಅದನ್ನು ನಿಯಂತ್ರಿಸಬಲ್ಲೆ, ಜೊತೆಗೆ ಅಶ್ವಮೇಧದ ಕುದುರೆಯ ಹಿನ್ನೆಲೆ ಏನು ಅಂತೆಲ್ಲ ಗೊತ್ತಿದೆ. ಇವನು ಕೂಡ ಅಧ್ಯಯನ ಮಾಡಿದ್ದಾನೆ. ಭವಭೂತಿ ಯಜುರ್ವೇದಿ, ಕೃಷ್ಣಯಜುರ್ವೇದದವನು, ಮತ್ತು ತೈತ್ರಿಯ ಶಾಖೆಯವನು. ಕೃಷ್ಣಯಜುರ್ವೇದದ 7ನೇ ಕಾಂಡ, ಕಡೆಯ ಕಾಂಡ ಅಶ್ವಮೇಧ ಕಾಂಡ ಅಂತ. ಅಶ್ವಮೇಧಿಕ ಕಾಂಡದಲ್ಲಿ ವಿಸ್ತಾರವಾಗಿ ಅಶ್ವಮೇಧ ಯಾಗದ ವಿವರಗಳು ಬರ್ತವೆ. ಅದರ ಬ್ರಾಹ್ಮಣ ಭಾಗದಲ್ಲಿ ಅಶ್ವಮೇಧ ಯಾಗಕ್ಕೆ ಯಾವ್ಯಾವ ರೀತಿ ರಕ್ಷಣೆ ಇರಬೇಕು ಅಂತೆಲ್ಲ ಗೊತ್ತಾಗುತ್ತೆ. ಅದನ್ನು ಇವನು ಭವಭೂತಿ ಹೇಳ್ತಾ ಇದ್ದಾನೆ. ಶತಸಂಖ್ಯಾ ಕವಚಿನಃ, 100 ಜನ ಸೈನಿಕರು ಕವಚಧಾರಿಗಳಾಗಿ, ದಂಡಧಾರಿಗಳಾಗಿ, ನಿಷಂಗಿಣ, ಬಿಲ್ಲು ಮತ್ತು ಬಾಣ ಎಲ್ಲ ಹಿಡ್ಕೊಂಡು ಕಾಪಾಡ್ತಾ ಬರಬೇಕು ಅಂತ. ಇದೆಲ್ಲ ಹಂಗಾಮ ಇರೋದ್ರಿಂದ ಗೊತ್ತಾಗ್ತಾ ಇದೆ. ಅದರ ಹಣೆಯಲ್ಲಿ ಏನೇ ಒಂದು ವಿಜಯ ಪಟ್ಟವನ್ನು ಬರೆದಿದೆ. ಇದನ್ನು ಯಾರು ಬೇಕಾದರೂ ಕಟ್ಟಬಹುದು, ಕಟ್ಟದೇ ಇದ್ದವರು ಶರಣಾಗತರಾಗಬಹುದು, ಕಟ್ಟದ ಮೇಲೆ ಯುದ್ಧಕ್ಕೆ ನಿಲ್ಲಬೇಕು, ಸೋತವರು ಮತ್ತೆ ಕಪ್ಪು ಕಾಣಿಕೆ ಕೊಡಬೇಕು ಅಂತೆಲ್ಲ ಇರುತ್ತವೆ. ಆ ವಿವರಗಳೆಲ್ಲ ಬರೆದಿದೆ ಅಂತ. ಹೀಗೆ ಇವನು ತನ್ನ ಥಿಯರಿನ ಮತ್ತು ಈಗ ಕಂಡಂಥ ಪ್ರಾಕ್ಟಿಕಲ್ ಆದದ್ದನ್ನು ಸಮನ್ವಯ ಮಾಡಿಕೊಂಡಿದ್ದಾನೆ. ಅದರಿಂದ ಏನೂ ತೊಂದರೆ ಇಲ್ಲ. ಇದು ಜ್ಞಾನವಾಗುವಂಥ ರೀತಿ, ಇದು ರೈಟ್ ಕಮ್ಯುನಿಕೇಷನ್. ಮುಂದೆ ಲವನ ಕಮ್ಯುನಿಕೇಷನ್ನಲ್ಲಿ ಗ್ಯಾಪ್ ಉಳೀತು ಅಂತನ್ನುವಂಥ ಯಾವ ಪ್ರೂಫು ನಮಗೆ ನಾಟಕದಲ್ಲಿ ಸಿಗೋದಿಲ್ಲ. ಆ ಥರ ಲೂಸ್ ಎಂಡ್ಸು, ಲೂಸ್ ಥ್ರೆಡ್ಸ್ ಅಂತ ಹೇಳ್ತೀವಲ್ಲ, ಅದು ಯಾವುದೂ ಇಲ್ಲ. ಅಂದರೆ ಕುರ್ತಕೋಟಿಯವರು ಆ ಒಂದು ಕಡೆಗೂ ಸಂದೇಹ ಉಳಿಯುತ್ತೆ ಅಂತ ತೋರ್ಪಡಿಸಬೇಕು ಅಂತ ಅವರು ಅಜ್ಞೇಯತಾವಾದಿಗಳೇನೆ. ಕಡೆವರೆಗೂ ಸಂದೇಹ ಉಳಿಸಬೇಕು ಅಂತ. ನಮಗೂ ಅವರ ತಿಳುವಳಿಕೆ ಬಗ್ಗೆ ಹಾಗಾಗಿ ಸಂದೇಹ ಉಳಿದುಬಿಡುತ್ತೆ. ನಿಶ್ಚಯಾತ್ಮಕವಾಗಿ ಹೋದಾಗ ಬರೋಲ್ಲ. ಕುರ್ತಕೋಟಿಯವರ ಗ್ರಂಥ ಉತ್ತಮವಾದರೂ ಕೂಡ ಅಲ್ಲಲ್ಲಿ ಇಂಥ ಲೂಸ್ ಎಂಡ್ಸ್ ತುಂಬ ಇದೆ. ಅನನ್ವಯ ಇರೋದು ಕುರ್ತಕೋಟಿಯವರಲ್ಲೇ ಹೊರತು ಭವಭೂತಿಯಲ್ಲಿ ಅಲ್ಲ. ಏನಂದರೆ ಅವರ ವ್ಯಾಸಂಗದ ವ್ಯಾಪ್ತಿ ದೊಡ್ಡದು, ಮತ್ತು ಕುರ್ತಕೋಟಿಯವರ ಒಂದು ಸತ್ಕಾವ್ಯದ ಮೇಲಿನ ಹತೋಟಿ ಕೂಡ. ನಾನೇ ಇದೇ ಗೋಖಲೆ ಸಂಸ್ಥೆಯಲ್ಲೇನೇ ಕೇಳಿದ್ದೀನಿ. ಅವರು ಕುಮಾರ ಸಂಭವ, ಶಾಕುಂತಲ ಇತ್ಯಾದಿಗಳನ್ನೆಲ್ಲ ವಾಚೋವಿಧೇಯವಾಗಿ ಮಾತಾಡ್ತಾ ಇದ್ದಿದ್ದು. ಪುಸ್ತಕವೇ ಇಲ್ಲದೆ ಅಲ್ಲಿಂದ ಸಾಕಷ್ಟು ಶ್ಲೋಕಗಳನ್ನು, ಅಗದ್ಯ ಪದ್ಯಗಳನ್ನು ಉದಾಹರಿಸ್ತಾ ಇದ್ದಿದ್ದು. ಕುಮಾರವ್ಯಾಸ ಅಂತೂ ಅವರ ಬಾಯಲ್ಲಿ ತಾಂಡವಿಸ್ತಾನೆ, ಬೇಂದ್ರೆಯವರೆಲ್ಲ. ಆದರೆ ಧಿಯೋಪಿ ಪುಂಸಾಂ ಮಲಿನೀ ಭವಂತಿ, ಅವರಿಗೂ ಈ ನವ್ಯ ಪಿಶಾಚಗಳನ್ನು ತುಷ್ಟಿಪಡಿಸ್ತಕ್ಕಂಥ ಒಂದು ವ್ಯಭಿಚಾರ ಅಥವಾ ಒಂದು ಅಭಿಚಾರ, ಒಂದು ಅದನ್ನು ಏನಂತ ಹೇಳಬೇಕು, ಅನಾಚಾರನ, ಅತ್ಯಾಚಾರನ, ಅಥವಾ ಅದೊಂದು ಅಭಿಚಾರ, ಮಾಟ ಮಂತ್ರ, ಆ ಥರದ್ದೊಂದು ವಾಮಾಚಾರ ಬಂತು ಅಂತ ಅನ್ನಬೇಕು. ಹಾಗಾಗಿ ಅವರಿಗೆ ಗೊತ್ತಿದ್ದು ಕೆಲವೊಮ್ಮೆ ಬರವಣಿಗೆಗಳಲ್ಲಿ ಡೆಲಿಬರೇಟ್ ಆದ ದೋಷಗಳನ್ನು ಮಾಡ್ತಾರೆ. ಏನಂದರೆ ಅವ್ರನ್ನ ಪ್ಲೀಸ್ ಮಾಡಬೇಕು, ಆ ಥರ ದೃಷ್ಟಿಯಿಂದ ತಾನು ಪ್ರಾಮಾಣಿಕವಾದಂಥ ಅಧ್ಯಯನವನ್ನು ಹೇಳಿಬಿಟ್ರೆ ಎಲ್ಲಿ ರೈಟಿಸ್ಟ್ ಆಗಿಬಿಡ್ತೀನೋ, ಎಲ್ಲಿ ನಾನ್ ಸೆಕ್ಯುಲರಿಸ್ಟ್ ಆಗಿಬಿಡ್ತೀನೋ, ಎಲ್ಲಿ ಹಿಂದೂವಾದಿ ಆಗಿಬಿಡ್ತೀನೇನೋ ಅಂತ ಭೂತಗಳೆಲ್ಲ ಅವ್ರನ್ನ ಕಾಡ್ತಾ ಇತ್ತು ಅಂತ ಗೊತ್ತಾಗುತ್ತೆ. ಅವರ ಬರವಣಿಗೆಯಲ್ಲ ಆ ಕಾರಣದಿಂದಲೇ, ಇದೊಂದು ಕಾರಣದಿಂದಲೇ ಅಲ್ಲಲ್ಲಿ ಸಾಕಷ್ಟು ಲೋಪದೋಷ ಕಾಣಿಸುತ್ತೆ. ಇಲ್ಲದೇ ಇದ್ದರೆ ಕನ್ನಡದ ವಿಮರ್ಶಕರ ಒಂದು 2ನೇ ಪೀಳಿಗೆಯ ಪೈಕಿ ಅವರಷ್ಟು ವ್ಯುತ್ಪನ್ನರಾದವರು, ಅವರಷ್ಟು ಕವಿ ಮನೋಧರ್ಮವನ್ನು ಬಲ್ಲವರು ಬಹಳ ಬಹಳ ವಿರಳ. ಇರಲಿ, ಅವರ ವಿಮರ್ಶೆಗಾಗಿ ನಾವಿಲ್ವಲ್ಲ. ಇನ್ನು ನಾಳೆ ದಿವಸ ನಾವು ಈ 5ನೇ ಅಂಕದ 4ನೇ ಅಂಕದ ಇನ್ನು ಸ್ವಲ್ಪ ವಿವರಗಳನ್ನು ನೋಡಿ ನೇರವಾಗಿ 5ನೇ ಅಂಕಕ್ಕೆ ಹೋಗೋಣ. ನಮಸ್ಕಾರ.